ಎಂತೆಂಥ ಹೆಣ್ಮಕ್ಳನ್ನು 8 ವರ್ಷದ್ದು 12 ವರ್ಷದ್ದು 14 ವರ್ಷದ ಹೆಣ್ಣು ಮಕ್ಕಳನ್ನು ಸೌಜನ್ಯನ ಬಾಡಿ ಹೇಗೆ ಸಿಕ್ತು ಅದೇ ರೀತಿ ಸಾಯಿಸಿದಂಥ ಉದಾಹರಣೆ. ಆ ಸೌಜನ್ಯನ ಜಾಗದಲ್ಲಿ ನಾನು ರೇಪಾಗಿ ಸಾಯ್ಬೇಕಿತ್ತು. ನನ್ನ ಹೆಂಡತಿ ಮಕ್ಕಳನ್ನು ಸೂಳೆ ಮಾಡಿದಾರಲ್ಲ ಈ ಬೇವರ್ಸಿಗಳು. ಹಿಂದೂ ಸಮಾಜಕ್ಕೆ ದುಡಿದವರು 35 ಕೇಸು. ನನ್ನ ಧರ್ಮಪತ್ನಿಯ ಫೋಟೋ ಹಾಕಿ, ಇವಳು ಯಾರು ಗೊತ್ತಾ, ಇವಳು ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಂಡತಿ, ಇವಳು ಮೆಜೆಸ್ಟಿಕ್ಕಲ್ಲಿ ಸೂಳೆಗಾರಿಕೆ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾಳೆ. ಸಮೀರ್ ಒಬ್ಬ ಜೈನ ಸಮುದಾಯದ ಒಬ್ಬ ಸಹೋದರ ನನಗೆ ಫೋನ್ ಮಾಡಿ ಹೇಳ್ತಾರೆ, ಮಹೇಶ್ ಅಣ್ಣ ಓಡಿ ನೀವು, ಇಲ್ಲಾದ್ರೆ ಈಗ ಅರ್ಧ ಗಂಟೆಯಲ್ಲಿ ಎನ್ಕೌಂಟರ್ ಆಗ್ತದೆ. ಯಾಕೆ ಕೇಸ್ ಮಾಡಿದ್ರಿ, ಯಾವ ಸೆಕ್ಷನ್, ಯಾವ ಕಾರಣಕ್ಕಂತ. ಬೇಜಾರು ಮಾಡಬೇಡಿ, ಒಂದು ಬೇಲ್ ತಗೊಳ್ಳಿ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಹೋಗಿ ಬೆಳ್ತಂಗಡಿ ಪೇಟೆಗೆ ಹೋಗ್ತೇನೆ, 2,000 3 ಸಾವಿರ ಜನ ಇದ್ದಾರೆ. ಈ ಪಾಪಿ ಆರ್ ಅಶೋಕ್ ಇದ್ದಾನಲ್ಲ, ಪಾಪಿಷ್ಟ ಪಿಂಡ, ಅವನವನು ಏನೋ ಮಿನಿಸ್ಟರ್ ಅಂತ, ಅವನು ವಿರೋಧ ಪಕ್ಷದ ನಾಯಕ ಅಂತ ಕಳ್ಳ, ಗೃಹ ಮಂತ್ರಿ ಅಲ್ಲ. ಮಾಧ್ಯಮದವರು ಕೇಳಿದ್ರಲ್ಲ ಅವನಿಗೆ, ಯಾಕೆ ಸೌಜನ್ಯ ಮನೆಗೆ ಹೋಗ್ಲಿಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತೆ. ಆ ಪಾಪಿ ಸತ್ಯಕ್ಕಿಂತ ದೊಡ್ಡವನಾಗಿರುವವನಿದ್ರೆ ಅದು ಅಣ್ಣಪ್ಪ, ಧರ್ಮಕ್ಕಿಂತ ದೊಡ್ಡವನು ಯಾರಿದ್ರೆ ಅದು ಮಂಜುನಾಥ. ಶೋಭಾ ಕರಂದ್ಲಾಜೆ ಸಂಬಂಧ ಅವರು ಇರಲ್ಲ, ಇ.ವಿ. ಸದಾನಂದ ಅವ್ರು ಕೂಡ ಸಂಬಂಧನೇ ಇವರಿಗೆ. ಅತ್ಯಾಚಾರಗಳು ನಡೀತಾನೆ ಇದೆ, ಅನಾಚಾರಗಳು ನಡೀತಾನೆ ಇದೆ, ಅಕ್ರಮ ಬಡ್ಡಿ ದಂಧೆ, ಮೀಟರ್ ಬಡ್ಡಿ ದಂಧೆ ನಡೀತಾನೆ ಇದೆ. ದೇವಸ್ಥಾನದ ಜಾಗವನ್ನು ಒಳಗೆ ಹಾಕ್ತಾನೆ ಇದ್ದಾರೆ, ದೀನದಲಿತರ ಜಾಗವನ್ನು ಒಳಗೆ ಹಾಕ್ತಾನೆ ಇದ್ದಾರೆ, ಸರ್ಕಾರಿ ಭೂಮಿಗಳನ್ನು ಒಳಗೆ ಹಾಕ್ತಾನೆ ಇದ್ದಾರೆ. ಏನು ಮಾಡಿದ್ರಿ ಈ ದೇಶದ ಕಾನೂನು ಮಾತಾಡೋದೇ ಇಲ್ಲ ಅಂತ ಹೇಳಿದರೆ. ಈಗ ನೋಡಿ, ನಾಳ್ದು 11 ತಾರೀಕಿಗೆ ನಮ್ಮ ಇದರಲ್ಲಿ ಹಾಸನದಲ್ಲಿ ಪ್ರತಿಭಟನೆ ಅಂತ ಇಟ್ಕೊಂಡಿದ್ದಾರೆ. ಏನು ನಮ್ಮ ಇವರು ಯಾರು ಕಾಲೇಜಿನ ಸ್ಟೂಡೆಂಟ್ಗಳು, ಅಲ್ಲಿಯ PSI ಹೇಳ್ತಾ ಇದ್ದಾನೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾನಂತೆ, ಪರ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ, ನಮಗೆ ಸರ್ಕ್ಯುಲರ್ ಬಂದಿದೆ, ಸೌಜನ್ಯನ ಹೋರಾಟಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತೇಳಿ. ಅದು ಕೊಟ್ಟದ್ದು ಏನು ಅಂತ ಹೇಳಿದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯನ ಹೋರಾಟದಲ್ಲಿ ತಲುಕಾಕ್ಬೇಕಬಾರ್ದು ಅಂತ ಇರುವಂಥದ್ದು. ಈ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾನೆ, ಪ್ರತಿಭಟನೆ ಮಾಡಬಾರ್ದು, ಸರ್ಕ್ಯುಲರ್ ಬಂದಿದೆ ಅಂತೇಳಿ. ಹಾಗಾದರೆ ಇದನ್ನು ಯಾರು ಸೃಷ್ಟಿ ಮಾಡೋದು? ಹಾಗಾದರೆ ನಮ್ಮ ಈ ಏನು ಕಾರ್ಯಾಂಗದ ವ್ಯವಸ್ಥೆಗಳು ಏನಾಗ್ತಾ ಇದ್ದಾವೆ, ಇದಕ್ಕೆ ಯಾರು ಉತ್ತರ ಕೊಡೋದು, ಯಾರು ಇದನ್ನು ಸರಿ ಮಾಡೋದು? ಈ ನೋವು ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಮಾಡ್ಲಿಕ್ಕೇನಿಲ್ಲ. ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ನೀವು ಇಲ್ಲಿಂದ ಹೋಗ್ತಿರಲ್ಲ, ಉಜಿರೆಯಲ್ಲಿ ಹೋದ್ರೆ ಒಂದು ದಿನಸಿ ಅಂಗಡಿ ಇದೆ, ಅಲ್ಲಿ ಹೋಗಿ ನ್ಯಾಯ ಸಿಗ್ತದಂತ ಕೇಳಿ, ಒಂದು ತಕ್ಕಡಿಯಲ್ಲಿ ತೂಕ ಹಾಕಿ ಕೊಡ್ತೀರ ಏನಾದ್ರು. ಇನ್ನು ಎಲ್ಲಿ ಕೇಳೋದು, ಎಲ್ಲಿ ಸಿಗ್ಬೇಕು ಅಲ್ಲಿ ಸಿಗುವುದಿಲ್ಲ ನ್ಯಾಯ. ನಮಗೆ ಕೋರ್ಟಿನ ಒಳಗಡೆ ನ್ಯಾಯ ಸಿಗುವುದಿಲ್ಲ, ಎಲ್ಲಿ ಕೇಳಬೇಕು? ಹೇಳಿದ ತಕ್ಷಣ ಪೊಲೀಸ್ ಆಫೀಸರ್ ಏನು ಹೇಳ್ತಾನೆ ಗೊತ್ತಾ, ನೀವು ನಿಮ್ಮ ಕಂಪ್ಲೇಂಟನ್ನು ಕೋರ್ಟಿಂದ ಮಾಡಿಸಿ. ನಮಗೆ ಕೋರ್ಟಲ್ಲಿ ಒಂದು ವಕೀಲರನ್ನು ಇಡಬೇಕಾದ್ರೆ 25, 50, 1 ಲಕ್ಷ ಕೇಳ್ತಾರೆ. ಒಂದು ಸಾಮಾನ್ಯ ಒಬ್ಬ ನಮ್ಮಂಥ ಬಡವ ಒಬ್ಬ ದೀನ ದಲಿತ ಏನು ಇಲ್ಲದವನು, ಕೂಲಿ ಕೆಲಸ ಮಾಡುವವನು, ಯಾರಾದರೂ ದೊಡ್ಡವರಿಂದ ತೊಂದರೆಗೊಳಗಾಗಿ ಒಂದು ಕೇಸು ಕೊಡ್ಲಿಕ್ಕೆ ಹೋದರೆ ಕೋರ್ಟಿಂದ ಮಾಡಿಸ್ಕೊಂಡು, ಕೋರ್ಟಿನ ಫೀಸ್ ಯಾರು ಕೊಟ್ಟದ್ದು? ಇಂಥ 1000 ಪ್ರಕರಣಗಳ ಗ್ರಾಮದಲ್ಲಿ ಉಂಟಲ್ಲ ನಡೆದಿದೆ. ಕೋರ್ಟಿಂದ ಮಾಡಿಸ್ಕೊಂಡು ಯಾರು ಹೋಗ್ತಾನೆ? ಯಾರನ್ನು ಎದುರಾಕೊಂಡು ಹೋಗೋದು? ದುಡ್ಡು ಎಲ್ಲಿಂದ ಸ್ವಾಮಿ? ಒಂದು ವಕೀಲರಿಗೆ ದುಡ್ಡು ಎಷ್ಟು ಕೊಡಬೇಕು? ಒಂದು ಈ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ, ಈ ಕಾರ್ಯಾಂಗದ ವ್ಯವಸ್ಥೆಗಳಲ್ಲಿ ಯಾವುದೇ ಒಂದು ಆಫೀಸಿಗೆ ಹೋಗಿ ಒಂದು ಫೈಲನ್ನು ಹೀಗೆ ಮುಟ್ಟಬೇಕಾದ್ರೆ ಅದರ ಮೇಲೆ ಒಂದು ಇಷ್ಟು ದಪ್ಪದ ಏನಾದರೂ ಇಡಲೇಬೇಕು, ಪೇಪರ್ನ ಅಟ್ಟಿ ಇಷ್ಟು ಇಡಲೇಬೇಕು ಒಂದು ಪೇಪರ್ ಮುಟ್ಟಬೇಕಾದ್ರೆ. ಅಷ್ಟು ಭ್ರಷ್ಟಾಚಾರ ಇದೆ. ಹೇಗೆ ಕೇಸ್ ಮಾಡೋದು ಹೇಳಿ? ನೀವು ಹೇಳ್ತೀರಿ ನ್ಯಾಯ ಸಿಗಬೇಕು. ಇಂಥ ಇದರಲ್ಲಿ ನಾವು ಕಳೆದ 13 ವರ್ಷದಿಂದ ನಿರಂತರವಾಗಿ ಯಾವುದೇ ಅಡೆತಡೆಗಳಿರಲಿ, ಇಡೀ ಬೆಟ್ಟವೇ ನಮ್ಮ ತಲೆ ಮೇಲೆ ಬಿರಲಿ, ಆಕಾಶವೇ ನಮ್ಮ ತಲೆ ಮೇಲೆ ಬಿರಲಿ, ಲೆಕ್ಕಕ್ಕೆ ತಗೊಳ್ಳಿಲ್ಲ, ಹೋರಾಟ ನಿರಂತರ ಮಾಡ್ತಾನೆ ಇದ್ದೆ. ನಿಮ್ಮೇಲೆ ರೌಡಿ ಶೀಟರ್ ಕೇಸ್ ಆಯ್ತು, ಸಾಮಾನ್ಯವಾಗಿ ನಿಮ್ಗೂ ಥ್ರೆಟ್ಸ್ ಎಲ್ಲ ಬಂದಿರುತ್ತೆ ಅನ್ಕೊಳ್ತೀನಿ, ಎಲ್ಲಾರ ಹೋಗ್ಬೇಕಾದ್ರೆ ಆತರ ನೋಡಿ ಆಗಿದೆಯಾ? ಆರಂಭದ ದಿನಗಳಲ್ಲಿ ಭಯಂಕರ ಇತ್ತು ಅಂತ ಹೇಳಿದ್ರೆ, ಯಾವ ರೀತಿ ಹಲ್ಲೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು? ನಿಮ್ಮ ಭಾಷೆಗಳೆಲ್ಲ ಎಲ್ಲ ಸಭೆಗಳಲ್ಲಿ ಬರೋದು, ಹೀಗೆ ಮಾಡೋದು, ಮೀಸೆ ತಿರುಗಿಸೋದು, ಹೀಗೆ ಸ್ಟೇರ್ ಮಾಡೋದು, ಹೀಗೆ ಅಡ್ಡ ಬಂದವ್ನು ನಿಂತ್ಕೊಂಡು ಹೀಗೆ ನೋಡೋದು, ಏನೇನು ಮಾಡಿದ್ರು.
ಹೋರಾಟದಲ್ಲೆಲ್ಲ ನಾವೆಲ್ಲ ಏನೋ ನಾಯಿಗಳೆಲ್ಲ ತೆಕ್ಕಿದಲ್ಲಿ ಕಾಲೆತ್ತು ಹುಚ್ಚೋಯ್ತಾವಲ್ಲ ಅಂತ ತಿಳ್ಕೊಂಡು ಬಿಟ್ಟು ನಮಗೆ ಶಕ್ತಿ ಇರೋದು ಅಣ್ಣಪ್ಪಂದು ಮಂಜುನಾಥಂದು, ನಾವು ನಂಬಿದಂಥ ಶಕ್ತಿ. ಈ ಶಕ್ತಿಯ ಮೇಲೆ ಭಾರ ಮಾಡಿ ಹೋರಾಟ ಮಾಡೋದು. ನಮ್ದೊಂದು ಕೂದಲು ಕೂಡ ಬಾಕ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಇದು ನಮ್ಮ ಕೆಲಸ ಅಲ್ಲ. ಇದು ಆಕ್ಚುಲಿ ಹೇಳ್ಬೇಕು ನಿಮ್ಗೆ, ನೀವು ಕರೆಕ್ಟ್ ಸೌಜನ್ಯಳ ಮನೆಗೆ ಹೋಗಿ ಆ ಮೂರ್ತಿ ಎದುರುಗಡೆ ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠೆ ಮಾಡಿದ್ದು ನಾನೇ ಮಾಡಿದ್ದು. ಅದು ನಾನೇನು ತಾಂತ್ರಿಕನೂ ಅಲ್ಲ ಮಾಂತ್ರಿಕನೂ ಅಲ್ಲ, ಯಾವುದೇ ತಾಂತ್ರಿಕನೂ ಅಲ್ಲ ಮಾಂತ್ರಿಕನೂ ಅಲ್ಲ. ಅದೇ ಶಿಲ್ಪಿ ಅಲ್ಲಿ ಇದ್ದಾರಲ್ಲ ಅವರೇ ಅದರ ಕೆತ್ತನೆ ಕೆಲಸ ಮಾಡಿದ್ದು. ಶಿಲ್ಪಿ ಅವರು, ದೇವಸ್ಥಾನ ಮಾಡೋರು, ಆ ಮನೆ ಕೆಲಸ ಎಲ್ಲ ಅವರೇ ಮಾಡೋದು. ಆ ದೇವಸ್ಥಾನದ ಕೆಲಸ ಎಲ್ಲ ಅವರೇ ಮಾಡಿದ್ದು. ಅವರೇ ಅದು ಫಸ್ಟ್ ಮಾಡಿದ್ದವರು ಈ ದೇವಸ್ಥಾನದ ಕೆಲಸ. ಈಗ ತುಂಬಾ ದೇವಸ್ಥಾನದ ಕೆಲಸ ಬಂದಿದೆ ಅವರಿಗೆ. ಇವರೇ ಆ ಮೂರ್ತಿ ಕೆತ್ತಿದ್ದು. ಅದಕ್ಕೆ ತಾಂತ್ರಿಕ ಮಾಂತ್ರಿಕ ಯಾರು ಪೂಜೆ ಗೀಜೆ ಏನಿಲ್ಲ. ಆ ಕಣ್ಣಲ್ಲಿ ಕಣ್ಣಿಟ್ಟು ಆ ಮಗುವನ್ನಲ್ಲಿ ಸ್ಥಾಪನೆ ಮಾಡಿದ್ದು ನಾನು. ಇವತ್ತು ಆ ಮಗು ಕೆಲಸ ಮಾಡ್ತಾ ಇದೆ. ನಿಮ್ಗೆ ಅದು ಕಲ್ಲಿನ ಮೂರ್ತಿ ಇರ್ಬೋದು, ಆ ಮಗು ಕೆಲಸ ಮಾಡ್ತಾ ಉಂಟು ಇವತ್ತಲ್ಲಿ ಕೂತ್ಕೊಂಡು. ಇವರ ರಕ್ತದಲ್ಲಿ ಉಂಟಲ್ಲ ಇದಾಗ್ತದೆ, ಏನಂತ ಹೇಳ್ತದೆ, ಕೀವು ಆಗ್ತದೆ ಇವ್ರ ರಕ್ತದಲ್ಲಿ. ಈ ಅತ್ಯಾಚಾರಿಗಳಿದ್ದಾರಲ್ಲ ಇವರ ರಕ್ತದಲ್ಲಿ ಕೀವು ಆಗಿ ಆ ಕೀವಲ್ಲಿ ಹುಳ ಆಗ್ತದೆ. ಈಗಲೇ ನೀವು ನೋಡ್ತೀರಲ್ಲ, ಯಾರ್ದು ಏನಂತ ಬೇಡ, ಎಲ್ಲ ಶುರುವಾಗಿದೆ ನೋಡಿ. ಅದೆಲ್ಲ ಇನ್ನು ಮುಂದಕ್ಕೆ ನೋಡಿ ಏನಾಗ್ತದೆ ಅಂತೇಳಿ ಇಡೀ ಫ್ಯಾಮಿಲಿಗೆ ಬರ್ತದೆ. ಅದು ಇಡೀ ಕುಟುಂಬ ಅತ್ಯಾಚಾರ ಮಾಡಿದವರ ಕುಟುಂಬ ಸಂತಾನ ನಾಶ ಆಗಿ ಹೋಗ್ತದೆ ಆ ಮಣ್ಣಲ್ಲಿ. ಅದೇನು ಚಿಲ್ಲರಂತ ತಿಳ್ಕೊಳ್ಬೇಡಿ ಆ ಮಗುವನ್ನು. ಅದು ಒಂದು ಒಳ್ಳೆಯ ದಿವಸ ಅಂತ ಹೇಳಿದರೆ ನಮ್ಮ ತುಳುನಾಡಿನಲ್ಲಿ ಗೊತ್ತುಂಟು ನಿಮಗೆ, ಹೊಸ ಅಕ್ಕಿ ಊಟ ಅಂತ ಹೇಳಿದರೆ, ಹೊಸ ಅಕ್ಕಿ ಊಟ ಅಂತೇಳಿ ಆ ಮಗು ಅವತ್ತು ಬೆಳಿಗ್ಗೆ ಒಂದು ತುತ್ತು ತಿನ್ನಲಿಲ್ಲ. ಅಮ್ಮ ಲೇಟ್ ಆಯಿತು, ನನಗೆ ಎಕ್ಸಾಮ್ ಇದೆ ಅಂತೇಳಿ, ಇಲ್ಲಮ್ಮ ನಾನು ಇವತ್ತು ಹೊಸ ಅಕ್ಕಿ ಊಟ ಸಾಯಂಕಾಲ ಒಟ್ಟಿಗೆ ಊಟ ಮಾಡ್ತೇನೆ ಅಂತೇಳಿ ಹೋಗಿದಂತ ಹುಡುಗಿ. ಅಂಥ ಮಗುವನ್ನು ಇವರು ಕೊಂಡೋಗಿ ರೇಪ್ ಮಾಡಿ ಕೊಂದಿದ್ದಾರಲ್ಲ, ಆ ಮಗು ಬಿಡ್ತದ? ಆ ಶಕ್ತಿ ಬಿಡ್ತದ? ಆ ಅಕ್ಕಿ ಬಿಡ್ತದ? ಅದು ಆ ಅನ್ನ ಬಿಡುದಿಲ್ಲ. ಅವಳಿದು ಪಾಲು ಇದೆ ಅಲ್ಲೋ ಇನ್ನು. ಅಮ್ಮ ನಾನು ಸಾಯಂಕಾಲ ಬಂದು ಊಟ ಮಾಡ್ತೇನಮ್ಮ. ಆ ಮಾತು ಉಂಟಲ್ಲ ಇವತ್ತು, ಆ ಮಾತು ಅದನ್ನು ಸುಟ್ಟು ಬಿಡ್ತದೆ. ಅದು ಸೌಜನ್ಯ ಕೇಸ್ಗಿಂತ ಮುಂಚೆ ಸಾಕಷ್ಟು ಪ್ರಕರಣಗಳು ಇಲ್ಲಿ ನಡೆದಿದೆ. ನೀವು ಖುದ್ದಾಗಿ ಕೆಲವೊಂದನ್ನ ನೋಡಿದ್ದೀರಾ, ಕೇಳಿದ್ದೀರಾ, ಸ್ಟಡಿ ಮಾಡಿದ್ದೀರಾ. ಆರಂಭ ಆಗಿದ್ದು ಹೇಗೆ? ಧರ್ಮ ನಡೆತಕ್ಕಂಥ ಸ್ಥಳದಲ್ಲಿ, ಪವಿತ್ರವಾದಂಥ ಕ್ಷೇತ್ರದಲ್ಲಿ ಅಧರ್ಮ ನೆಲೆಯೂರಿದ್ದು ಯಾವಾಗ್ಲಿಂದ, ಹೇಗೆ, ಏನು ಆಯ್ತು ಅಂತ ಹೇಳಿದ್ರೆ, ಯಾರಾದ್ರೂ ಪ್ರತಿಭಟನೆ ಎದ್ರು ಅಂತ ಹೇಳಿದ್ರೆ 1-2 ದಿವಸದಲ್ಲಿ ಅವನದು ಹೆಣ ಖಂಡಿತ. ನೇತ್ರಾವತಿಯಲ್ಲಿ ಎಷ್ಟೇ ದೊಡ್ಡವನಾಗ್ಲಿ, ಯಾವ ಮಂತ್ರ ತಂತ್ರ ಪೇಪರ್ ಗೀಪರ್ ಏನಿಲ್ಲ. ಹಾಗಾದ್ರೆ ನೇತ್ರಾವತಿಯಲ್ಲಿ ನೀರಿಗಿಂತ ರಕ್ತ ಹರಿದಿದೆ ಹೆಚ್ಚು. ಅದೇ ಹೇಳುದಲ್ಲ, ನೇತ್ರಾವತಿಯೇ ಮಹಿಳೆ ಆಗಿದೆ. ಅದು ಮಹಿಳೆ ಆಗಿದೆ. ಅದು ನಾವು ಹೇಳಿದ್ರೆ ಇವರಿಗೆಲ್ಲ ಮೇಲ್ಮೇಲೆ ಕೂತವ್ರಿಗೆ ಗೊತ್ತಾಗೋದಿಲ್ಲ, ಪಾಪಿಗಳಿಗೆ. ಇವರ ಸಂತಾನ ಕೂಡ ನಾಶ ಆಗಿ ಹೋಗ್ತದೆ. ಇವರ ಹಿಂದ್ಗಡೆ ಬಿದ್ದಂಥ ಜನಗಳಿದ್ದಾರೆ, ಅವರ ಸಂತಾನ ನಾಶ ಆಗಿ ಹೋಗ್ತದೆ. ಯಾಕಂತ ಹೇಳಿದ್ರೆ ಎಂತೆಂಥ ಹೆಣ್ಮಕ್ಳನ್ನು, 8 ವರ್ಷದ್ದು 12 ವರ್ಷದ್ದು 14 ವರ್ಷದ ಹೆಣ್ಣು ಮಕ್ಕಳನ್ನು ಸೌಜನ್ಯನ ಬಾಡಿ ಹೇಗೆ ಸಿಕ್ತದೆ ಅದೇ ರೀತಿ ಸಾಯಿಸಿದಂಥ ಉದಾಹರಣೆ ಬರೀ 10 ವರ್ಷದ್ದು 2002ರಿಂದ 2012 ತನಕದ್ದು ನಾವು ದಾಖಲೆ ತೆಗೆದ, ಅದರಲ್ಲಿ ಅಡಕ ಆಗಿರುವಂಥದ್ದು. 100 ವರ್ಷದ ದಾಖಲೆ ತೆಗೆದ್ರೆ ಎಷ್ಟೋ ಸಾವಿರ ಹೆಣ್ಮಕ್ಳ ಅತ್ಯಾಚಾರ ಕೊಲೆ ಆಗಿದೆ ಆ ಗ್ರಾಮದಲ್ಲಿ. 1-2 ಅಲ್ಲ, ಎಷ್ಟೋ ಸಾವಿರ ಹೆಣ್ಮಕ್ಳ ಅತ್ಯಾಚಾರ ಕೊಲೆ ಆಗಿದೆ ಆ ಗ್ರಾಮದಲ್ಲಿ. ಎಲ್ಲ ದಾಖಲಾಗಿದ್ಯಾ? ದಾಖಲು ಅದೇ ಹೇಳುವಂಥದ್ದು ನಾನು. ದಾಖಲೆ ಯಾಕೆ ಇಲ್ಲ ಅಂತ ಹೇಳಿ. ಯಾಕಿಲ್ಲ? ಸ್ಟೇಷನ್ ಅಲ್ಲೆಲ್ಲ ದಾಖಲಾಗಿದ್ಯಾ? ಸ್ಟೇಷನ್ ನಮ್ದೇ ಅಲ್ವಾ? ಸ್ಟೇಷನ್ ನಮ್ದೇ ಒಂದು ದೇಶ, ನಮ್ದೇ ಒಂದು ದೇಶ. ಇಲ್ಲಿ ಕಾನೂನೇ ನಮ್ದು, ಇಲ್ಲಿ ಪೊಲೀಸ್ ಇಲಾಖೆ ನಮ್ದು, ಇಲ್ಲಿ ಬರ್ಸುವವನು ನಾನೇ, ಮಾಡುವವನು ನಾನೇ ಇದೆ. ಅಲ್ಲಿ ಯಾವುದಾದರೂ ಒಂದು ಕೇಸ್, ಮತ್ತೆ ಅದು ನೀವು ಆ ದಾಖಲೆ ನೋಡಿ, 1 ವರ್ಷದ್ದು 2002ರಿಂದ 2012 ತನಕ. ನಾವು 30 ವರ್ಷದ ಕೇಳಿದವರು 10 ವರ್ಷದ ಕೊಟ್ಟಿದ್ದಾರೆ. ಅದರಲ್ಲಿ 464-62 ಏನೋ ಅಸಹಜ ಸಾವುಗಳು. ಸಹಜ ಅಲ್ಲ, ಅಸಹಜ ಸಾವುಗಳು, UDR. ಅದರಲ್ಲಿ 96 ಹೆಣ್ಮಕ್ಳಿದ್ದು, 96. ಅದರಲ್ಲಿ 49 25ರಿಂದ 30-35 ವರ್ಷದ ಒಳಗಿದ್ದು. 18 ವರ್ಷದ ಕೆಳಗಿಂದು 18 ಹೆಣ್ಮಕ್ಳಿದ್ದು. ಅದರಲ್ಲಿ 6 ವರ್ಷದಿದೆ, 9 ವರ್ಷದಿದೆ, 14 ವರ್ಷದ ಹೆಣ್ಮಕ್ಳಿದ್ದಿದೆ. ಎಲ್ಲ ಬಾಡಿ ಸಿಕ್ಕಿರೋದು ಹೇಗೆ ಅಂತ ಹೇಳಿದರೆ,
ಆ ತಾಯಿ ಸೌಜನ್ಯಳ ಬಾಡಿ ಸಿಕ್ಕಿತಲ್ಲ, ಬೆತ್ತಲೆಯಾಗಿ ಜಜ್ಜಿ ಇಡೀ ಬಾಡಿಗೆಲ್ಲ ಕಚ್ಚಿ ಬೀಭತ್ಸವಾಗಿ ಅತ್ಯಾಚಾರ ಮಾಡಿ ಕೊಲೆ ಬೀಸಾಡು ಅದೇ ರೀತಿ 18 ಬಾಡಿ ಸಿಕ್ಕಿರುವಂಥದ್ದು. ಒಂದೇ ಥರ ಒಳಗಿನ ಒಳ ಉಡುಪಿ ಇಲ್ಲ, ಬಾಡಿ ಇಲ್ಲ. ನೀವು ಲೆಕ್ಕ ಹಾಕಿ ಇದನ್ನು ನಾವು ಕೇಳಿದರೆ ನಮ್ಮ ಮೇಲೆ ಕಂಟೆಂಪ್ಟ್ ಆಗ್ತದೆ. ಎಷ್ಟು ಹೇಳಬಾರ್ದು, ನನಗೆ ಹೇಳಿದಲ್ಲ ಗಂಡನ ಹೆಸರು ಇರಲಿಕ್ಕೆ ಹಿಂದೆ ಇರಲಿಲ್ಲ ಅಂತ. ಹಾಗೆ ಈಗ ಅತ್ಯಾಚಾರಿಗಳೇ ಹೆಸರು ಹೇಳಲಿಕ್ಕಿಲ್ಲ ನಮಗೆ. ಸಂತೋಷ್ ಅವನ ಆರೋಪಿ ನಿರಪರಾಧಿಯನ್ನು ಆರೋಪಿ ಮಾಡಿ ಅವನ ಅಪ್ಪ ಅಮ್ಮ ಇಬ್ಬರು ಹೇಳಕ ತ್ಯಜಿಸಿ ಆಯ್ತವ್ರು, ಹೋಗಿ ಆಯ್ತವ್ರು. ಕಣ್ಣೀರಿಟ್ಟಿಟ್ಟು ಆ ಶಾಪ ಇವರನ್ನು ಕಾಡ್ತದೆ. ಉದಾಹರಣೆಗೆ ಮೊನ್ನೆ ಸೌಜನ್ಯಳ ತಂದೆ ಅವರು ತೀರ್ಕೊಂಡ್ರು. ಇನ್ನು ಯಾರ್ಯಾರು ತೀರ್ಲಿಕ್ಕೆ ಉಂಟು ಗೊತ್ತಿಲ್ಲ. ಯಾರ್ಯಾರು ಯಾವ ಹೊತ್ತಿಗೆ ಈ ಅತ್ಯಾಚಾರಿಗಳ ಕೈಗೆ ಯಾವ ರೂಪದಲ್ಲಿ ಸಿಕ್ಕಾಕೊಳ್ತಾರಂತ ಗೊತ್ತಿಲ್ಲ. ಏನು ಸ್ಲೋ ಪಾಯ್ಸನ್ ಆದಾಮ್ಗೆ ಹಾಕಿ ಕೊಂದ್ರಲ್ಲ ವಿಟ್ನೆಸ್ಸನ್ನು. ಸೌಜನ್ಯದಲ್ಲಿ 8 ಐ ವಿಟ್ನೆಸ್ಗಳು ಸಾವಾಗಿದೆ. ತನಿಖಾ ಇದರಲ್ಲಿ ಇವೊಂದು ಅಸಹಜ ಸಾವಲ್ಲ. ಯಾರ್ದು? ಡಾಕ್ಟರ್ ಆದಮ್ ಇದ್ದು ಒಂದು ತಿಂಗಳು ಆಸ್ಪತ್ರೆಯಲ್ಲಿದ್ದ, ಮಾತಾಡದೆ ಏನಿಲ್ಲದೆ. ನಾವು ಹೇಳ್ಬಾರ್ದು ಅದನ್ನು. ಅವನು ಮಾಡಿದಂಥ ಆವತ್ತಿನ ತಪ್ಪು ನೋಡಿ. 1 ತಿಂಗಳಲ್ಲಿ ಮಲಗಿದಲ್ಲಿದ್ದ ಆಸ್ಪತ್ರೆಯಲ್ಲಿ. ಊಟ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ, ಏನಿಲ್ಲ, ಅಲ್ಲಾಡಲಿಕ್ಕೆಲ್ಲ ಏನಿಲ್ಲ. ಮಲಗಿದಾಗಿ ಜೀವಂತ ಸಮಾಧಿ ಅವನು. ಅದು ಕೂಡ ಸ್ಲೋ ಪಾಯ್ಸನ್ನೇ. ಆ ಡಾಕ್ಟ್ರಿಗೆ ಕೂಡ ಲಾಸ್ಟಿಗೆ ಒಂದು ತನಿಖೆ ಆಗುವಂಥ ಸಂದರ್ಭದಲ್ಲಿ ಒಂದು ಲೇಡಿ ಜಡ್ಜ್ ಇದ್ರು. ಅವರು ಒಳಗೆ ಕರೆದು ನಮ್ಮ ತನಿಖೆ ಆಗುವಾಗಲೇ ಈ ಒಂದು ಸಂತೋಷ ತನಿಖೆ ಆಗುವಾಗ ಆ ಲೇಡಿ ಜಡ್ಜರು ಇವನಿಗೆ ಡಾಕ್ಟರ್ ಆದಾಮಿಗೆ ಹೇಳಿದ್ರಂತೆ, ಏಯ್ ಕರೆಕ್ಟ್ ನೀನು ಹೇಳಿಕೆ ಕೊಟ್ಟು ಹೋಗಿ 1 ಗಂಟೆ ಒಳಗೆ ಕೂತ್ಕೋ, ಯೋಚನೆ ಮಾಡು, ನಿನ್ನನ್ನಿಲ್ಲದೆ ತೆಗೆದು ಒಳಗೆ ಆಗ್ತೀನಿ, ನೀನೇ ನಿಜವಾದ ಆರೋಪಿ, ಇಡೀ ಪ್ರಕರಣವನ್ನು ಮುಚ್ಚಿಸಿದವ ನೀನು ಅಂತೇಳಿ. ಇನ್ನೆಲ್ಲೋ ಈ ಹೋರಾಟ ಈಗ ಪ್ರಾರಂಭ ಆಯ್ತಲ್ಲ 2 ವರ್ಷದಿಂದ 2023 ಮೇಲೆ. ಅದರ ಮಧ್ಯದಲ್ಲಿ ಡಾಕ್ಟರ್ ಆದಾಮ್ ಇಲ್ಲ. ಈಗ ಇನ್ಯಾರ್ಯಾರು ಈಗ ಮರು ತನಿಖೆ ಪ್ರಾರಂಭ ಆದರೆ ಇನ್ಯಾರ್ಯಾರು ಸಾಯ್ತಾರಂತ ಗೊತ್ತಿಲ್ಲ. ಯಾರ್ಯಾರನ್ನು ಕೊಲೆ ಮಾಡ್ತಾರಂತ, ಯಾವ ರೀತಿಯಲ್ಲಿ ಕೊಲೆ ಮಾಡ್ತಾರಂತ ಗೊತ್ತಿಲ್ಲ. ಕಾಯುವ ಒಬ್ಬ ಇದ್ದಾನೆ, ಅವನ ಅಧರ್ಮ ಮಾಡಿದ್ದಾನೆ, ಸತ್ತಿದ್ದಾನೆ ಅವನು. ಇನ್ನೂ ಇದ್ದಾರೆ ಈ ಅತ್ಯಾಚಾರಿಗಳ ಜೊತೆ ಯಾರ್ಯಾರು ಇದ್ದಾರಲ್ಲ ಈಗ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ನಾನು ನಿಮ್ಮ ಮಗ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳಿ ಪೇಪರಲ್ಲಿ ಆ್ಯಡೆಲ್ಲ ಕೊಡುವಂಥ ಅತ್ಯಾಚಾರಿಗಳ ಪರವಾಗಿ ನಿಲ್ಲುವಂಥ ಕೆಲವು ಪಾಪಿಸ್ಟರು ಇದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಣ್ಣಪ್ಪನ ಮಂಜುನಾಥನ ಪ್ರಸಾದ ಇದೇ ರೀತಿ ಸಿಗ್ತದೆ. ಇದೇ ರೀತಿ ಹೇಗೆ ಆದಮ್ ಮಲಗಿದಾನಲ್ಲ, ಅದೇ ರೀತಿ ಅವರೊಟ್ಟಿಗೆ ಸೇರಿದವಲ್ಲ ಅವನಿಗೆ ಸರಿಯಾಗಿ ಶಿಕ್ಷೆ ಅಂತೇಳಿ ಅವ್ರ ಮನೆಯವರು ಕೂಡ ಮಲಗಿದ್ರೆ ಗೊತ್ತಾಗೋದು ಅವನಿಗೆ. ಆ ರೀತಿ ಖಂಡಿತ ಆಗ್ತದೆ, ಆಗದೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಜನಗಳು ಎಚ್ಚೆತ್ತಿದ್ದಾರೆ. ಇದು ಮುಂದೆ ಒಂದು ದೊಡ್ಡ ಒಂದು ಏನಾದರೂ ಕತೆ ನಡೀತದೆ ಇಲ್ಲಿ. ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಎಲ್ರಿಗೂ ನಾವು ಇದ್ದೇವೆ ಅನ್ನುವಂಥವನ್ನು ತೋರಿಸಿಕೊಡ್ತಾರೆ ಅನ್ನುವಂಥ ಒಂದು ಖಂಡಿತವಾದಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಉಂಟಲ್ಲಿ. 2012ರಿಂದ ಪಾಪಿ ಪೊಲೀಸ್ನವರು ಮಾಡಿದಂಥ ಈ ಷಡ್ಯಂತ್ರದಿಂದ ಸೌಜನ್ಯಗಳನ್ನು, ಈ ಆರೋಪಿಗಳನ್ನು ರಕ್ಷಣೆ ಮಾಡಿದ್ದೇ ಪೊಲೀಸ್. ಆ ಸೌಜನ್ಯ ಮಹಾಕಾಳಿಯಾಗಿ ಇವರನ್ನು ಸರ್ವನಾಶ ಮಾಡದೆ ಉಳಿಯುವುದಿಲ್ಲ. ಮಹಾಕಾಳಿ ಅವಳು, ಸಾಮಾನ್ಯ ಅಲ್ಲ ಅದು, ಮಹಾಕಾಳಿ ಅವಳು. ಒಂದು ಹುಡುಗಿ ಯಾವತ್ತು ಇಡೀ ದಿವಸ ನೋಡಿ, ಅವಳು 5 ಹುಡುಗಿಯರಲ್ಲಿ ಅವಳ ಜೀವನ ಹೇಗಿತ್ತು ಅಂತ ಹೇಳಿದರೆ, ಬೆಳಿಗ್ಗೆ ಹೇಳೋದು, ಆ ಮನೆ ಎಲ್ಲ ಹುಡುಗಿರಲ್ಲ, ಈ ಹುಡುಗಿ ಸ್ಪೆಷಲಿ ಸೌಜನ್ಯ ಬೆಳಿಗ್ಗೆ ಎದ್ದು ಇಡೀ ಮನೆಯನ್ನು ಗುಡಿಸಿ ಒರೆಸಿ ದೇವರಿಗೆ ಪೂಜೆ ಮಾಡಿ ಇಡೀ ಮನೆ ಭಜನೆ ಆಡಿ ಎಲ್ಲವನ್ನು ಪ್ರಿಪೇರ್ ಮಾಡ್ತಿದ್ದವಳು ಹುಡುಗಿ ಅವಳು. ಕೈಯಲ್ಲೊಂದು ಫೋನ್ ಇದ್ರೂ ಕೂಡ ತಾಯಿ ಮಾತಾಡಬೇಕು, ಅಮ್ಮ ಫೋನ್ ತೆಗಿ, ಅಮ್ಮ ಫೋನ್ ತೆಗಿ, ಅವ್ರಿಗೇನು ಕೇಳು, ಇವ್ರಿಗೇನು ಕೇಳು, ಈ ಮಗು ಉತ್ತರ ಕೊಡ್ತಿಲ್ಲ. ಆ ರೀತಿ ಬದುಕಿದಂಥ ಮಗು ಅದು ಅವತ್ತು ಇಡೀ ದಿವಸ ಉಪವಾಸ ಇದ್ದಂಥ ಮಗು. ಆ ಮಗುವನ್ನು ಅತ್ಯಾಚಾರ ಮಾಡುವಾಗ ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿ ಪಾಪಿಷ್ಟ ಅನ್ನ ಕೊಟ್ಟಿದ್ದಾನೆ, ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನೀನು ಊಟ ಮಾಡು ಅಂತ ಹೇಳಿ. ಅದರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಆ ಗಂಟ್ಲಲ್ಲಿ ಅನ್ನ ಹಾಗೆ ಇತ್ತು, ಆ ಮಗು ಇದ್ದು ಒಳಗೆ ಹೋಗಲಿಲ್ಲ. ನೀವು ಯೋಚನೆ ಮಾಡಿ, ಏನು ಮಾಡ್ಬೋದಾ ಆತ್ಮ? ಈಗ ಶಕ್ತಿ ಆಗಿದೆ, ಅದು ಬಲಿ ತೆಗೊಳ್ತದೆ, ಖಂಡಿತ ಬಲಿ ತೆಗೊಳ್ತದೆ.
ಖಂಡಿತ ಬಲಿ ತಗೊಳ್ತದೆ. ನಾನು ಹೇಳ್ತಾ ಇರ್ತೇನೆ, ಯಾವತ್ತೂ ಹೇಳ್ತಾ ಇರ್ತೇನೆ. ರಾಮಾಯಣದ ಸೀತಾಮಾತೆ, ದ್ರೌಪದಿ ಕಲಿಯುಗದ ದೇವಿಯವಳು, ಶಕ್ತಿಯವಳು. ನೋಡಿಬೇಕಾದ್ರೆ ನೀವು ದೇವಿ ಅವತಾರದಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ತೀರಿ. ಅಂಥ ಮಗು ಅದು, ಯಾವುದರ ಪರಿವೇ ಇಲ್ಲ. ಕಾಮ ಅಂದರೆ ಏನು ಗೊತ್ತಿಲ್ಲ ಅದಕ್ಕೆ, ಪಾಪ. ಹಸಿವು ಅಂದರೆ ಏನು ಗೊತ್ತಿಲ್ಲ ಅದಕ್ಕೆ. ದೇವರ ಜ್ಞಾನದಲ್ಲಿದ್ದಂಥ ಮಗು, ಇಡೀ ದಿವಸ ಉಪವಾಸದಲ್ಲಿದ್ದಂಥ ಮಗು ಈ ರೀತಿ ಸತ್ತರೆ, ಈ ರೀತಿ ಅತ್ಯಾಚಾರ ಮಾಡಿದವನಿಗೆ ಶಾಸ್ತಿ ಆಗೋದೇ ಇಲ್ವಾ? ನೀವು ಲೆಕ್ಕ ಹಾಕಿ. ನಾವು ನಂಬಿದವರು, ಇದು ಸನಾತನ ಹಿಂದೂ ಧರ್ಮದ ಪರಂಪರೆ, ಇದು ಸಂಸ್ಕೃತಿ, ಇದು ನಮ್ಮದು. ನಾವು ಇದನ್ನು ನೋಡ್ಕೊಂಡು ಬಂದವರು ನಾವು. ಆ ನೋವು ಬಿಡ್ತದ? ಇವತ್ತು ಕೋಟ್ಯಾಂತರ ಜನರ ನೋವು ನೋಡಿ. ಒಂದೊಂದು ಆ ರೀಲ್ಸ್ಗಳನ್ನು ನಾನು ಹೇಳುವಂಥದ್ದು, ಈ ಮಾಧ್ಯಮದವ್ರಿಗೆ ಹೇಳುವಂಥದ್ದು, ಸೆಟ್ಲೈಟ್ ಚಾನಲ್ನವ್ರಿಗೆ, ಬರೇ ಆ ಸಮೀರ್ ಅನ್ನುವಂಥ 21 ವರ್ಷದ ಆ ಯೂಟ್ಯೂಬರ್ ಮಾಡಿದಂಥ ಒಂದು ಇದಕ್ಕೆ ಆ ಕಮೆಂಟನ್ನು ಓದಿ. ನೀವು ಬರೀ ಕಮೆಂಟ್ ಓದಿ ಸ್ವಾಮಿ, ನೀವು ಕಮೆಂಟ್ ಓದಿ. ನೀವು ವ್ಯೂಸ್ ನೋಡ್ಲಿಕ್ಕೆ ಹೋಗೋದು ಬೇಡ. ಅವನಿಗೆ ಎಷ್ಟಾಗಿದೆ ಅಂತ ಹೊಟ್ಟೆ ಕಿಚ್ಚಾಕೊಂಡು ಸಾಯ್ಬೇಡಿ ಪಾಪಿಗಳೇ ನೀವು. ಏನು ಸೆಟ್ಲೈಟ್ ಚಾನಲ್ಗಳು ನೀವು. ಇವತ್ತು ಯೂಟ್ಯೂಬರ್ಗಳು ಮತ್ತು ವೆಬ್ಸೈಟ್ ನ್ಯೂಸ್ಗಳು ಮಾಡಿದಂಥ, ಫೇಸ್ಬುಕ್ ವಾಟ್ಸಪ್ಗಳು ಮಾಡಿದಂಥ ಸಾಧನೆಯಿಂದ ಈ ಹೋರಾಟ ಜೀವಂತವಾಗಿದೆ. ಇದು ಹೆಮ್ಮೆ ನಮಗೆ. ಇವರೆಲ್ಲ ಬೆಂಬಲ ಕೊಟ್ಟರಲ್ಲ ನಮಗೆ. ಸಣ್ಣ ಸಣ್ಣ ಗುಬ್ಬಿಗಳು, ಈ ಗಿಡುಗಗಳೆಲ್ಲ ರಾಕ್ಷಸರಾಗೆ ತಿಂದು ಮುಗಿಸಿಬಿಟ್ಟವು ಈ ಪ್ರಕರಣವನ್ನು. ಆದರೆ ಈ ಗುಬ್ಬಿಗಳು ಏನು ವಾಟ್ಸಪ್ ಫೇಸ್ಬುಕ್ ಅನ್ನೋಂಥ ಗುಬ್ಬಿ ಯೂಟ್ಯೂಬರ್ಸ್ಗಳು, ಇವರೆಲ್ಲ ಸೇರಿಕೊಂಡು ಈ ಹೋರಾಟವನ್ನು 12 ವರ್ಷದಿಂದ ಜೀವಂತವಾಗಿ, ನಿಮಗೆ ಹ್ಯಾಟ್ಸಪ್ ಅಂತ ಹೇಳ್ಬೇಕು ನಾವು. ನಮ್ಮ ಹೋರಾಟ ಇದ್ದೇ ಬಿಡಿ. ಹೇಳ್ಬೋದು ಅವನು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾನೆ. ನೀವು ಹೇಳಿದ್ರಲ್ಲ ನಿಮಗೆ ದುಡ್ಡು ಬರ್ತದಂತೆ, ಮನೆ ಕಟ್ತಿದ್ದೀರಂತೆ. ಸರಿಯಪ್ಪ, ಆಗಲಿ. ಅಂದ್ರೆ ನಾನು ನಿಮ್ಮನ್ನ ಸಂದರ್ಶನ ಮಾಡ್ಬೇಕು ಅಂತ ಆಗ್ಲಿ. ಅದು ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಾನು ತಗೊಂಡ್ರೆ ನನಗೆ. ಇಲ್ಲಾದ್ರೆ ಯಾರು ಮಾತಾಡಿದಾನೆ ಅವನ ನಾಲಿಗೆಯಲ್ಲಿ ಹುಳ ಬಿದ್ದು ಸತ್ತು ಸರ್ವನಾಗಿ ಹೋಗ್ತಾನೆ ಅವನು. ತುಂಬಾ ಈ ರೀತಿಯಾಗಂತ ನ್ಯೂಸ್ ಹರಿದಾಡ್ತಾ ಇದೆ, ನಿಮ್ ಕಿವಿಗೂ ಬಿದ್ದಿರುತ್ತೆ. ಹೌದಾ, ಹೇಗೆ, ಏನು, ಹೆಂಗೆ ಸಹಿಸ್ಕೊಂಡ್ರಿ ಅಂತ ಕೇಳೋಣ ಅಂತ. ಸಹಿಸ್ಕೊಳ್ಳಿಕ್ಕೆ ಅಣ್ಣಪ್ಪ ಮಂಜುನಾಥನೇ ಶಕ್ತಿ ನಮಗೆ. ಅಲ್ಲ, ನಿಮ್ಮ ಈ ತರ ರೆಬಲ್ಲು, ಈ ಹೋರಾಟದಿಂದ ನಿಮ್ಮ ಮನೆಯವ್ರಿಗೆ ಏನು ಎಫೆಕ್ಟ್ ಆಗ್ನಿಲ್ವಾ? ಪಾಪ ಹೆಂಡತಿ ಮಕ್ಳಿಗೆ ಅವರೆಲ್ಲ ಹೆಂಗ್ ಸಹಿಸ್ಕೊಂಡ್ರು? ಸಹಿಸ್ಕೊಳ್ಳೋದಲ್ಲಮ್ಮ, ನಾವು ನಮ್ಮ ಜೀವನದ ಇತಿಹಾಸದಲ್ಲಿ ಎಲ್ರಿಗೊಂದು ಆಸೆ ಇರ್ತದೆ, ನಮಗೂ ಒಂದು ಆಸೆ ಇರ್ತದೆ. ನಾವು ಬೊಂಬೈಲಿರ್ಬೇಕಾದ್ರೆ ಇಂಥ ಹುಡುಗಿ ಆಗಬೇಕು, ಅಂಥ ಹುಡುಗಿ ಆಗಬೇಕು, ಇಂಥವ್ರನ್ನ ಮದುವೆ ಆಗಬೇಕು, ನಾವು ಸಹ ತುಂಬ ಆಸೆ ಪಟ್ಟವು. ಡ್ರೀಮ್ ಗರ್ಲ್ ಇದೇ ತರ ಇರ್ಬೇಕು ಅಂತ ಒಂದು ಡ್ರೀಮ್ ಇತ್ತು, ನಮಗೂ ಕೂಡ ಒಂದು ಡ್ರೀಮ್ ಇತ್ತು. ಯಾವಾಗ ಸನಾತನ ಧರ್ಮದ ಒಂದು ಅವನತಿಯನ್ನು ನೋಡಿದೆ ನಾನು, ಅಯೋಧ್ಯೆ ಅಂತ ಒಂದು ದೇವಸ್ಥಾನ, ಪ್ರಭು ಶ್ರೀರಾಮಚಂದ್ರರ. ಅರೆ, ನಾವು ಇನ್ನೆಲ್ಲ ಆಸೆ ಇಟ್ಕೊಂಡು ಎಂತ ಸಾಯೋದು ಮಾರೆ. ಫಸ್ಟಿಗೆ ಇದನ್ನು ಸರಿ ಮಾಡ್ಬೇಕಂತ ಹೇಳಿ ನಾವು ಬಂದವರು. ಸೌಜನ್ಯಕ್ಕೆ ಹೋರಾಟಕ್ಕೆ ಹೇಳಿದ ಮೇಲೆ ಫೇಕ್ ಐಡಿಗಳ ಕೆಲವು ನ್ಯೂಸ್ಗಳನ್ನು ಓದಿದ್ದಿರಲ್ವ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಬರಿತಾನೆ ಒಬ್ಬ ಫೇಕ್ ಐಡಿಯಲ್ಲಿ, ಅತ್ಯಾಚಾರಿಯ ಮಗ, ಯಾರೋ ಒಬ್ಬ ಪಾಪಿಷ್ಟ ಅತ್ಯಾಚಾರಿಯ ಮಗ, ನನ್ನ ಧರ್ಮಪತ್ನಿಯ ಫೋಟೋ ಹಾಕಿ, ಇವಳು ಯಾರು ಗೊತ್ತಾ, ಇವಳು ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಂಡತಿ, ಇವಳು ಮೆಜೆಸ್ಟಿಕ್ಕಲ್ಲಿ ಸೂಳೆಗಾರಿಕೆ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾಳೆ ಅಂತ ಹೇಳಿ ಬರೀತಾನೆ. ದೇವಾ, ಈ ರೀತಿಯಾಗಿ ನೋಡಿ, ಇದು ಧರ್ಮ ನಮ್ದು. ಮೇಡಮ್ ಏನಾದ್ರು ಬೆಂಗಳೂರಲ್ಲಿ ಜೀವನ ಮಾಡಿದ್ರಾ? ಅವಳಿಗೆ ಬೆಂಗಳೂರು 1-2 ಸಲ ಹೋಗಿರೋದು ನನ್ನ ಜೊತೆಯಲ್ಲಿ. ಈಗ ಮೊನ್ನೆ ಕೇಸಿಗೆ ಅವಳ ಮೇಲೆ ಕೇಸಿ. ಓಕೆ, ಅವರು ಹೋರಾಟಕ್ಕೆ ಬರ್ತಾ ಇದ್ದಾರೆ? ಏನಿಲ್ಲಮ್ಮ, ಹೌಸ್ ವೈಫ್ ಆಗಿರೋದು ಅವಳು. ಅದು ಇದು ಬಿಟ್ಟರೆ ಅದಕ್ಕೆ ಹೊರಗಡೆ ಇದೇ ಗೊತ್ತಿಲ್ಲ. ಅದು ಮದುವೆ ಆದ ಪ್ರಪಂಚ ಮದುವೆ ಆದಮೇಲೆ ನಾನು 1-2 ಸಲ ಏನೋ ಎಲ್ಲೆಲ್ಲ ಕರ್ಕೊಂಡು ಅವ್ರ ಮನೆಗೆ ಹೋಗಿ 2-3 ವರ್ಷ ಆಯ್ತು. ಇಲ್ಲಿ ಕಡಬ ಅಂತ ಹೇಳಿದರೆ ಇಲ್ಲಿ 35 ಕಿಲೋಮೀಟರ್ ಇರೋದು, ಸಂಯವಾಗಿ ಬರ್ಬೋದು. ಅವ್ರ ತಂದೆ ತೀರದ ಮೇಲೆ ಅಂತ ಹೋಗಲೇ ಇಲ್ಲ ನಾನು. ಈ ಹೋರಾಟವೇ ಆಯಿತು ನಮಗೆ. ನನ್ನ ಮನೆ ನೋಡೋದಿಲ್ಲ ನಾನು. ಅವಳನ್ನು ಸುಳ್ಳೆ ಮಾಡಿ ಹಾಕಿದ್ರು. ಈ ಕಡೆ ನನ್ನ ಮಗಳು ಕಾಲೇಜ್ ಸ್ಟೂಡೆಂಟ್, ಅವಳಂತೆ ಮುಸ್ಲಿಂ ಹುಡುಗರ ಜೊತೆಯಲ್ಲಿ ಲವ್ ಡವ್ವಿ ಅಂತೆ, ಅವ್ರ ಜೊತೆ ಸಿಕ್ಕಿ ಬಿದ್ಲಂತೆ. ಗೌಡ್ರುಗಳೆಲ್ಲ ಸೇರ್ಕೊಂಡು ಹೊಡೆದ್ರಂತೆ. ಇಡೀ ತೇಜವಾದೆ ಮಾಡಿ ಹಾಕಿದ್ರು, ಫೋಟೋ ಸಮೇತ ಹಾಕಿ. ಈ ಪಾಪಿ ಬೇವರ್ಸಿ ಪೊಲೀಸುಗಳು ಹೇಳ್ತಾರಲ್ಲ, ಬರೀರಿ ಇದನ್ನು, ನೀವು ಹಾಕ್ಬೇಕಿದನ್ನು, ಖಂಡಿತ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಇವರು ಸಮೀರ್ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿದಾರಲ್ಲ, ಪಾಪಿ ಬೇವರ್ಸಿ ಪೊಲೀಸ್ ಅಂತ ಹೇಳೋದು ನಾನು.
ಇವರಿಗೆ ಅಪ್ಪ ಅಮ್ಮ ಇಲ್ಲ, ಈ ನಾಯಿಗಳಿಗೆ ಇವರಿಗೆ ಕಣ್ಣು ಕಾಣುವುದೂ ಇಲ್ಲ ಇವರಿಗೆ. ಸುಮೋಟೋ ಕೇಸ್ ದಾಖಲು ಮಾಡ್ತಾರಲ್ಲ, ನನ್ನ ಹೆಂಡತಿ ಮಕ್ಕಳನ್ನು ಸೂಳೆ ಮಾಡಿದಾರಲ್ಲ ಈ ಬೇವರ್ಸಿಗಳು. ಸುಮೋಟೋ ಕೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಅದು ಅವರ ಸ್ವಂತ ಪೇಜಲ್ಲಿ ಬರೆದಿದ್ದಾರೆ, ಸ್ವಂತ ಫೇಕಲ್ಲ, ಸ್ವಂತ ಪೇಜಲ್ಲಿ. ನಾವು ಜೀವಂತ ಶವಗಳಾಗಿ ಬದುಕ್ತಾ ಇದ್ದೇವೆ ಇವತ್ತು. 2000 ನಾನು ಹೇಳ್ತೇನೆ ಕೇಳಿ, 2012ರಿಂದ ಪಾಪಿ ಪೊಲೀಸ್ನವರು ಮಾಡಿದಂತ ಈ ಷಡ್ಯಂತ್ರದಿಂದ ಸೌಜನ್ಯಗಳನ್ನು, ಈ ಆರೋಪಿಗಳನ್ನು ರಕ್ಷಣೆ ಮಾಡಿದ ಇದೇ ಪೊಲೀಸ್ ಇವತ್ತು ನಮ್ಮವರು ಹೋರಾಟ ಮಾಡುವವರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಅತ್ಯಾಚಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟೇ ಇಲ್ಲ, ADPಗೆ ಹೋಗ್ಬೇಕಂತದ್ದು. ಎಲ್ಲಿಗೆ? ಅವ್ರದ್ದೇನು ಲೀಗಲ್ ಸೆಲ್ ಇದೆ ಅಂತೆ, ಅಲ್ಲಿಗೆ ಹೋಗಿ ಬರ್ಬೇಕಂತೆ. ಈ ಪಾಪಿ ಪೊಲೀಸ್ನವ್ರು ಕಾಕಿ ಹಾಕೊಂಡು ಒಂದು ಎಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಕಾಕಿ ಅಂತ ಹೇಳಿದ್ರೆ ದೇವರು ಅಂತ ನೋಡುವಂತ ನಮಗೆ. ನಾನು ನನ್ನ ಜೀವನದ 42 ವರ್ಷದಲ್ಲಿ ಮಾರ್ಗದಲ್ಲಿ ಕೆಲಸ ಮಾಡ್ತೇನೆ, ಒಂದು ಪೊಲೀಸ್ನವರು ಹೊಟ್ಟೆಗೆ ಹೊಡೆದಿಲ್ಲ ನಾನು. ನನ್ನ ಹತ್ರ 1000 ಕೇಸ್ ಇದೆ ಪೊಲೀಸ್ನವರು. ಇದೇ ಯೋಗೀಶ ಇದ್ದಾನಲ್ಲ ಪಾಪಿ, ಸೌಜನ್ಯಲ ಕೇಸನ್ನು ಮುಚ್ಚಿ ಸಾಕಿದ ಯೋಗೀಶ ಇದ್ದಾನಲ್ಲ, ಅವನು 400 ರೂಪಾಯಿ ಇದು ರಸೀದಿ ಕೊಟ್ಟು 1400 ರೂಪಾಯಿ ದುಡ್ಡು ತಗೊಂಡಂತ ಫ್ರಾಡ್ ಕೇಸ್ ಲಾಸ್ಟ್ಗೆ ಅವನು ಅಮಾನತ ಆಗೋಲ್ಲಿಗೆ ಬಂತು. ಲಾಸ್ಟ್ಗೆ ಬಂದು ಕಾಲಿಡ್ದ, ಅಣ್ಣ ಬಚಾವ್ ಮಾಡಿ ಅಂತೇಳಿ. ಆ ಪಾಪಿಷ್ಟನನ್ನು ಕೂಡ ನಾನು ಬಚಾವ್ ಮಾಡಿದ್ದೇನೆ. ಆ ಪೊಲೀಸ್ ಅಧಿಕಾರಿ, ತನಿಖಾಧಿಕಾರಿ, ಸೌಜನ್ಯನ ಕೇಸಲ್ಲಿ ತನಿಖಾಧಿಕಾರಿಯನ್ನು ಕೂಡ ಬಚಾವ್ ಮಾಡಿಸಿದ್ದೇನೆ ನಾನು. ಲೆಕ್ಕ ಹಾಕಿ ನೀವು. ಇದು ನಮ್ಮ ಹೃದಯ ಶ್ರೀಮಂತಿಗೆ. ಆ ಪಾಪಿಯನ್ನು ಕೂಡ ಸೌಜನ್ಯ ಹೋರಾಟ ಆಗುವಾಗ ಅವನೇ ಮುಚ್ಚಿಸಿದ್ದ ಗೊತ್ತಿದ್ದು, ಅವನೇ ಕೋರ್ಟಿಗೆ ಬಂದು CBIಗೆ ಬಂದು ಸಾಕ್ಷಿ ಹೇಳ್ತೇನೆ ಅಂತ ಹೇಳಿದ ಮೇಲೆ ಅವನಿಗೂ ಕೂಡ ಆ ಲಂಚದ ಇದರಲ್ಲಿ ನಾನು ರಿಲೀಫ್ ಕೊಟ್ಟಿದ್ದೇನೆ. ಆಯಿತು, ನೀನು ಮಾಡಿದ ತಪ್ಪಲ್ಲ, ಸಾಯಿ, ಮದುವೆ ಆಗಿದೆ, ಮಗು ಇದೆ, ನಿನಗೆ ಹೆಂಡತಿ ಇದೆ, ಜೀವನ ಮಾಡು, ಸಂಸಾರ ಮಾಡು ಅಂತೇಳಿ ಕಡೆಗೆ ಅವನು ಕೂಡ ಕೈ ಕೊಟ್ಟ. ಇಂಥ ಪಾಪಿ ಪೊಲೀಸ್ಗೆ ನಾನು ಏನು ಹೇಳಿ ಬೈಯೋದಾ? ಬೈದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಹಾಕ್ಲಿ. ಎಷ್ಟು ಕೇಸ್ ಇದೆ ಅಂದಾಜು ಇವಾಗ ನಿಮ್ಮ ಮೇಲೆ? ಎಷ್ಟು ಕೇಸ್ ನೋಡಿ, ಸೌಜನ್ಯ ಹೋರಾಟಕ್ಕೆ ಇಂತೆ ನಂದೊಂದು 35 ಕೇಸ್ ಇದೆ. ಹಿಂದೂ ಸಮಾಜಕ್ಕೋಸ್ಕರ ನಾವು ಹಿಂದೂ ಸಂಘಟನೆಯಲ್ಲಿ ದುಡ್ದವರು, ಹಿಂದೂ ಸಮಾಜಕ್ಕೆ ದುಡ್ದವರು 35 ಕೇಸು. ನೀವು ಬೇಕಾದ್ರೆ ಅಲ್ಲಿ ಬೆಳ್ತಂಗಡಿ ಸ್ಟೇಷನಲ್ಲಿ ಹೋಗಿ ನೀವು ಲಿಸ್ಟ್ ತಗೊಳ್ಳಿ ಏನಿದೆ ಅಂತೇಳಿ. ಯಾವುದು ನನ್ನ ಸ್ವಂತಕ್ಕೆ ಒಂದು ಕೇಸ್ ಇಲ್ಲ. ಸ್ವಂತಕ್ಕೆ ನನ್ನ ಜಾಗ ಆದ ಕೇಸು, ನನ್ನ ಹೊಟ್ಟೆಪಾಡಿಗೋಸ್ಕರ ಮಾಡಿದಂಥ ಕೇಸುಗಳಿಲ್ಲ ನನ್ನ ಹತ್ರ. ಇದೇ ಸನಾತನ ಹಿಂದೂ ಧರ್ಮಕ್ಕೋಸ್ಕರ ಮಾಡಿದಂಥ ಕೇಸ್ ಇರುವಂಥದ್ದು. ಇದನ್ನು ನಾವು ಮಾತಾಡಿದರೆ ನಾವು ದೇಶದ್ರೋಹಿಗಳು, ನಮ್ಮ ಮೇಲೆ ಕಂಟೆಂಪ್ಟುಗಳು. ಪೊಲೀಸ್ ಇಲಾಖೆ ಮಾಡಿದಂಥ ತಪ್ಪು ಇದು 2012ರಿಂದ ಸೌಜನ್ಯಳ ಕೇಸು. ಆ ಕೂಸು ಇವತ್ತು ನಮ್ಮನ್ನು ಬಲಿಬಸು ಮಾಡ್ತಾ ಇದೆ. ನನಗೆ ಕೆಲವು ಸಲ ಏನು ಅನ್ನಿಸ್ತದೆ ಗೊತ್ತಾ, ಆ ಸೌಜನ್ಯಳ ಜಾಗದಲ್ಲಿ ನಾನು ರೇಪಾಗಿ ಸಾಯ್ಬೇಕಿತ್ತು. ಹಾಗೆ ಅನ್ನಿಸ್ತದೆ. ನಿನ್ನೆಯಿಂದ ನನಗೆ ಎಷ್ಟು ತಲೆಬಿಸಿ ಆಗ್ತದೆ ಅಂತ ಹೇಳಿದರೆ, ಆ ಒಂದು ಇದು ಅವನು ಪೊಲೀಸ್ ಒಬ್ಬ ನೋಟಿಸ್ ತಗೊಂಡು ಬಂದಿದ್ದಾನೆ. ನಾನು ಹೇಳಿದೆ ರಿಜಿಸ್ಟರ್ ಪೋಸ್ಟ್ ಮಾಡಿ ಕಳಿಸಿ ಅಂತೇಳಿ, ಉತ್ತರ ಕೊಡ್ತೇನೆ ನಾನು ಅದಕ್ಕೆ ಅಂತೇಳಿ. ಹಾಗೆ ಯೋಚನೆ ಮಾಡಿದ್ದಾನೆ. ಸೌಜನ್ಯ ಎಲ್ಲ ಸಾಯ್ಬೇಕಿದ್ದದ್ದು. ಇವತ್ತು ನಾವು ಅದಕ್ಕೆ ನ್ಯಾಯ ಕೇಳ್ತೇವಲ್ಲ, ಆವತ್ತೇ ಸೌಜನ್ಯಳ ಜಾಗದಲ್ಲಿ ನಾವು ನಿಂತು ಸಾಯ್ಬೇಕಿತ್ತು ರೇಪಾಗಿ. ಹಾಗೆ ಅನ್ನಿಸ್ತದೆ ನಮಗೆ. ಈ ದೇಶದಲ್ಲಿ ಬದುಕುದೇ ಬೇಡ ಅನ್ನಿಸ್ತದೆ. ಇದಾ ಸ್ವತಂತ್ರ ಭಾರತ? ಇದನ್ನು ಕೇಳಿದರೆ ಕಂಟೆಂಪ್ಟ್ ಆಗ್ತದೆ ನಮಗೆ. ಹೋರಾಟ ಮಾಡಬಾರ್ದಂತೆ. ಇವತ್ತು ಹಾಸನದ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ಸರ್ಕ್ಯುಲರ್ ಬಂದಿದೆ, ಸೌಜನ್ಯನ ಪರವಾಗಿ ಹೋರಾಟ ಮಾಡಬೇಡಿ. ಯಾರು ಇವನ ಅಪ್ಪ ಕಲಿಸಿದ್ದ? ಸುಳ್ಳು ಮಾತಾಡೋದು. ಕೋರ್ಟಲ್ಲಿ ಆ ಆದೇಶ ಆಗಲೇ ಇಲ್ಲ. ಇವರು ಕೋರ್ಟ್ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಮಾತಾಡಿಸಿ ನಮ್ಮನ್ನು ಕಂಟೆಂಪ್ಟ್ ಮಾಡಿಸಿ ಕೋರ್ಟಿಗೆ ಬೈದಿದ್ದಾರೆ, ಪೊಲೀಸ್ನವರಿಗೆ ಬೈದಿದ್ದಾರೆ ಅಂತೇಳಿ ಮಾಡಿಸೋದು ಇವರು ಪಾಪಿಗಳು ಇವರು. ಈಗ ಉದಾಹರಣೆಗೆ ನಿಮಗೆ ಒಂದು ವಿಷಯ ಹೇಳ್ತೇನೆ. ಸಮೀರ್ನನ್ನು ಮೊನ್ನೆ ರಾತ್ರಿ ಏನು ಮಾಡ್ತಿದ್ರು ಗೊತ್ತಾ? ಖಂಡಿತ ಆವತ್ತು 2012ರಲ್ಲಿ ನನ್ನನ್ನು ಎನ್ಕೌಂಟರ್ ಮಾಡಿ ಬಿಸಾಡಲಿಕ್ಕೆ ನೋಡಿದ್ದಾರೆ. ಅದೇ ರೀತಿ ಸಮೀರ್ನನ್ನು ಎನ್ಕೌಂಟರ್ ಮಾಡ್ತಿದ್ರು ಇವರು. ಹಿಂದೂ ಮುಸ್ಲಿಂ ಮಾಡಿ ಸೌಜನ್ಯನ ಕೇಸನ್ನು ಮೊನ್ನೆ ಇನ್ನು ಹೋರಾಟ ಆಗದಾಗೆ ಮಾಡ್ತಿದ್ರು ಇವರು. ಗೊತ್ತಾ ನಿಮಗೆ? ಇದು ಪ್ರೀ ಪ್ಲಾನಿಂಗ್ ಇದು. ಇದರೊಳಗಡೆ ಸರ್ಕಾರದ ಕೆಲವು ಸಚಿವರುಗಳಿದ್ದಾರೆ ಇದರಲ್ಲಿ. ಒಂದು ವೇಳೆ ನಮ್ಮ ಸೌಜನ್ಯ ಪರ ಹೋರಾಟದ ಮಟ್ಟಣ್ಣ ಅವರು ಮತ್ತು ಜಯಂತ್ ಟಿ ಅವರಲ್ಲಿ ಆ ಕಾಲಕ್ಕೆ ಹೋಗಿ ಅವನನ್ನು ಎಸ್ಕೇಪ್ ಮಾಡದಿದ್ರೆ ಉಂಟಲ್ಲ, ಖಂಡಿತ ಸಮೀರ್ ಇವತ್ತು ಹೆಣ ಆಗಿ ಸಿಗ್ತಾಯಿದ್ದ. ಆವತ್ತು ನಾನು 12/10/2012ರಂದು ನಾನು ಮನೆ ಬಿಟ್ಟು ಓಡಿದ್ರಿಂದ ಬಚಾವಾಗಿದ್ದೇನೆ. ಇದು ಹೇಳುವಂಥದ್ದು. ಇದು
ಭಯಾನಕ ಇದೆ ಅಂತ. ಇದು ಒಂದು ರೀತಿಯಲ್ಲಿ ಭಯೋತ್ಪಾದನೆಗಿಂತಲೂ ಯಾವುದೇ ದೇಶದ್ರೋಹ, ಯಾವನು ಇಷ್ಟು ದೊಡ್ಡ ದೇಶದ್ರೋಹ ಭಾರತದೊಳಗೆ ಅಂತ ದೇಶದ್ರೋಹ, ಧರ್ಮ ವಿರೋಧಿ, ಧಾರ್ಮಿಕ ಭಯೋತ್ಪಾದನೆ ಎಲ್ಲಿಯೂ ನಡೆಯಲ್ಲ, ಯಾವ ದೇಶದಲ್ಲೂ ನಡೆದಿರಲಿ. ನಿಂತ್ಕೊಂಡು ಮಾತಾಡ್ಬೋದಲ್ವಾ? ನಾನು ಬೇಕಾದ್ರೆ ಓಕೆ, ಹಂಗಾರೆ ತೊಂದರೆ ಇಲ್ಲ. ಯಾಕೆಂದ್ರೆ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ನಾನು ಚೆನ್ನಾಗಿದೆ. ಕೇಳನೇ ಇಲ್ಲ, ಸುಮ್ಮನೆ ನಿಲ್ಲಿಸ್ಕೊಂಡಿದ್ದೀನಿ ಗಂಟೆ ಗಟ್ಟಲೆ. ನಮ್ದು ಇದೆ. ಹಾ, ಯಾವುದು? ಹೀಗೆ ಆರೋಗ್ಯವೇ ಭಾಗ್ಯ. ನಮ್ದು ಸತ್ಯ ಇಲ್ಲೇ ಇರೋದು, ನಮ್ಮ ಸತ್ಯ ಇಲ್ಲೇ ಇರೋದು. ಮತ್ತೆ ಮೇಡಮ್ ಅವ್ರ ಬಗ್ಗೆ ಹಂಗೆಲ್ಲ ಬರ್ದಾಕಿದ್ರಲ್ಲ, ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು, ಹೆಂಗ್ ತಡ್ಕೊಂಡ್ರು ಅದನ್ನೆಲ್ಲಾನು? ಹೇಗೆ ಏನು? ಬೇಜಾರಲ್ಲ, ಅವಳು ಕೂಡ ನನ್ನಾಗೆ ಒಂದು ನಿತ್ಯ ಅನುಷ್ಠಾನಿ. ಅವಳು ದಿವಸಕ್ಕಂತೂ ಒಂದಷ್ಟು ವೇದ ಪುರಾಣಗಳನ್ನು, ಒಂದಷ್ಟು ಸಾಮವೇದವನ್ನು, ಗಾಯತ್ರಿ ಮಂತ್ರವನ್ನು ಒಂದಷ್ಟು 1000 ಪಠನ ಮಾಡೋಳು. ಅವಳಿಗೆ ಹೇಳಿದ್ದು ನನಗೇನು ಬೇಜಾರೇ ಇಲ್ಲ. ಅವಳಿಗೆ ಹೇಳಿದ್ದಲ್ಲ ಅದು, ಅವಳಿಗೆ ಹೇಳಿದ್ದಲ್ಲ, ಆ ಗಾಯತ್ರಿ ಮಂತ್ರ ಕೇಳಿದ್ದವರು, ಆ ಅಣ್ಣಪ್ಪ ಸ್ವಾಮಿಯ ನಿತ್ಯ ಅನುಷ್ಠಾನ ಮಾಡ್ತಾಳಲ್ಲ, ಆ ದೇವರಿಗೆ ಹೇಳಿದ್ದು. ಅದೆಲ್ಲ ಶಾಪಗಳದೆಲ್ಲ. ನಾವು ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲಲ್ಲ. ಕೆಲವು ಸಲ ದುಃಖದಿಂದ ರೋಷದಲ್ಲಿ ಮಾತಾಡ್ತೇನೆ. ನಾವು ಆದರೂ ಕೂಡ ಪೊಲೀಸ್ನವ್ರನ್ನು ಬಿಟ್ಟುಕೊಡೋದಿಲ್ಲ. ಯಾಕಂತ ಹೇಳಿದರೆ ಪೊಲೀಸ್ ಇದ್ದದ್ರಿಂದ ಇಷ್ಟಾದರೂ ಇದೆ. ಅದನ್ನು ಹಾಳು ಮಾಡಿದ್ದು ನಾವೇ. ನಾನು ರಾಜಕೀಯದ ಬಗ್ಗೆ ಇಂಟ್ರೆಸ್ಟೆಡ್ ಅಲ್ಲ. ನಾನು ಇವತ್ತು ಪೊಲೀಸ್ನವ್ರನ್ನ ಹಾಳು ಮಾಡಿದ್ರು ರಾಜಕೀಯನೇ. ಇಲ್ಲಾಂದರೆ ಪೊಲೀಸ್ ನೇರವಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನೆಲ್ಲ ಪೊಲೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಸಾರ್ ಬೇಡ, ಇದನ್ನು ಮುಚ್ಚಿಸಿದ್ರೆ ತೊಂದರೆ ಆಗ್ತಂತ ಹೇಳಿದರೆ ರಾಜಕೀಯ ಮಾಡಪ್ಪ, ಬರೀ ಬೋಳಿ ಮಗನ, ಇಲ್ಲಾಂದರೆ ಸಸ್ಪೆಂಡ್ ಮಾಡ್ತೇನೆ ಅಂತೇಳಿ ಈ ರಾಜಕೀಯ ವ್ಯಕ್ತಿ ಇರ್ತಾನಲ್ಲ, BJP ಅವನು ಇರಲಿ, ಕಾಂಗ್ರೆಸ್ನವನು, ಯಾವನು ಬೇಕಾದರೂ ಇರಲಿ, ಆವತ್ತಾಗಿದೆ ಅದೇ. ಏನು ನಮ್ಮ ಹತ್ರ ವಿಡಿಯೋ ಇತ್ತಮ್ಮ, ನಮ್ಮ ಹತ್ರ ವಿಡಿಯೋ ಇತ್ತು. ಏನು ಆ ಹುಡುಗಿದ್ದು ಒಳ ಉಡುಪನ್ನು ಮನೆಯಿಂದಲೇ ತಂದು ಇಟ್ಟದ್ದು, ಮನೆಯವರು ತೆಗೊಂಡು ಬರೋದು, ಈ ತನಿಖಾಧಿಕಾರಿ ಹತ್ರ ಕೊಡುವುದು, ಇವರು ಸಂತೋಷವನ್ನೆಲ್ಲ ಹೊಡ್ಕೊಂಡು ಬಂದು ರಾತ್ರಿ 5 ಗಂಟೆಗೆಲ್ಲ ಜಾಗ ತೋರಿಸಿ ಅವನ ಹತ್ರನೇ ಇಡಿಸಿ ಆ ಒಳ ಉಡುಪನ್ನು ಎಲ್ಲ ವಿಡಿಯೋ ಇತ್ತು. 2 ದಿವಸದಲ್ಲಿ 2 ಮೊಬೈಲ್ ಆ ವಿಠಲ್ ಗೌಡ್ರು ಇದ್ದು ಕದ್ದಿದ್ದಾರೆ. ಅವರು ಹೇಗಂತ ಹೇಳಿದರೆ, ವಿಠಲ್ ಗೌಡ್ರು ನೇತ್ರಾವತಿ ಸಾನಘಟ್ಟ ಇದೆ, ಅಲ್ಲಿ ಅವ್ರದ್ದು ಹೋಟ್ಲಿತ್ತು. 2 ಟೀ ಅಂತ ಹೇಳಿದ್ರು ಕೇಸಲ್ಲಿ ಕೂತ್ಕೊಂಡು ವಿಠಲ್ ಗೌಡ್ರು ತರೋದು ಅವರೇ ಹೋಗಿ. ಅಂದರೆ ಜನ ಇಲ್ಲ, ಹೋಗಿ ಮಾಡ್ಕೊಂಡು ಬರೋದವ್ರೆ. ಈ ಮೊಬೈಲ್ ಕ್ಯಾಶಿನ ಮೇಲೆ 2 ಮೊಬೈಲನ್ನು ಆರಿಸಿಬಿಟ್ಟಿದ್ದಾರೆ. ಅದರಲ್ಲಿ ಪೂರ್ತಿ ಚಿತ್ರಣ ಇತ್ತು. ಪೊಲೀಸ್ನವರು ಕರ್ಕೊಂಡು ಬರೋದು, ಆ ಒಳ ಉಡುಪನ್ನು ಇಡುವುದು, ತೋರಿಸು ಅಂತೇಳಿ ಕುಟ್ಟೋದು, ಎಲ್ಲ ನಾಟಕ ಇತ್ತು ಅಂತ. ಇದನ್ನೆಲ್ಲ ನೋಡಿಕೊಂಡು ನಾವು ಈ ಸತ್ಯವನ್ನು ಹೇಳಿದರೆ ಇವತ್ತು ಕೇಳೋದಿಲ್ಲ ಅಂತ ಹೇಳಿದರೆ, ಇದೆಲ್ಲ ಸತ್ಯಗಳಿದೆಲ್ಲ. ಅಂಥ ಸತ್ಯ, 1000 ಸತ್ಯ ಮಣ್ಣಿನ ಒಳಗಡೆ ಹುದುಗಿದೆ. ಇದನ್ನು ಯಾರ ಹತ್ರ ಹೇಳೋದು? ಸರಿ, ನೀವುಗಳು ಇವತ್ತು ಮೇಲ್ಮೇಲೆ ನೋಡಿಕೊಂಡು ಮಾತಾಡಿದ್ಯಾ, ಈಗ ನಾವು ಮಾತಾಡಿದ್ದು ಕೇಳ್ತದೆ, ಕೇಳಿದ್ದನ್ನು ಹೇಳಿ ಆರ್ಡ್ರ್ ಬರೀತೀರಿ. ಈಗ ಇದನ್ನು ಮುಚ್ಚಿಸಿದ್ದನ್ನು ಏನು ಮಾಡ್ತೀರಿ? ಈ ರೀತಿ ಹಲವಾರು ವರ್ಷಗಳಿಂದ ಮುಚ್ಚಿಸಿದ್ದನ್ನು ಏನು ಮಾಡ್ತೀರಿ? ಸಾಕ್ಷಿ ದಾಖಲೆಯನ್ನು ಏನು ಮಾಡ್ತೀರಿ? ನಾಶ ಮಾಡಿದ್ದನ್ನು ಏನು ಮಾಡ್ತೀರಿ? ಈಗ ಉದಾಹರಣೆಗೆ 8 ಸಾಕ್ಷಿಗಳನ್ನು ನಾಶ ಮಾಡಿಯಾಗಿದೆ ಸೌಜನ್ಯ ಕೇಸಲ್ಲಿ. ಆದರೆ ಮಾಡಿದ್ದು ಯಾರು ಅಂತ ಬೇಕಲ್ಲ. ಯಾವ ಕಾರಣಕ್ಕೆ ಮಾಡಿದ್ದು ಯಾರು? ಮಾಡಿಸಿದ್ದು ಯಾರು? ಏನು ಕಲ್ಲು, ಮಣ್ಣು, ಹೊಯ್ಗೆ, ನೀರು, ಗಿಡ, ಮರ, ಪೊದೆ, ಗಂಟೆ ಇದೆಲ್ಲ ಮಾಡಿಸ್ಲಿಕ್ಕಿಲ್ಲಲ್ಲ. ಯಾರದು? ಪ್ರಾಣಿಗಳು, ನಾಯಿ ಮಾಡಿಸ್ತದಾ? ಪಶು, ದನ ಮಾಡಿಸ್ಲಿಕ್ಕೆ ಸಾಧ್ಯ ಉಂಟ? ಇಲ್ಲಲ್ಲ. ಯಾರಾದರೂ ಒಬ್ಬ ಮನುಷ್ಯ ಮಾಡಿಸಿರ್ಬೇಕಲ್ಲ. ಮಾಡಿಸಿರ್ಬೇಕು ಒಬ್ಬ ಮನುಷ್ಯ, ಮಾಡಿರಬೇಕು ಒಬ್ಬ ಮನುಷ್ಯ. 28ನೇ ವರ್ಷದ ಹಿಂದಿನ ಕೇಸ್ ಕೇರಳದಲ್ಲಿ ಆರೋಪಿ ಪತ್ತೆ ಆಗ್ತಾನೆ. ಇದು ನಾವು ಈಗೆಲ್ಲ ಬೊಬ್ಬೆ ಹೊಡೆಯುವುದು. ನಾವು ದಯವಿಟ್ಟು ನಾನು ಈ ವೀಕ್ಷಕರಿಗೆ ಹೇಳುವಂಥದ್ದು, ನಾವು 13 ವರ್ಷದ ಮೇಲೆ ಬೊಬ್ಬೆ ಹೊಡೆಯುವುದಲ್ಲ. 2012ರ ಘಟನೆ ಆದ ದಿವಸದಿಂದ ಇಲ್ಲಿ ತನಕ ಬೊಬ್ಬೆ ಹೊಡಿತಿದ್ದೇವೆ. ದಯವಿಟ್ಟು ವೀಕ್ಷಕರು ನೋಡ್ಬೇಕಿದನ್ನು. ಕೇಳ್ಬೋದು ಕೆಲವರು, ಹೌದು ಮಾರಾಯ 12ರಲ್ಲಿ ಸತ್ತದ್ದು, 25ರಲ್ಲಿ ಮಾತಾಡ್ತಿದ್ದಾರೆ. ಅಲ್ಲ, ಅವಾಗ್ಲಿಂದ ನಿರಂತರವಾಗಿ ಇದು ಸಮುದ್ರದ ನೀರಿನ ಹಾಗೆ ಮಾತಾಡ್ತಾನೆ ಇದ್ದೇವೆ. ನಿತ್ಯ ನಮ್ದು ಬೆಳಿಗ್ಗೆ ಜಪವೇ ಅದೇ. ಸೌಜನ್ಯನಿಗೆ ಕೊಡಿ ದೇವ್ರೆ, ಕೊಡಲೇಬೇಕು. ನಾವು ಇವತ್ತು ಎಲ್ಲಿ ತನಕ ಮುಟ್ಟಿದೆ ಅಂತ ದೇವರಿಗೆ, ಕೊಡಪ್ಪ,
ಕಿತ್ಕೋತೇವೆ ಅಂತ ಹೇಳುವ ತನಕ ಹೊರಟಿದ್ದೇವೆ ನಾವು. ಇಲ್ಲಿ ತನಕ ಭಜನೆ ಮಾಡ್ತಿದ್ದೆವು. ವರ್ಷ ಅವಳು ಸಾವಿನ ದಿವಸ, ಅವಳು ಹುಟ್ಟಿದ ದಿವಸ ಎಲ್ಲ ಅಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತೇವೆ. ಸಾವಿನ ದಿವಸ ಕಾರ್ಯಕ್ರಮ ಮಾಡ್ತೇವೆ, ಅತ್ಯಾಚಾರದ ದಿವಸ ಕಾರ್ಯಕ್ರಮ ಮಾಡ್ತೇವೆ, ಅವಳು ಹುಟ್ಟಿದ ದಿವಸ ಕಾರ್ಯಕ್ರಮ ಮಾಡ್ತೇವೆ. ಆ ಮನೆಯಲ್ಲಿ ಆ ಮಗುವಿಗೆ ಪೂಜೆ ಮಾಡ್ತೇವೆ ನಾವು. ಇನ್ನು ಪೂಜೆ ಎಲ್ಲ ಮಾಡೋದು, ಮಂಜುನಾಥ ಕೊಡು, ಅಣ್ಣಪ್ಪ ಕೊಡು. ಎಲ್ಲ ಧರ್ಮದಲ್ಲಿ ದೇವರಿಗೆ ಒಳ್ಳೆಯ ರೀತಿಯಲ್ಲಿ ಭಕ್ತಿಯಿಂದ ಭಾವದಿಂದ ಮತ್ತೆ ಸಾಮ ದಾನ ದಂಡವೂ ಆಗಬೇಕು. ಅದನ್ನು ಮಾಡ್ತೇವೆ, ಬಿಡೋದಿಲ್ಲ. ಆಗಲೇಬೇಕು, ದೇವರು ನ್ಯಾಯ ಕೊಡಲೇಬೇಕು. ಆ ತಾಯಿಗೆ, ಮಹಾತಾಯಿ ಸೌಜನ್ಯಳಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ಈ ದೇಶದಲ್ಲಿ, ವಿಶ್ವದಲ್ಲಿ ಯಾವುದೇ ಪ್ರಕರಣಕ್ಕೂ ನ್ಯಾಯ ಸಿಗುವುದಿಲ್ಲ. ಸ್ವತಂತ್ರ ಅನ್ನುವಂಥದ್ದು ಸುಳ್ಳು. ಭಾರತ ಅಂತ ಹೇಳಿ ಭಾರತ ಮಾತೆಗೆ ಪೂಜೆ ಮಾಡುವಂಥದ್ದು ಕೂಡ ಸುಳ್ಳೇ. ದೈವ ದೇವರನ್ನು ನಂಬುವುದು ಕೂಡ ಸುಳ್ಳೇ. ಯಾಕಂತ ಹೇಳಿದರೆ ಅಲ್ಲಿ ಅತ್ಯಾಚಾರ ಆಗಿದ್ದು 100ಕ್ಕೂ 100. ನಾವು ಸೌಜನ್ಯ ಮನೆಯವರು, ಹೋರಾಟಗಾರರು ಹೇಳುವಂಥ ರೇಪಿಸ್ಟ್ಗಳು, ಕಾಮಂದರುಗಳೇ ಅವರೇ. ಯಾರು ಇವತ್ತು ನಮ್ಮನ್ನು ಫೇಸ್ಬುಕ್ಕಲ್ಲಿ ಬರಿಸ್ತಾರೆ, ನಮ್ಮ ಹೆಂಡತಿ ಮಕ್ಕಳನ್ನು ತೇಜೋ ಮಾಡ್ತಾರೆ. ನಿಮಗೆ ಉದಾಹರಣೆ ನೋಡಿ, ಮಟ್ಟಣ್ಣ, ಗಿರೀಶ್ ಮಟ್ಟಣ್ಣ ಅವರು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ. ಹೇಳಿದ್ದಾರೆ ನಮ್ಮ ಸಂದರ್ಶನದಲ್ಲಿ. ಹೇಳಿದ್ರಾ? ಏನು ಹೇಳಿದರು? ಅವರೊಂದು ಮಾತು ಹೇಳ್ತಾರೆ, ಎಷ್ಟು ನೋವಾಗಿರ್ಬೋದು. ಆ ಅಣ್ಣಪ್ಪ ಕೂತಿದ್ದಾನಲ್ಲಲ್ಲಿ, ಆ ಮಂಜುನಾಥ ಕೂತಿದ್ದಾನೆ, ಸಿಟ್ಟು ಬರೋದಿಲ್ಲ ನಿಮಗೆ? ನೀವು ತಾಯಿಯಾಗಿ ನಿಮಗೂ ಕೂಡ ಒಂದು ಸಿಟ್ಟು ಬರ್ತದೆ. 6ನೇ ಕ್ಲಾಸ್ ಇದ್ದು ಮಗು ಅದು, 9ನೇ ಕ್ಲಾಸ್ ಇದ್ದು ಮಗು. ಮಟ್ಟಣ್ಣ, ಮೆಟ್ಟಣ್ಣ, ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ಯಾ, ಮಕ್ಕಳು ಕೂಡ ಅಲ್ಲೇ ಮಾಡಿಕೊಟ್ಟದ್ದು. ಏನು ಹೇಳ್ತೀರಿ ಇದಕ್ಕೆ? ಯಾರು ಬರೆಯೋದು? ಅವರ ಜನಗಳೇ ಬರೋದು. ಅವರಿಗೆ ಗೊತ್ತಿದೆ, ಅವರ ಜನಗಳಿಗೆ ಗೊತ್ತಿದೆ ಅಲ್ಲಿಯ ಜನಗಳು ಅದೇ ರೀತಿ ಇದ್ದಾರೆ ಅಂತ ಹೇಳಿ. ಎಲ್ಲಾದ್ರೂ ಬರೀತಾರ ಅವರು? ಅವರ ಮನೋಸ್ಥಿತಿ ಆ ರೀತಿ ಇದೆ, ಅವರ ಮನೋಸ್ಥಿತಿ ಆ ರೀತಿ ಇದೆ. ಅದಕ್ಕೆ ಹೇಳುವಂಥದ್ದು, ನಾವು ಇದನ್ನು ಯಾವ ರೀತಿ, ನಾನು ಹೇಳ್ತೇನೆ, ಈ ದೇಶ ಈ ಕಾನೂನು ಇದಕ್ಕೆ ಉತ್ತರ ಕೊಡದಿದ್ರೆ ನಾವು ಆ ಕಾನೂನನ್ನು ಕಿತ್ಕೊಳ್ತೇವೆ ಕೈಯಿಂದ, ಖಂಡಿತ ಕಿತ್ಕೊಳ್ತೇವೆ. ಬಲಿದಾನ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಲಕ್ಷ ಜನರು ಬಲಿದಾನ ಆಗಿದ್ದಾರೆ. ಅದು ನಮ್ಮ ತಲೆಯಲ್ಲಿ ಇದೆ, ಇರಲೂಬೇಕು. ಮುಂದಿನ ದಿನಗಳಲ್ಲಿ ನ್ಯಾಯಪೀಠಕ್ಕೋಸ್ಕರ ನಮ್ಮ ಹೋರಾಟಗಾರರ ಬಲಿದಾನ ಆಗಲಿಕ್ಕೆ ಎಷ್ಟೋ ಸಾವಿರ ಜನರನ್ನು ನಾವು ತಯಾರು ಮಾಡಿದ್ದೇವೆ. ಬಲಿದಾನ ಆಗಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ನಾವು ಬೇಕಾದರೆ ನಮ್ಮ ರಕ್ತವನ್ನು ಅಣ್ಣಪ್ಪನಿಗೆ, ಮಂಜುನಾಥನಿಗೆ ಕೊಡ್ತೇವೆ. ಅಲ್ಲೊಂದು ಮಾರಣ ಹೋಮವೇ ನಡೀಲಿ, ಅದಕ್ಕೂ ಕೂಡ ಸರಿ. ನಾವು ನ್ಯಾಯ ಸಿಗಲೇಬೇಕು. ಇಲ್ಲ ಅಂತ ಹೇಳಿದರೆ ದೈವ ದೇವರು ಅನ್ನುವಂಥ ಸತ್ಯ ಸುಳ್ಳಾಗಿಬಿಡ್ತದೆ, ನಂಬಿಕೆ ಹೊರಟೋಗಿಬಿಡ್ತದೆ ಜನರಿಂದ. ನಿಮ್ದು ಎನ್ಕೌಂಟರ್ ಆಗಕ್ಕೆ ಪ್ಲಾನ್ ಆಗಿತ್ತು ಅಂತ ಹೇಳಿದ್ರೆ ಏನದು ಇನ್ಸಿಡೆಂಟ್? ಆವತ್ತು ಕೂಡ ನೋಡಿ, ಒಬ್ಬ ಜೈನ ಸಹೋದರ ಇಲ್ಲದಿದ್ರೆ ನಂದು ಫಿನಿಶ್. ಆವತ್ತೇ ಸೌಜನ್ಯ ಹೋರಾಟ ಇಲ್ಲ. ಒಬ್ಬ ಜೈನ ಸಹೋದರನೇ ನನ್ನನ್ನು ರಕ್ಷಣೆ ಮಾಡಿದ್ದ ಅವತ್ತು. ಅಣ್ಣ ನೀನೇನ್ ಮಾಡ್ತಿದ್ದಿ ಅಂತ ಹೇಳಿ, ಓಡು ಅಂತ ಹೇಳಿ, ಊಟ ಮಾಡ್ತಿದ್ದೆ ಅಂತ, ಊಟ ಬಿಟ್ಟು ಓಡು. ಏನಾಯ್ತು ಆಕ್ಚುಲಿ? ಏನ್ ಸಿಚುಯೇಷನ್ ಕ್ರಿಯೇಟ್ ಆಗಿನ SP ಅಭಿಷೇಕ್ ಗೋಯಲ್, ಮತ್ತೆ ಈಗ ನಮ್ಮ ಸುರತ್ಕಲ್ ಸ್ಟೇಷನಲ್ಲಿ PS ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾನೆ, ಯಾರು ಮಹೇಶ್ ಪ್ರಸಾದ್ ಅಂತ ಹೇಳುವಂತ, ಅಲ್ಲಿಂದ ಬಂದಿದ್ದಾರೆ ಎನ್ಕೌಂಟರ್ ಮಾಡ್ಲಿಕ್ಕೆ. ನೋಡಿ, ಇವರಿಗೆಲ್ಲ ದಾಖಲೆ ಮಾಡೋದು ಸುಲಭ ಅಲ್ಲ. ಕೈಯಲ್ಲಿ ಪೊಲೀಸ್ನವ್ರು ಹೇಳ್ತಾರೆ, ಜಾಸ್ತಿ ಬೊಗಳೆ ಬಿಡಬೇಡ, ನನ್ನ ಕೈಯಲ್ಲಿ ಪೆನ್ ಇರೋದು, ನಾನು ಬರ್ದಾಕಿದ್ರೆ ಮುಗೀತು ಅಂತ ಹೇಳಿ. ಅಲ್ಲಿ ಮೇಲೆ ಇನ್ನೊಬ್ಬ ಇದ್ದಾನಂತ ಗೊತ್ತಿಲ್ಲ ಅವನಿಗೆ. ಇವನು ಬರ್ದ ತಕ್ಷಣ ಅದನ್ನು ಅಳಿಸ್ಲಿಕ್ಕೆ ಇನ್ನೊಬ್ಬ ಕೂಡ್ತಾನಂತ ಹೇಳಿ ಅವನಿಗೆ ಗೊತ್ತಿಲ್ಲ. ಒಬ್ಬ ಜೈನ ಸಮುದಾಯದ ಒಬ್ಬ ಸಹೋದರ ನನಗೆ ಫೋನ್ ಮಾಡಿ ಹೇಳ್ತಾರೆ, ಮಹೇಶ್ ಅಣ್ಣ ಓಡಿ ನೀವು, ಇಲ್ಲಾದ್ರೆ ಈಗ ಅರ್ಧ ಗಂಟೆಯಲ್ಲಿ ಎನ್ಕೌಂಟರ್ ಆಗ್ತದೆ. ಇದೇ ಮನೆಯಲ್ಲಿದ್ರಿ? ಇದೇ ಮನೆಯಲ್ಲಿದ್ದದ್ದು, ಇದೇ ಗದ್ದೆಗಳು ನೋಡಿ, ಇದೇ ಗದ್ದೆ. ಸೌಜನ್ಯಗಳ ಅತ್ಯಾಚಾರ ಕೊಲೆ ಆಗಿದೆ ಯಾವಾಗ? ಅಕ್ಟೋಬರ್ 9. ಅಕ್ಟೋಬರಲ್ಲಿ ಮಳೆ ಬರ್ತದ? ಅಕ್ಟೋಬರಲ್ಲಿ ಮಳೆ ಬರುತ್ತೆ? ಹೌದಾ? ಇಲ್ಲಲ್ಲ, ಇದೇ ನೋಡಿ ಗದ್ದೆ. ಅದಕ್ಕೊಂದು ನಾಳೆ ಇದೆ, ಇದೊಂದು ನಾಳೆ ನೋಡಿ, ಇದು ಸಣ್ಣದು, ಇದು ಸಣ್ಣ ನಾಳೆ. ನನ್ನ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀರಿ ನೀವು. ಇದು ಸಣ್ಣ ನಾಳೆ, ಹರಿತಾ ಇರುತ್ತೆ ನೋಡಿ. ಅದು ದೊಡ್ಡ ನಾಳೆ. ಇದರಲ್ಲಿ ಒಂದು ತೊಟ್ಟಾದ್ರೂ ನೀರುಂಟಾ? ಇಲ್ಲ.
ಅಲ್ಲಿಗೆ ಹೋಗಿ ಬೇಕಾದ್ರೆ ಅಲ್ಲಿ ಅದು ಹಾಗೇನೆ ಒಣಗೀಗ ಬರಡಾಗಿದೆ. ಬೇಸಿಗೆ ಸಾಮಾನ್ಯವಾಗಿ ಒಣಗೋದು. ಸಾಮಾನ್ಯ ಬೇಸಿಗೆ. ಹ್ಮ್. ನನ್ನ ಮನೆ ಈ ಕಡೆಯಿಂದ ಮಾರ್ಗ ಇದ್ದದ್ದು. ಇದು ನೀವು ಇವತ್ತು ಬಂದ ಮಾರ್ಗ ಇರಲಿಲ್ಲ ಆಗ. 2012ರಲ್ಲಿ ಈ ಮಾರ್ಗ ಇರಲಿಲ್ಲ. ಅದು ಮತ್ತೆ ಆ ಸಂಕ ಇಂಕೆಲ್ಲ ಇದೆಲ್ಲ ಮೋರಿ ಆಗಿದೆ ಎಲ್ಲ ಮತ್ತೆ. ಓಕೆ, ಎಲ್ಲಿತ್ತು ನಿಮ್ಮ ಮನೆಗೆ ಎಂಟ್ರೆನ್ಸ್? ಈ ಕಡೆಯಿಂದಲ್ಲ? ಇಲ್ಲಿ ನಡ್ಕೊಂಡು ಬರೋದು. ಇದು ಈ ಗದ್ದೆ ಅಲ್ಲ, ಇಲ್ಲಿ ಮಾರ್ಗ ಇಲ್ಲ. ಅಲ್ಲಿ ಎದುರು ಕಡೆ ತನಕ ಗಾಡಿ ಬರ್ತದೆ. ಆಗ ಈ ಮಾರ್ಗ ಮತ್ತೆ ಆಗಿರೋದು. ಪೊಲೀಸ್ನವರಿಗೆ ಗೊತ್ತಿಲ್ಲ, ಅವರ ಲೊಕೇಶನ್ಗೆ ಎಲ್ಲ ಮಾರ್ಗ ಸಿಗ್ಲಿಲ್ಲ. ಇಲ್ಲಿನ ಮಾರ್ಗ ಇತ್ತು, ಪೊಲೀಸ್ನವರಿಗೂ ಗೊತ್ತಿಲ್ಲ. ಅವ್ರು ಇದೇ ಮಾರ್ಗದಲ್ಲಿ ಬಂದದ್ದು ಮಾತ್ರ ಅವರಿಗೂ ಗೊತ್ತಿರುವಂತದ್ದು. ಏನು ನಿಮ್ಮ ಮೇಲೆ ಏನ್ ಕೇಸ್ ಆಗಿತ್ತು? ಏನಕ್ಕೆ ಎನ್ಕೌಂಟರ್? ಅದೇ ಕತೆ ಇರೋದು. ಈಗ ನೀವು ಈಗ ಬಂದದ್ದು ಫಸ್ಟ್ ಕತೆ ಶುರುವಾಗುದು ಅಲ್ಲಿಂದ. ಯಾವಾಗ ಸೌಜನ್ಯಳ 9ನೇ ತಾರೀಕಿಗೆ ಮಿಸ್ಸಿಂಗ್ ಆಗಿ, ನಾನು ಹೇಳ್ತಾನೆ, ಒಬ್ಬ ಹುಡುಗ ಫೋನ್ ಮಾಡ್ತಾನೆ ನನಗೆ. ನಮ್ಮ ಸಂಘಟನೆಯಲ್ಲಿ ಇದ್ದವ, ಇಂದು ರಾಷ್ಟ್ರೀಯ ಜಾಗರಣ ವೇದಿಕೆಯಲ್ಲಿ ಇದ್ದವ ಒಬ್ಬ ಗೋಪಾಲ ಪೂಜಾರಿ ಅಂತ ಹೇಳಿ, ಗರಡಾಡಿ ಅವನು ಫೋನ್ ಮಾಡ್ತಾನೆ. ಅಣ್ಣ, ನಾನೊಂದು ಅಂಗಡಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೆ, ನಾನೀಗ ಅವ್ರ ಅಂಗಡಿಯಲ್ಲಿಲ್ಲ, ಆದರೆ ಆ ಹುಡುಗಿ ದೇವತೆ ಹುಡುಗಿ, ಅದು ಅವರನ್ನು ಎತ್ಕೊಂಡು ಹೋಗಿದ್ದಾರೆ ಅಂತೇಳಿ ಸಾಯಂಕಾಲ ಒಂದು 5 ಗಂಟೆ ಹೊತ್ತಿಗೆ ಫೋನ್ ಮಾಡಿದ್ದಾನೆ. ನಂದು ಇಲ್ಲೇ ಒಂದು ತೋಟ ಇದೆ, ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ನಾನು ಅಲ್ಲಿ ಹೊಸ ಗಿಡ ಹಾಕ್ತಾ ಇದ್ದೇನೆ ಅಷ್ಟೇ. ನಾನೆಲ್ಲ ಸಾಮಾಜಿಕವನ್ನು ಬಿಟ್ಟು ಮನೆಯದ್ದು ಮಾತ್ರ ನೋಡ್ತಿದ್ದೆ ಆಗ. ಆದರೆ ನಮ್ಮ ಒಂದು ಹಿಂದೂ ಜಾಗರಣ ವೇದಿಕೆ ಅನ್ನುವಂಥ ಸಂಸ್ಥೆಯನ್ನು ಹೊಸದಾಗಿ ಮಾಡಿಕೊಂಡು ಇದ್ದೆ ನಾನು. ಹೇಳಿದ್ದೇನೆ, ಎಲ್ಲಿ ಆಗೋದು ಅಂತೇಳಿ. ಆ ಕಡೆ ನೇತ್ರಾವತಿ ಒಳಗಡೆ ಅಂತ ಹೇಳ್ತಾನೆ. ಆ ನೇತ್ರಾವತಿ ಒಳಗಡೆ ಜಾಗದಲ್ಲಿ ಅಂತ. ನಾವು ಎಷ್ಟು ಭಕ್ತಿಯಿಂದ ಇದ್ದವರು ಅಂತ ಹೇಳಿದ್ರೆ, ನಾವಿಲ್ಲಿ ಉಜಿರೆಯಲ್ಲಿ ಕೂಡ, ಉಜಿರೆ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ನಾವು ಊಟ ಮಾಡಬೇಕಾದ್ರೆ ಎಲ್ಲಾದ್ರಲ್ಲಿ ಹೆಸರು ಬೇಕಾದ್ರೆ ನಾವು ಆಯರೆ ಅಂತ ಹೇಳೋದು. ನೇತ್ರಾವತಿಯ ಆ ಕಡೆದು ಜಾಗ ಹೇಳೋದಿಲ್ಲ, ತಪ್ಪಿ ಹೇಳೋದಿಲ್ಲ. ಹೇಳಿದ್ರೆ ನಮ್ಮ ತಾಯಿ ಈ ಮಕ್ಕಳಿರೋ ಚಟಲ್ ಅಂತ ಕೊಟ್ಬಿಡ್ತಾರೆ. ಹೇಳಲಿಕ್ಕಿಲ್ಲ, ನಮ್ಗೆ ಹೆಸರು ಹೇಳಲಿಕ್ಕಿಲ್ಲ, ಆಯರೆ ಅಂತ ಹೇಳೋದು. ಇಲ್ಲಾದರೆ ಎಂಜಲ್ ಬಾಯಿ ಅಂತ ಹೇಳ್ಬೇಕು, ಸರಿ ಕೇಳಬೇಕು ತಕ್ಷಣ. ಆ ರೀತಿ ಇದ್ದವ್ರು ನಾವು. ನಾನು ಅದು ಕೇಳಿದೆ, ಅಲ್ಲಿ ಅಣ್ಣಪ್ಪ ಮಂಜುನಾಥ, ನಾನು ಬರೋದಿಲ್ಲ ಮಾರೆ ಅಂತ ಹೇಳಿದೆ. ಅಲ್ಲ, ನೀವೊಂದು ಬನ್ನಿ, ಮಗು ಬರೇ ಪಾಪ ಸಣ್ಣ ಹುಡುಗಿ ಅದು ಅಂತ ಹೇಳಿದೆ. ನಾನು ಬರೋದಿಲ್ಲ ಮಾರೆ. ಆ ಕಡೆ ಬಂದರೆ ನನಗೆಲ್ಲ ಇದನ್ನೆಲ್ಲ ನೋಡಿದರೆ ಮೊದಲೇ ಆಗೋದಿಲ್ಲ, ಅವ್ನಿಗೆ ಗೊತ್ತಿದೆ ಹುಡುಗಿನಿ. ನಾನು ಅಲ್ಲಿ ಆದರೆ ಬರೋದಿಲ್ಲ, ಅದಕ್ಕಿಂತ ಹೊರಗಡೆ ಆದರೆ ನೇತ್ರಾವತಿಯಿಂದ ಈ ಕಡೆ ಭಾಗ ಆದರೆ ಬರ್ತೇನೆ ಅಂತ ಹೇಳಿದೆ. ಹೋಗಲಿಲ್ಲ ನಾನು. ನಿಮ್ಮ ಮನೆಯಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 9 ಕಿಲೋಮೀಟರ್, 9-10 ಕಿಲೋಮೀಟರ್. ಹಾಗೆ ಹೇಳಿದೆ. ಮರು ದಿವಸ ಬಾಡಿ ಸಿಗ್ತದೆ ಬೆಳಿಗ್ಗೆ. ಆಗ ಕರಿತಾನೆ, ಬಾಡಿ ಸಿಕ್ಕಿತಾನೆ. ಎಲ್ಲಿ? ಇಲ್ಲೇ ನಿನ್ನೆ ಹುಡುಕಿದ್ದೇವಲ್ಲ, ಅಲ್ಲೇ ಸಿಕ್ಕಿದೆ. ನಿನ್ನೆ ಹುಡುಕಿದಲ್ಲಿ ಬಾಡಿ ಸಿಕ್ಕಿದೆ ಹೇಗೆ ಅಂತ ಕೇಳಿದೆ. ಹೇಗೋ ಗೊತ್ತಿಲ್ಲ, ರಾತ್ರಿ ಎಲ್ಲ ಇಲ್ಲಿ 300-400 ಮಂದಿ ಹುಡುಕಿದ್ದೇವೆ, ಇಲ್ಲಿ ಪೂರ್ತಿ 10 ಫೀಟ್ ನೀರಿತ್ತು, ಬಾಡಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಬಾಡಿಯಲ್ಲಿ ಇತ್ತು ಅಂತ ಹೇಳಿ. ಪೊಲೀಸ್ನವ್ರು ಮಾಹಿತಿ ಕೊಡ್ತಾರೆ, ರಾತ್ರಿ ಇಡೀ ಅಲ್ಲಿ ಗಸ್ತು ನಾವು ತಿರುಗ್ತಾ ಇದ್ದೇವೆ ಅಂತ ಹೇಳಿ. ಅಲ್ಲಿ 9-10 ಗಂಟೆ ಮೇಲೆ ಯಾರು ಜನನೇ ಇಲ್ಲ ಅಂತೇಳಿ 2 ಗಂಟೆ ರಾತ್ರಿ ತನಕ ಹುಡುಕಿದ್ದಾರೆ. ಸೌಜನ್ಯ ಮಿಸ್ಸಿಂಗ್ ಆಗೋದಕ್ಕಿಂತ ಮಧ್ಯಾಹ್ನದಿಂದ ರಾತ್ರಿ ತನಕ ಮಳೆ, 12 ಗಂಟೆ ತನಕ ಮಳೆ ಇತ್ತು. ಪೂರ್ತಿ 10 ಫೀಟ್ ನೀರಿತ್ತು ಆ ನಾಳದಲ್ಲಿ. ಮರುದಿವಸ ಅದೇ ನಾಳೆಯ ಪಕ್ಕದಲ್ಲಿ ಬಾಡಿ ಸಿಗ್ತದೆ. ಅಂದರೆ 10 ಫೀಟ್ ನೀರಿನೊಳಗಡೆ ಮಾಡ್ಲಿಕ್ಕೆ ಆಗ್ತದೆ. 2 ಗಂಟೆ ತನಕ, 2 ಗಂಟೆ ರಾತ್ರಿ ತನಕ ಹುಡುಕಿದ್ದಾರೆ, ಸಿಗಲಿಲ್ಲ ಬಾಡಿ. ಅದು ಹೇಗೆ? ಅದು ಸಹ ಬಾಡಿ ಸಿಗುವಾಗ ಬಾಡಿ ಇದು ಬಟ್ಟೆ ಒದ್ದೆ ಆಗಲಿಲ್ಲ, ಬ್ಯಾಗ್ ಇತ್ತು, ಪುಸ್ತಕ ಒದ್ದೆ ಆಗಲಿಲ್ಲ, ಅಲ್ಲಿ ಒಂದು ಚೀಟಿ ಬರೆದು ಹಾಕಿದ್ದಾರೆ ಫೋನ್ ನಂಬರ್ ಇದ್ದು, ಅದು ಒದ್ದೆ ಆಗಲಿಲ್ಲ. ಮಳೆ ಬರ್ತಾ ಇತ್ತು. ಅದು ಹೇಗೆ ಆಗಿದ್ದು? ಅದು ಏನೆಲ್ಲ ಮಿರಾಕಲ್ ಅಂತೇಳಿ. ಅದೇ ಮರುದಿವಸ ಅವನು ಮರುದಿವಸ ಹೇಳಿದ, ಬಾಡಿ ಸಿಕ್ಕಿದೆ, ನಾ ಬರೋದಿಲ್ಲ ಅಂತೇಳಿ. ಆ ಕಡೆ ಆದ್ರೆ ಬರೋದು, ನೇತ್ರಾವತಿ ಆ ಕಡೆ ಆದ್ರೆ ಬರೋದಿಲ್ಲ, ಈ ಕಡೆ ಆದ್ರೆ ಬರ್ತೇನೆ ನಾನು. ಅದು ನನ್ನ ಕೆಲಸ. ಅಲ್ಲಿ ಅಣ್ಣಪ್ಪ ಮಂಜುನಾಥ ಅವ್ರ ಮೇಲೆ ವಿಶ್ವಾಸ ಇದೆ ನನಗೆ ಅಂತೇಳಿ ಬಿಟ್ಟುಬಿಟ್ಟೆ. 3ನೇ ದಿವಸ 11/10/2012 ಸಾಯಂಕಾಲ ಅಲ್ಲೇ ಆ ತೋಟದಲ್ಲಿ ಗಿಡ ಎಲ್ಲ ನೆಡ್ತಿದ್ದ. 7-7:30 ಗಂಟೆಗೆ ಮನೆಗೆ ಬರ್ತೇನೆ. ಇಲ್ಲೇ ನಾನು ಹೇಳಿದಲ್ಲಿ ಇಲ್ಲೇ ಮನೆ ಇದ್ದಾಗ ಬರ್ತೇನೆ. ಟಿವಿ ಚಾಲಿತ್ತು, ನೋಡುವಾಗ ಬರ್ತಾ ಇತ್ತು ಸೌಜನ್ಯಂದು. ನಾನು ಹೇಳಿದೆ, ನಿನಗೆ ತಲೆ ಸರಿ ಇಲ್ಲ, ಇದನ್ನು ಯಾಕೆ ಹಾಕಿ ನೋಡ್ತಿ, ಸುಮ್ಮನೆ ಇಲ್ಲದ್ರೆ ಸಹ ಪಾಪಿ ಊರಾಗಿದೆ, ಎಷ್ಟು ಹೆಣ್ಮಕ್ಳನ್ನು ತಿಂದು ಸಾಯ್ತಾರೆ ಈ ಬೇವರ್ಸಿಗಳು, ಹಾಳಾಗಿ ಹೋದವರು. ಆ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕಣ್ಗಣದೆ, ಬಂದ್ ಮಾಡು ಅಂತ ಹೇಳಿದೆ. ಬಂದ್ ಮಾಡು, ಏನು ನನ್ನ ಊಟ ಹಸಿವಾಗ್ತಾ ಉಂಟು, ಅನ್ನ ಹಾಕು ಅಂತ ಹೇಳಿ ನಾನು ಹೊರಗಡೆ ಬರ್ತೇನೆ. ಆವಾಗಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ, ಅದಕ್ಕೆ ಹಿಂದೆ ಇದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅಂತೇಳಿ ಫೋನ್ ಮಾಡ್ತಾರೆ. ಮನೆಯಿಂದ ಕೈಕಾಲು ತೊಳಿಲಿಕ್ಕೆ ಹೊರಗಡೆ ಬರ್ತಾ ಇರುವಾಗಲೇ ಫೋನ್ ಮಾಡಿದರು. ನಾನು ಇವಳಿಗೆ ಊಟ ಹಾಕಿಂತ ಹೊರಗಡೆ ಬಂದಿದ್ದೇನೆ.
ಸರ್ ಚಟ್ರೆ ಒಂದು ಅನಾಹುತ ಆಯ್ತು ಅಂತ ಹೇಳಿದ್ರು. ಏನಂತ ಕೇಳಿದೆ, ಅಲ್ಲಿ ಗೋಮಟ ಬೆಟ್ಟದ ಹತ್ತಿರ ಒಬ್ಬ ಆರೋಪಿ ಸಿಕ್ಕಿದ್ದಾನೆ, ಹೀಗೆ ಹಿಡಿದು ಕೊಟ್ಟಿದ್ದಾರೆ, ಇಲ್ಲೂ ಜನರೆಲ್ಲ ಬಂದು ನಮ್ಮ ಕೈಗೆ ಕೊಡಿ ಅಂತೇಳಿ ಪೊಲೀಸ್ ವಾಹನ ಗೀವನ ಎಲ್ಲದಿದ್ದಾರೆ. ನಾವೀಗ ಅವನನ್ನು ಕರ್ಕೊಂಡು ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿದ್ದೇವೆ. ಅಲ್ಲಿ ಒಳಗಡೆಯಿಂದ ಆರ್ಡ್ರ್ ಮಾಡಿದ್ರು, ಇಲ್ಲಿ ಗಲಾಟೆ ಆಗಬಾರ್ದು, ಕೊಂಡೋಗಿ ಅವನನ್ನು ಬೆಳ್ತಂಗಡಿಗೆ ಅಂತ ಹೇಳಿದರು. ಆಗ ಅವನನ್ನು ಬೆಳ್ತಂಗಡಿ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಬಂದಾಗ ಇಲ್ಲಿಗೆ ಸಹ ಬಂದರು ಆ ಜನ ಎಲ್ಲ. ಇಲ್ಲಿ ಸ್ಟೇಷನ್ ಎದುರುಗಡೆ ಲಾಠಿ ಚಾರ್ಜ್ ಮಾಡಿದ್ದೇನೆ. ಒಬ್ಬ SC ಹುಡುಗನಿಗೆ, ತಾಲೂಕು ಪಂಚಾಯತಿ ಮೆಂಬರ್ SC ಹುಡುಗನಿಗೆ ಸಾಕತ್ತು ಹೊಡೆದಿದ್ದೇನೆ. ಅವನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ದಯವಿಟ್ಟು ನಿಮ್ಮ ಹುಡುಗ ಅಂತೆ, ನೀವು ಅವನನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ನೋಡಿ ಯಾವ ರೀತಿಯ ಪ್ಲ್ಯಾನರ್ಸ್ಗಳು ನೋಡಿ, ಇದೆಲ್ಲ ನೋವಾಗುವಂಥದ್ದು. ಸರ್ ನೀವು ಏನು ತಪ್ಪು ಕೆಲಸ ಮಾಡಿದ್ರಿ ಸರ್, ನಿಮಗೆ ಗೊತ್ತುಂಟಲ್ಲ. ನೀವು ಅದಲ್ಲದೆ ಅವರು ಇಲ್ಲಿ ಡ್ಯೂಟಿ ಮಾಡಿದ್ದು ಬೇಡ ಬಿಡಿ, ಅದು ಇದೇ ತಾಲೂಕಿನ ಜನ. ಅವನು ಯಾರು ಸುದರ್ಶನ ಹೇಳುವ ಒಬ್ಬ ಆ ಸರ್ಕಲ್ ಇನ್ಸ್ಪೆಕ್ಟರ್, ಇದೇ ತಾಲೂಕಿನವನು. ಅವನು ಏನು ಹೇಳ್ತಾನೆ ಗೊತ್ತಾ, ನನ್ನ ಹೊಟ್ಟೆಗೆ ಹೊಡಿಬೇಡಿ ಸರ್, ಒಂದ್ಸಲ ಬಂದು ಕರ್ಕೊಂಡೋಗಿ ಅಂತ. ನಾನು ಏನು ಹೇಳ್ತಾನೆ ಗೊತ್ತುಂಟ ಅವನಿಗೆ, ನೀವು ಮಾಡಿದ ತಪ್ಪು ನಿಮಗೆ ಗೊತ್ತುಂಟಲ್ಲ, ಈ ತಾಲೂಕಿನವರಲ್ಲ ನೀವು, ನಿಮಗೆ ತಲೆ ಸರಿ ಇಲ್ಲೋ, ನೀವು ಯಾಕೆ ಹೊಡಿಲಿಕ್ಕೆ? ನಾನು ನೇರವಾಗಿ ಹಾಗೆ ಮಾತಾಡೋದು, ನಾನು ತಲೆ ಸರಿ ಇಲ್ಲೋ ನಿಮಗೆ, ಯಾಕೆ ಹಾಗೆ ಮಾಡ್ಲಿಕ್ಕೆ ಹೋಗಿದ್ದೀನಿ ಅಂತ ಹೇಳಿದೆ. ಮಾಡಿದವು ತಿಂದು ಸಾಯ್ತಾನೆ, ನಿಮ್ಗೆ ಯಾಕೆ, ನೀವು ಯಾಕೆ ಹೊಡಿಲಿಕ್ಕೆ ಹೋಗಿದ್ದು? ಹೋರಾಟ ಮಾಡೋದು ಸಹಜ ಅಲ್ವಾ? ಅಲ್ಲೇನು ಒಂದು ಹೆಣ್ಣು ಮಗು, 2 ಹೆಣ್ಣು ಮಗು, 1000 ಹೆಣ್ಣು ಮಕ್ಕಳು ಸತ್ತಿಲ್ಲ, ನಿಮ್ಮಂಥವರಿಂದ ಆಗೋದು ಇದೆಲ್ಲ ಅಂತ ಹೇಳಿದ್ರು. ಜೋರು ಮಾಡಿ ಸೆಟ್ರೆ ಒಂದು ನನ್ನನ್ನು ಬಚಾವ್ ಮಾಡಿ, ನಂದು ಪ್ರಮೋಷನ್ ಎಲ್ಲ ಹೋಗ್ತದೆ ಅಂತ ಹೇಳಿದ್ರು. ಇವಳಿಗೆ ಹೇಳಿದೆ, ಊಟ ಬಡಿಸ್ಬೇಕು, ಊಟ ಹಾಕಿ ಆಗಿದೆ, ಒಳಗೆ ಇಡು, ನಾನು ಬರ್ತೇನೆ. ಗಾಡಿ ಇಟ್ಕೊಂಡು ಹೋಗಿ ಬೆಳ್ತಂಗಡಿ ಪೇಟೆಗೆ ಹೋಗ್ತೇನೆ. 2,000 3 ಸಾವಿರ ಜನ ಇದ್ದಾರೆ, ಕೈಯಲ್ಲಿ ಪೆಟ್ರೋಲು, ಬೆಂಕಿ ಪಟ್ಟಣ ಇಟ್ಕೊಂಡು ನಿಂತಿದ್ದಾರೆ. ಅವನನ್ನು ಕೊಡಿ, ಇಲ್ಲಾದರೆ ಬೆಂಕಿ ಕೊಡ್ತೇವೆ ಅಂತೇಳಿ ಅಲ್ಲಿ ಲಾಠಿ ಚಾರ್ಜ್ ಚೆನ್ನಾಗಿ ಹೊಡೆದಿದ್ದಾರೆ. ಇದು ಎಲ್ಲ ಬಾರ್, ವೈನ್ ಶಾಪ್ ಎಲ್ಲ ಓಪನ್, ಇಲ್ಲಿ ಎಲ್ಲ ಕುಡ್ಕೊಂಡು ಏನು ಅನಾಹುತ ಆಗ್ತಿತ್ತು ಗೊತ್ತಾ. ಬೆಂಕಿಯೆಲ್ಲ ಆವತ್ತೇ ತೀರ್ಮಾನ ಆಗಿಬಿಡ್ತಿತ್ತು. ನಾನು ಹೋದ ತಕ್ಷಣ ನನ್ನ ಗಾಡಿ ನೋಡಿದ್ರು, ಮೈಸೂರು ಬಂದರು ಅಂತೇಳಿ. ನಾನು ಆ ಕಡೆ ಈ ಕಡೆ ನೋಡಲಿಲ್ಲ, ಸೀದಾ ಗಾಡಿಯನ್ನು ಸ್ಟ್ರೈಟ್ ಹೋದೆ ಮಂಗಳೂರು ಕಡೆಗೆ. ಎಲ್ಲೋ ಗಾಡಿ ತಿರುಗಿಸ್ಕೊಂಡು ಬಂದು ಸ್ಟೇಷನ್ ಒಳಗಡೆ ನುಗ್ಗಿಸಿದೆ. ಅಷ್ಟು ಪಕ್ಕ ಜನರು ನೋಡಿ ಸ್ಟೇಷನ್ಗೆ ಮುತ್ತಿಗೆ ಹಾಕಿದೆ. ಇವರು ಗೇಟ್ ಆಗಿ ನನ್ನ ಗಾಡಿ ಒಳಗೆ ಹೋಗಿದ ತಕ್ಷಣ ಗೇಟ್ ಆಗಿ ಹಾಕಿದ್ರು. ಒಂದು 200 ಪೊಲೀಸ್ ಗನ್ ಇಟ್ಕೊಂಡು ಓಡಿ ಬಂದರು, ಗಡ ಅಂತ. ಆಗ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಓಡಿ ಬಂದರು. ನಾನು ಕರ್ಸಿದ್ದು ಅಂತೇಳಿ. ನಾನು ಇಳಿತೇನೆ ಗಾಡಿಯಿಂದ, ಸರ್ ಹೋಗುವ ಆಸ್ಪತ್ರೆಗೆ ಹೋಗುವ, ಅವ್ರಿಗೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ. ನನ್ನನ್ನು ಕರೆದದ್ದು ಅವರ ಉದ್ದೇಶಕ್ಕಲ್ಲ. ನಾನು ಸುಟ್ಟ ಇಲ್ಲಿ ಇಷ್ಟು ಜನ ಸೇರಿದ್ದಾರೆ, ಇವರನ್ನೊಂದು ಕಳಿಸಿ ಹೋಗು ಅಂತೇಳಿ. ನಾನು ಹೇಳಿದೆ, ಅದು ನನ್ನ ಕೆಲಸ ಅಲ್ಲ, ನಾನು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬಂದದ್ದು, ಅದು ಅಣ್ಣಪ್ಪ ಮಂಜುನಾಥ, ನಾನಿಲ್ಲ ಅಂತೇಳಿ. ಆಗ ಇಲ್ಲ ASP ಇದ್ದಾರೆ, ಈಗ ನಿಮಗೆ ಗೊತ್ತಿರ್ಬೋದು, ಅನುಚೇತ್ ಅಂತ ಹೇಳಿ ಕಮಿಷನರ್ ಆಗಿ ಆಗಿದ್ದಾರಲ್ಲ ಬೆಂಗಳೂರಲ್ಲಿ, ಸಿಟಿಯಲ್ಲಿದ್ದಾರೆ. ಅವರು ಫಸ್ಟ್ ASP ಆಗಿ ಬಂದವರು. ಇವತ್ತು ಕೇಳಿ ಅವರಿಗೆ ನಾನೇನು ತಪ್ಪು ಮಾಡಿದ್ದೇನೆ ಅಂತೇಳಿ, ಇವತ್ತು ಕೇಳಿ ಅವರಿಗೆ, ಹೋಗಿ ಅವರಿಗೆ ಮೈಕ್ ಹಿಡೀರಿ, ಕೇಳಿ ಮೈ ಶೆಟ್ಟು ತಿಮ್ಮಡಿ ಅವತ್ತು ಏನು ತಪ್ಪು ಮಾಡಿದ್ದಾರೆ ಅಂತೇಳಿ. ಕೆಳಗೆ ಓಡಿ ಬಂದರು. ಈ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಬನ್ನಿ, ನಾನು ಬರೋದಿಲ್ಲ ಅಂತ ಹೇಳಿದೆ. ಮೇಲೆ ಕೇಳ್ತಾ ಉಂಟು, ಈ ಪಾಪ ಸಂತೋಷ್ ರಾವ್ಗೆ ಹೊಡಿತಾ ಇದ್ದಾರೆ. ಯಾವುದ್ರಲ್ಲಿ ಗೊತ್ತಾ, ಈ ಮರದ ದಂಡ, ಅದಕ್ಕೆ ಈ ಅಕ್ಕಿ ಮಿಲ್ಲಿನ ಬೆಲ್ಟ್ ಉಂಟಲ್ಲ, ಬೆಲ್ಟ್ ಇಷ್ಟುದ್ದದ್ದು, ಅದನ್ನು ಇಟ್ಕೊಂಡು ಢಬಾ 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 ಢಬಾ, ಅಯ್ಯೋ ಕಣ್ಣೀರು ಬರ್ತಿತ್ತು ನನಗೆ, ಆ ಥರ ಹೊಡಿತಿದ್ರು. ಇವರು ASP ಕೆಳಗಡೆ ಓಡಿ ಬಂದರು. ಶೆಟ್ರೆ ಒಂದ್ಸಲ ಮಾತಾಡಿ, ಒಂದ್ಸಲ ಇವರನ್ನು ಕಳಿಸಿ, ಇನ್ನೂ 4-5 ಮಂದಿ ಇದ್ದಾರೆ, ಒಬ್ಬ ಸಿಕ್ಕಿದ್ದಾನೆ, ಇನ್ನೂ 4-5 ಮಂದಿ ಇದ್ದಾರೆ, ಒಂದು ನೀವು ಜನರಿಗೆ ಹೇಳಿ ಅಂತೇಳಿ. ಸತ್ತ ಕಾಂಪೌಂಡ್ ಇದ್ದಲ್ಲ ಎಲ್ಲ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಸರ್ ನೀವು IR ಆಫೀಸರ್, ನೀವು ಒಂದು ಮಾತು ನೀವು ಹೇಳಿ ಅಂತೇಳಿ. ಇವರು ಗೇಟಲ್ಲಿ ಓದಿ ನಿಂತ ತಕ್ಷಣ ಇವತ್ತು ನೀವು ಅವ್ರ ಹತ್ರ ಕೇಳಿ, ಇದೇ ಮಾತು ವಿಡಿಯೋ ಮಹೇಶ್ ಶೆಟ್ಟಿ ಹೇಳಿದ್ದು ಅಂತೇಳಿ. ಇದೇ ಅನುಚೇತ್ ಅವರು ASP ಆಗಿದ್ರು, ಹೊಸ್ತಾಗಿ ಬಂದವರು. ಗೇಟಿನ ಹತ್ರ ಬೆಂಕಿ ಹಾಕರು ಅಂತ ಹೇಳಿದರು. ನಾನು ಹೇಳಿದೆ ಸುಮ್ಮನೆ ರೀ ಅಂತೇಳಿ. ಅವರು ಸೀದಾ ವಾಪಸ್ಸು, ಶೆಟ್ರೆ ಸಾಧ್ಯವಿಲ್ಲ ಇದು ಅಂತೇಳಿ, ನೀವೊಂದ್ಸಲ ಹೇಳಿ ಅಂತ. ನಾನು ಮತ್ತೆ ಹೇಳಿದೆ, ಸರ್ ನಿಮಗೋಸ್ಕರ ಹೇಳ್ತೇನೆ. ನಾನು ಹೇಳಿದೆ, ನೋಡಿ ಎಲ್ಲ ಧರ್ಮದವರು ಇದ್ದಾರೆ, ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲ ಇದ್ದಿದ್ದಾರೆ. ನಾನು ಹೋದರೆ ಯಾರಾದರೂ ಒಬ್ಬ ಕೇಳ್ತಾರೆ, ನೀನು ಯಾರ ಕೇಳಲಿಕ್ಕೆ ಅಂತ ಕೇಳಿದರೆ ತೊಂದರೆ ಆಗ್ತದೆ ಅಂತೇಳಿ. ಇಲ್ಲ ಶೆಟ್ರೆ ನಾವಿದ್ದೇವೆ ಅಂತೇಳಿ. ನಾನು ಎದುರುಗಡೆ ಹೋಗಿ ನಿಂತದ್ದು ಹೇಳಿದೆ, ನೋಡಿ ASP ಸಾಹೇಬರು ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇದ್ದಾರೆ, ಒಬ್ಬ ಸಿಕ್ಕಿದ್ದಾನೆ, ಇನ್ನೂ 4-5 ಮಂದಿ ಇದ್ದಾರೆ ಅಂತೇಳಿ. ನಾವು ಇಲ್ಲಿ ಬೊಬ್ಬೆ ಹೊಡೆದ್ರೆ ಅವರಿಗೆ ಆರೋಪಿಗಳು ಎಸ್ಕೇಪ್ ಆಗ್ತಾರೆ. ನಾವಿಲ್ಲಿಂದ ಹೋದರೆ ಅವರಿಗೆ ಟೈಮ್ ಸಿಗ್ತದೆ ಆರೋಪಿಯನ್ನು
ಇದು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತೇನೆ ನಾನು. ಅಷ್ಟೊತ್ತಿಗೆ ನೀವು ನ್ಯಾಯ ಕೊಡಿಸ್ತೀರಾ ಅಂತ ಕೇಳ್ತಾರೆ ಎಲ್ಲ ನೆರೆದವರೆಲ್ಲ. ನಾನು ಹೇಳಿದ್ದೇನೆ, ನ್ಯಾಯ ಕೊಡಿಸುವ ವಿಚಾರ ಅಲ್ಲ. ನಾವು ಇಲ್ಲಿ ನಿಂತು ಬೊಬ್ಬೆ ಹೊಡೆದ್ರೆ ಈಗ 4-5 ಮಂದಿ ಇದ್ದಾರೆ ಅಂತ ಹೇಳಿದ್ದಾರೆ, ಒಬ್ಬ ಸಿಕ್ಕಿದ್ದಾನಂತೆ, ಬಾಕಿ ಅವ್ರು ಓಡೋದಿಲ್ವಾ? ಹಾಗಾದ್ರೆ ನಮ್ಮಿಂದಾಗಿ ಅವರು ಆರೋಪಿಗಳು ಬಚಾವ್ ಆಗೋದಲ್ಲ. ಇದಕ್ಕೆ ಆಸ್ಪತ್ರೆ ನೀವು ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ ಅಣ್ಣ, ನೀವು ನ್ಯಾಯ ತೆಗೆದು ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಸಾಕು, ನಾವು ಇಲ್ಲಿಂದ ಹೋಗ್ತೇವೆ ಅಂತ ಹೇಳಿದ್ರು. ನಿಮ್ಮ ಮಾತಿನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ರು ಜನ. ನಾನು ಅದಕ್ಕೆ ಹೇಳಿದೆ, ಪ್ರಮಾಣ ಮಾಡಿ ಹೇಳ್ತೇನೆ, ಈ ಮಗುವಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರನ್ನು ನಾನು ಸಿಗುವ ತನಕ ಬಿಡುವುದಿಲ್ಲ. ಒಂದೇ ತಪ್ಪು ಮಾಡಿದ್ದು ನಾನು. 5ರಿಂದ 10 ನಿಮಿಷ 2,000 3,000 ಜನ, ಒಬ್ಬ ಮಗ ನಿಲ್ಲಿಲ್ಲ ಅಲ್ಲಿ. ಒಬ್ಬ ಮಗ ನಿಲ್ಲಿಲ್ಲ ಅಲ್ಲಿ. ಜಾಗ ಕಾಲ್ ಮಾಡಿದ್ದಾರೆ. ಮಹೇಶಣ್ಣ ಹೇಳಿದ್ರ ನ್ಯಾಯ ಸಿಗ್ತದೆ ಅಂತ ಹೇಳಿ. ಯಾವ ಜಾತಿ ಅಂತ ನೋಡ್ಲಿಲ್ಲ, ಯಾವ ಧರ್ಮ ಅಂತ ನೋಡ್ಲಿಲ್ಲ, ಎಲ್ರು ಹೋದ್ರು. ಖುಷಿ ಆಯ್ತು ನನಗೂ. ಎದ್ದೆ, ಗಾಡಿ ಇಟ್ಕೊಂಡು ಸೀದಾ ಹೊರಟೆ. ಛೇ, ನನಗೆ ಇಷ್ಟು ಮರ್ಯಾದೆ ಕೊಟ್ಟರಲ್ಲ ಅಂತ ಹೇಳಿ ಭಾವನೆ ನಂದು. ಆ ಭಾವನೆ ಇಟ್ಕೊಂಡು ನಾನು ವಾಪಸ್ ಬಂದೆ. ಇಲ್ಲೇ ನೀವು ಬರ್ಬೇಕಾದೊಂದು ಅಪ್ಪು ಸಿಗ್ತದಲ್ಲ. ಅಲ್ಲಿ ಬರುವಾಗ ಇದೇ ಸುದರ್ಶನ್ ಫೋನ್ ಮಾಡ್ತಾ ಇದ್ದಾರೆ. ಇದೇ ಪಾಪಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದು. ಆಗ ಒರಿಜಿನಲ್ ಇರಬೇಕಿದ್ದವನು ಭಾಸ್ಕರ ರೈ ಅಂತೇಳಿ, ಪುತ್ತೂರಿನವನು. ಅವನು ಇಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನೊಳಗಡೆ ಒಂದು ರಾಬರಿ ಆಗಿತ್ತು. ಆ ಕೇಸಿನ ಅವರನ್ನು ಹಿಡಿಕೆ ಮಧ್ಯಪ್ರದೇಶಕ್ಕೆ ಹೋಗಿದ್ರು. ಆಗ ಹಿಂದೆ ಯಾರಿದ್ರು ಅಂತ ಹೇಳಿದರೆ ಇದೇ ಊರಿನವ್ರು ಇದ್ದದಲ್ಲ, ಅವರನ್ನು ಕರೆಸಿದ್ದು ತಕ್ಷಣಕ್ಕೆ. ಲಾ ಆ್ಯಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗ್ತದ, ಅದಕ್ಕೆ ಕರೆದದ್ದು ಅವರನ್ನು. ಅಲ್ಲಿ ಫೋನ್ ಬಂತು. ಫೋನ್ ಬಂದಾಗ ಸರ್ ಏನು, ನಿಮ್ಮದು ಕೆಲಸ ಬಾಕಿ ಆಯ್ತಲ್ಲ ಅಂತ ಹೇಳಿದೆ. ಗಾಡಿ ತಿರುಗಿಸ್ತಿದ್ದೇನೆ, ಬರ್ತೇನೆ ನಾನು ಈಗ ಅಂತೇಳಿ. ಬರೆದು ಬಿಡ ಏನು ಅಲ್ಲ, ಅವನ ಆಸ್ಪತ್ರೆಯಲ್ಲಿದ್ದ, ಅದು ತೊಂದರೆ ಇಲ್ಲ, ನೀವು ಬರೋದು ಬೇಡ ಅಂತೇಳಿ. ಮತ್ತೇನು, ಧರ್ಮ ಸಂಕಟ ಆಯ್ತಲ್ಲ, ಏನು SP ಬರ್ತಾ ಇದ್ದಾರೆ. ಅರೆ ಭಾಳ ಒಳ್ಳೇದಾಯ್ತಲ್ಲ ಮಾರೆ, ಒಂದು ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ಗೆ SP ಬರಲೇಬೇಕಲ್ಲ ತನಿಖೆಗೆ, ಬರಲಿ ಅಂತ ಹೇಳಿದೆ. ಇಲ್ಲ, ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇನೆ ನಾನು. ಏನು, ನಿಮ್ಮ ಮೇಲೆ FIR ಮಾಡಲಿಕ್ಕೆ ಹೇಳಿದರು. ನಿಮ್ಮ ಮೇಲೆ FIR ಮಾಡಲಿಕ್ಕೆ ಹೇಳಿದರು. ಯಾಕೆ ಸರ್, ನೀವಲ್ಲ ಕರೆದದ್ದು? ಕಾಲ್ ರೆಕಾರ್ಡ್ ನೋಡಿದ್ರೆ ಗೊತ್ತಾಗ್ತಿಲ್ಲ, ನೀವೆಲ್ಲ ನನ್ನನ್ನು ಕರೆದದ್ದು. ಇಲ್ಲ ಶೆಟ್ರೆ, ಒಂದು ಕೇಸ್ ಮಾಡಲಿಕ್ಕೆ ಹೇಳಿದರು ನಿಮ್ಮ ಮೇಲೆ ಅಂತೇಳಿ. ನಾನು ಹೇಳಿದೆ, ಇದೆಲ್ಲ ನೋಡಿ, ನಾನು ಎಲ್ಲ ಬೇಡ ಅಂತೇಳಿ ಮನೆಯಲ್ಲಿ ಬಂದು ಕೃಷಿ ಮಾಡಲಿಕ್ಕೆ ಕೊಟ್ಟು ನನ್ನನ್ನು ಯಾಕೆ ಹೀಗೆ ಮಾಡ್ತೀರಿ ಸರ್ ಹೇಳಿ. ಮತ್ತೆ ಆಯಿತು ಅಂತ ಒಂದು ಹೇಳ್ತೇನೆ ನಾನು. ಈ 16 ವರ್ಷದ ಹುಡುಗಿಯನ್ನೇ ತಿಂದು ತೆಗೆದಂಥ ಪಾಪಿಗಳು ನಮ್ಮ ಮೇಲೆ ಒಂದು ಪುಕ್ಕಟೆ ಕೇಸ್ ಹಾಕಿದ್ರು. ಇನ್ನೇನು ಅಂತ ಹೇಳಿದೆ, ಹಾಕಿ ಅಂತ ಹೇಳಿದೆ. ನಿಮ್ಗೆ ಏನು ಗೊತ್ತಿಲ್ಲ, ಹಾಕಿ ಅಂತ ಹೇಳಿದೆ. ನಿಮಗೆ ಅನುಕೂಲ ಆಗ್ತಾರೆ ಹಾಕಿ. ನಾನು ಇಷ್ಟ ತನಕ ಪೊಲೀಸ್ ಇಲಾಖೆಗೆ ಡೋಂಗಿ ಮಾಡಿದವಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹಾಕಿ, ನೀವೇನು ಮಾಡ್ತೀರಿ ಹಾಕಿ ಅಂತ ಹೇಳಿದೆ. ಬಂದೆ, ಊಟ ಮಾಡಿ ಮಲಗಿದೆ, ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ಎದ್ದು ಫೋನ್ ಮಾಡಿದೆ, ಸರ್ ಯಾಕೆ ಕೇಸ್ ಮಾಡಿದ್ರಿ, ಯಾವ ಸೆಕ್ಷನ್, ಯಾವ ಕಾರಣಕ್ಕಂತ. ಹಾಗೆ ಸರ್ಕಲ್ ಇನ್ಸ್ಪೆಕ್ಟರಿಗೆ ಕೇಳ್ತೇನೆ ನಾನು, ಯಾಕೆ ಸರ್, ಏನು, ನಾನು ನಿಮ್ಮ ಉಪಕಾರಕ್ಕೆ ಬಂದವರು, ಇದೆಲ್ಲ ಏನು ಅಂತ ಕೇಳಿದೆ. ಸೆಟ್ರೆ, ನಿಮ್ಗೆ ಗೊತ್ತಿದೆ ಅಲ್ಲ, ಗೊತ್ತಿದ್ದನ್ನು ನೀವು ಹೇಳಬೇಕು. ಈ ವಿಚಾರದಲ್ಲಿ ರಾಜಿ ಇಲ್ಲ, ಹೇಳಬೇಕು ನೀವು. ದೊಡ್ಡವರ ಫೋನ್ ಬಂದಿದೆ ಅಂತೆ. ಯಾರು ದೊಡ್ಡವರು ಅಂತ ಹೇಳಿದರೆ, ನಮ್ಮಲ್ಲಿ ದೊಡ್ಡವರು ಅಂತ ಹೇಳಿದರೆ ಮಾತಿನಲ್ಲಿ ಎಲ್ಲ ಹಾಗೆ, ಅಂದರೆ ಅದು ಹಾಗೆ ಆಗಿದೆ ತೀರ್ಮಾನ. ದೊಡ್ಡವರು ಈಗಲ್ಲ, ಆಗ ಆ ಕಾಲದಲ್ಲಿ. ದೊಡ್ಡವರೆಲ್ಲ ಹೇಳಿದರೆ ಇದನ್ನೆಲ್ಲ ನೀವೆಲ್ಲ ಪೊಲೀಸ್ನವ್ರು ಮಾಡ್ತೀರಿ, ಹಾಳಾಗಿ ಮಣ್ಣು ತಿಂದು ಹೋಗ್ತೀರಿ ಸರ್ ನೀವು. ಇದು ಬೇಕಿತ್ತಾ? ನಿಮ್ಮ ಉಪಕಾರಕ್ಕೆ ಕರೆಸಿ ನನ್ನನಿಗೆ ಮಾಡಿದ್ರಲ್ಲ. ಇಷ್ಟು ವರ್ಷದಲ್ಲಿ ಪೊಲೀಸಿಗೆ ನನ್ನ ಮೇಲೆ ಇಷ್ಟು ರೌಡಿ ಲಿಸ್ಟ್ ಮಾಡಿ ಎಲ್ಲ ಮಾಡಿದ್ರಿ. ನಾನು ಇಷ್ಟು ತನಕ ಒಂದು ಪೊಲೀಸ್ ವಿರೋಧಿ ಮಾತಾಡಲಿಲ್ಲ. ನನಗೆ ಈ ರೀತಿ ಮಾಡಿದ್ದ ನೀವು ಅಂತ ಕೇಳಿದೆ. ಏನು ಕೇಸ್ ಹಾಕಿದ್ರು? ನಾವು ಬದುಕಬೇಕಲ್ಲ ಸೆಟ್ರೆ, ಹೇಗಾದರೂ ಹೇಗಾದ್ರೆ ಬದುಕೊಳ್ತೀವಿ. ನಮ್ಮ IR ಆಫೀಸರ್ ಬಿಡೋದಿಲ್ಲ. ಮತ್ತು ದೊಡ್ಡವರು ಹೇಳಿದ ಮೇಲೆ ನಾವು ಮಾಡಲೇಬೇಕಾಗ್ತದೆ. ಯಾರು ಅಂತ ಕೇಳಿದರೆ ಹೇಳಿದ್ದು ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಹೇಳಿದ್ದು. ಅದಕ್ಕೆ ಕೇಳಿದ್ದೇನೆ, ಅವರಿಗೆ ಮತ್ತು ಈ ಅತ್ಯಾಚಾರಕ್ಕೆ ಸಂಬಂಧ ಏನು ಕೇಸ್ ಹಾಕಿದ್ರಿ ನನ್ನ ಮೇಲೆ ಅಂತೇಳಿ. ಸೆಟ್ರೆ ಬೇಜಾರು ಮಾಡಬೇಡಿ, ಒಂದು ಬೇಲ್ ತೆಗೊಳ್ಳಿ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಒಂದು ಬೇಲ್ ತೆಗೊಳ್ಳಿ ಅಂತ ಹೇಳ್ತಾರೆ. ಏನು FIR ಮಾಡಿದ್ರಿ ಅಂತ ಕೇಳ್ತೇನೆ ನಾನು, ಏನು ಸೆಕ್ಷನ್ ಏನು ಅಂತ ಹೇಳಿ. ಸರ್ಕಾರಿ ವಾಹನಗಳ ನಾಶ. ಅಲ್ಲಿ ನಾಶ ಆಗಿತ್ತು ಅವತ್ತು ನೈಟು? ಏನೂ ಆಗಿಲ್ಲ. ಆಗಿದೆ, ನಾಶ ಆಗಿದೆ. ಎಷ್ಟು ಗಂಟೆಗೆ ಗೊತ್ತಾ? ನಿರಪರಾಧಿಯನ್ನು ಕೊಂಡೋಗಿ ಒಳಗೆ ಕೊಟ್ಟಾಗ ಅಲ್ಲಿಯ ಜನರೆಲ್ಲ ಎದ್ದು ಇವನೇ ಅತ್ಯಾಚಾರಿ ಅಂತ ಹೇಳಿ ಬೆಂಕಿ ಆಗ್ತದೆ ಅಂತ ಹೇಳುವಾಗ ಪೊಲೀಸ್ ಗಾಡಿಗೆಲ್ಲ ಕಲ್ಲು ಹೊಡೆದು ಎಷ್ಟು
6 ಗಂಟೆಗೆ 6:30 ಗಂಟೆಗೆ ಆಗಿರುವಂಥದ್ದು. ನಾನು ಮನೆಯಿಂದ ಹೊರಡುವಾಗ ಇಲ್ಲಿಂದ 8:45 ಗಂಟೆ 9 ಗಂಟೆ ಹತ್ರ ಆಗಿದೆ. ನಾನು ಸ್ಟೇಷನ್ಗೆ ಮುಟ್ಟುವಾಗ ಹತ್ರ ಇವತ್ತು ಕೂಡ ನನ್ನ ಲೊಕೇಶನ್ ನೋಡ್ಬೋದು. ನನ್ನ ಮೇಲೆ FIR ಆಗಿದೆ ಎಷ್ಟು ಗಂಟೆ ಗೊತ್ತಾ? 8:30 ಗಂಟೆಗೆ FIR ಆಗಿದೆ. ಏನು ಹೇಳ್ತೀರಿ ಮೀಡಿಯಾದವರು? 8:30 ಗಂಟೆಗೆ ನನ್ನ ಮೇಲೆ FIR, ನಮ್ಮ FIR ಕಾಪಿ ಇದೆ ನನ್ನ ಹತ್ರ, ಕೊಡ್ತೇನೆ ನಿಮಗೆ. 8:30 ಗಂಟೆಗೆ ನನ್ನ ಮೇಲೆ FIR ಆಗಿದೆ. ನಾನು ಮನೆಯಿಂದ ಹೊರಟದೇ 8:45 ದಾಟಿದೆ. 9, 9:05, 9:10ಕ್ಕೆ ಸ್ಟೇಷನ್ಗೆ ಮುಟ್ಟಿರೋದು ನಾನು. 8:30ಗೆ FIR ಆಗಿದೆ. ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಗಳು. ಅಲ್ಲ, ನಿಮ್ಮ ಮೇಲೆ ಏನಕ್ಕೆ ಮಾಡಿದ್ರು? ಬೇರೆಯವರು ಮೇಲೆ ಸಾರ್ವಜನಿಕರಿಗೆ ಮಾಡ್ಬೋದಿತ್ತಲ್ಲ, ನಿಮ್ಮ ಮೇಲೆ ಏನು ಇಂಟೆನ್ಷನ್ನು? ಇನ್ನು ನಿಮ್ಗೆ ಗೊತ್ತಾಗ್ಲಿಲ್ಲ ಯಾಕಂತೇಳಿ? ನಮ್ಮ ನಾಲಗೆಯ ಮಾತಿಗೆ ಅಷ್ಟು ಸತ್ಯ ಇದೆ. ನಾವು ಹಿಂದೂ ಸಮಾಜದಲ್ಲಿ ಹೋರಾಟ ಮಾಡುವಾಗ ಮಾಡ್ತೇವೆ ಅಂತೇಳಿ ಮಾಡಿಯೇ ತೀರಿದವ್ರು ನಾವು. ಒಂದೇ ಮಾತು ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಪ್ರೇರೇಪಣೆ ಅವರು ಮಾಡಲಿಕ್ಕೆ ಆ ಮಾತೇ ಸಾಕ್ಷಿ. ನ್ಯಾಯ ದೊರಕಿಸಿ ಕೊಡ್ತೇನೆ ಅಂತ ಹೇಳಿದ್ದಲ್ಲಿ ಆ ಜನರಿಗೆ ಹೇಳಿದಲ್ಲ, ಇನ್ನೂ ಬಿಡುವುದಿಲ್ಲ, ಇದಕ್ಕೆ ತಾರೀಕಿಕ ಅಂತ್ಯ ಆಡಿಸ್ತೇನೆ ಅಂತ ಹೇಳಿದ್ದು ಒಂದೇ ತಪ್ಪು ನಾನು ಮಾಡಿದ್ದು. ನಾನ್ ಬೇಲೇಬಲ್ ಕೇಸ್, ಬೇಲ್ ಮಾಡಬೇಕು ಅಂತ ಹೇಳಿ ಕೂತ್ರೆ ಮನೆಯಲ್ಲಿ ಮಧ್ಯಾಹ್ನ 2:10 ಗಂಟೆ ಆಗುವಾಗ ಒಬ್ಬ ಜೈನ ಸಹೋದರ ಫೋನ್ ಮಾಡ್ತಾರೆ, ಮಹೇಶಣ್ಣ ಎಲ್ಲಿದ್ದೀರಿ ಅಂತೇಳಿ. ನಾನು ಹೇಳ್ತೇನೆ, ಊಟ ಮಾಡ್ತಿದ್ದೇನೆ. ಆಯಿತು, ಊಟ ಮುಗೀತು. ಏನು? ಅಲ್ಲಿ ಓಡಿ ಮಹೇಶಣ್ಣ. ಯಾಕೆ ಮಾರ್ರೆ ಓಡಿ ನೀವು ಅಲ್ಲಿಂದ? ನಿಮ್ಗೆ ಯಾಕೆ ಏನಂತ ಗೊತ್ತಿಲ್ಲ. ಇದೇ ಮನೆ, ಇದರಲ್ಲಿದ್ದದ್ದು ಹಳೆ ಮನೆ ನಮ್ದು. ಇದೇ ಮನೆಯಲ್ಲಿ ಓಡಿ ಅಂತ ಹೇಳಿದ್ರೆ ನಾನು ಎಲ್ಲಿಗಂತ ಓಡುದು? ಈ ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಅಡ್ಡ ಹಾಕಿದ್ರೆ ನನ್ನನ್ನು ಓಡಿ ನೀವು ಅಂತ ಹೇಳಿ ಒಂದು ಕೈ ಮತ್ತೆ ತೊಳಿ ನೀವು ಓಡಿ ಅಲ್ಲಿಂದ ಅಂತೇಳಿ ಓಡಿದೆ. ಈ ಕಡೆಯಿಂದ ಓಡಿದೆ. ಇದು ರೋಡ್ ಅಲ್ವಾ, ಈ ಕಡೆಯಿಂದ ಬರ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಈ ಕಡೆಯಿಂದ ಬಂದದ್ದು. ಆದ್ರೆ ಅವ್ರು ಬರ್ಬೇಕಾದ್ರೆ ನಾನು ಹೋಗಿ ನಾನು ಹೋಗಿ ಒಂದು 10-15 ನಿಮಿಷದಲ್ಲಿ ಮಳೆ ಬಂದದ್ದು. ಯಾವುದು? ಅಕ್ಟೋಬರ್ 11 ತಾರೀಕಿಗೆ ಮಳೆಗಾಲ. ಸ್ವಲ್ಪ ಮಳೆ ಅವಾಗ ಬಂದು ಹೋಗುತ್ತೆ ಅಷ್ಟೇ. ಅಯ್ಯೋ, ಏನು ಹತ್ತಾನಿ ಬಂದು ಹೋಗುವಂಥದ್ದು. ಇದರಲ್ಲಿ ನೀರು ಫುಲ್ಲು, ಅದರಲ್ಲಿ ನೀರು ಫುಲ್ಲು ಇದ್ರ ಮೇಲೆ ಇಷ್ಟು ನೀರು ಎದೆ ತನಕ. ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೇನೆ ಇಲ್ಲ. ಇಲ್ಲಿ ಯಾರು ಬರ್ಲಿಕ್ಕೇನೆ ಇಲ್ಲ, ಹೋಗ್ಲಿಕ್ಕೇನೆ ಇಲ್ಲ. ಅಷ್ಟು ಮಳೆ ಬಂದು ಸಾಯಂಕಾಲ 6:30 ಗಂಟೆ ತನಕ ಪೊಲೀಸರು ಆ ಕಡೆಯಲ್ಲಿ ಲೆಕ್ಕ ಹಾಕಿ. ಇದು ನಮ್ಮ ಜೀವಮಾನದಲ್ಲಿ ಇಷ್ಟರ ತನಕ 68 ಇಸುವಿಂದ ಇಲ್ಲಿ ತನಕ ಅಷ್ಟು ನದಿ ಏರಿ ಬಂದದ್ದು, ತುಂಬಿ ಬಂದದ್ದು ಇಷ್ಟ ತನಕ ಇಲ್ಲ. ಅದು ಅಕ್ಟೋಬರಲ್ಲಿ ಅಂತ ಹೇಳಿದ್ರೆ ಅದು ನೋಡಿ ಮಿರಾಕಲ್ ಅದೆಲ್ಲ. ನಾನು ಆವತ್ತು ಇಲ್ಲಿಂದ ಓಡಿದವನು ರಾತ್ರಿ ಪ್ರತಾಪ್ ರೆಡ್ಡಿ IG ಅವರಾಗ ಫೋನ್ ಮಾಡ್ತೇನೆ. ಪ್ರತಾಪ್ ರೆಡ್ಡಿ ಸರ್, ನಾನು ಮಹೇಶ್ ಶೆಟ್ಟಿ ತಿಮರೋಡಿ. ನಿಮ್ಮ ಅಭಿಷೇಕ್ ಗೋಯಲ್ ಹೀಗೆ ಮಾಡಿದ್ದಾನೆ, ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೀಗೆ ಮಾಡಿದ್ದಾನೆ. ಎನ್ಕೌಂಟರ್ ಮಾಡಿ ಬಿಸೋದ್ರಲ್ಲಿ ಮುಗೀತಲ್ಲ, ಕೇಸ್ ಚಾಪ್ಟರ್ ಕ್ಲೋಸ್. ಮತ್ತೆ ಯಾರು ಮಾತಾಡ್ತಾನೆ? ಮಹೇಶ್ ಶೆಟ್ಟಿಗೆ ಇದ್ದಂಥ ತಾಕತ್ ಮತ್ತೆ ಯಾವನಿಗೆ ಇಲ್ಲ. ಎಲ್ಲ ಜೋಳಿಗೆ ಹಿಡಿಯವರೇ ಇರೋದು. ಪಬ್ಲಿಕ್ ಪ್ರಾಪರ್ಟೀಸ್ನ ನಾಶ ಮಾಡಿದ್ರೆ, ಸರ್ಕಾರಿ ಪ್ರಾಪರ್ಟೀಸ್ನ ನಾಶ ಮಾಡಿದ್ರೆ ಎನ್ಕೌಂಟರ್ ಮಾಡೋಷ್ಟು ಕಾನೂನು ಇದೆಯಾ? ಅಲ್ಲ, ಇಲ್ಲಿ ಅತ್ಯಾಚಾರದ ಕೇಸಲ್ಲಿ ಇದ್ದವ್ರು ಯಾರು? ನೀವು ಎಲ್ಲಿದ್ದೀರಿ? ಅತ್ಯಾಚಾರದ ಕೇಸಲ್ಲಿ ಇದ್ದ ಆರೋಪಿಗಳು ಯಾರು ಮಾಡಿಸೋದು? ಒದ್ದು ಸಾಮಾಜಿಕ ಜೀವನದಲ್ಲಿ ಸನಾತನ ಹಿಂದೂ ಧರ್ಮಕ್ಕೆ ತನ್ನೆಲ್ಲ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆ ಮಾಡಿದಂಥ ಒಬ್ಬ ಹುಡುಗನನ್ನು 15-16ನೇ ವಯಸ್ಸಿನಿಂದ ನಾನು ಹಿಂದುತ್ವ ಹಿಂದೂ ಧರ್ಮ, ರಾಮ ಕೃಷ್ಣ ಭೂತ ಹನುಮಂತ ಹೇಳ್ಕೊಂಡು ರಸ್ತೆಯಲ್ಲಿ ಪ್ರಾಣವನ್ನೇ ಒತ್ತೆ ಇಟ್ಟು ನಾವು ಕೆಲಸ ಮಾಡಿದವರಿಗೆ ಒಂದು ನಕ್ಸಲೇಟ್ ಅಣೆಪಟ್ಟಿ ಕಟ್ಟಿ ಕೊಲೆ ಮಾಡಬೇಕಾದ್ರೆ ಆ ಅತ್ಯಾಚಾರಿ ಯಾರು ಅಂತ ಹೇಳಿ ಈಗ ನಕ್ಸಲೇಟ್ ಅಂತಲೂ ಕೇಸ್ ದಾಖಲು ಮಾಡಿದ್ರಾ? ಕೇಸ್ ದಾಖಲು ಮಾಡ್ಲಿಲ್ಲ, ಹೊಡೆದ ಮೇಲೆ ಮಾಡಿ ಬಿಡ್ಬೋದಲ್ಲ ಅವರಿಗೆ. ಇವನು ಒಂದು ಕರಪತ್ರ ಇದ್ರೆ ಆಯ್ತಲ್ಲ, ನಕ್ಸಲೇಟ್ ಇದ್ದು ಒಂದು ಕರಪತ್ರ ಇದ್ರೆ ಆಯ್ತಲ್ಲ. ಅವನ ಹತ್ರ ಕರಪತ್ರ ಇತ್ತು, ಅವ್ನು ನಕ್ಸಲೇಟ್ ಆಕ್ಟಿವಿಟೀಸ್ ಅಲ್ಲಿ ಇದ್ದವನು. ಊಟ ಕೊಡ್ತಾ ಇದ್ದ, ಬೆಂಕಿ ಪಟ್ಟಣ ಕೊಡ್ತಾ ಇದ್ದ, ಸರ್ಬತ್ ಕೊಡ್ತಾ ಇದ್ದ ನಕ್ಸಲೇಟ್ಗಳಿಂತ ಹೇಳಿ ಎಲ್ಲ ತಯಾರು ಮಾಡಿದ್ರಿ ಇವರು. ಅಲ್ಲಿಂದ ನೋಡಿ ಚಾಲೆಂಜ್ ತಗೊಂಡೆ. ನನ್ನ ಪ್ರಾಣ ಆದ್ರೂ ಒತ್ತೆ ಇಟ್ಟು ನಾನು ನಕ್ಸಲೇಟ್ ಆದ್ರೂ ತೊಂದರೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನಕ್ಸಲೇಟ್ ಆದ್ರೂ ತೊಂದರೆ ಇಲ್ಲ. ನಾನು ಈ ದೇಶದ ಒಬ್ಬ ಭಯೋತ್ಪಾದಕನಾದ್ರೂ ತೊಂದರೆ ಇಲ್ಲ. ಸೌಜನ್ಯಳ ಅತ್ಯಾಚಾರಿಗಳಿಗೆ ಗತಿ ಕಾಣಿಸುವುದಂತ ಖಂಡಿತನೇ. ಈ ದೇಶದ ನ್ಯಾಯಾಂಗ ಏನ್ ಮಾಡ್ತದೆ,
ಯಾವುದೇನು ಮಾಡ್ತದೆ ನನಗೆ ಗೊತ್ತಿಲ್ಲ. ಈ ದೇಶದಲ್ಲಿ ಹೊರಗಿನ ದೇಶದಿಂದ ಬಂದಂಥ ಭಯೋತ್ಪಾದಕ ಇಲ್ಲಿ ಬಾಂಬು ಬ್ಲಾಸ್ಟ್ ಮಾಡಿ ಹೋದ್ರೆ ಬಿರಿಯಾನಿ ಕೊಡುವಂಥ ದೇಶ ಇದು. 16 ವರ್ಷ ಜೈಲಲ್ಲಿಷ್ಟು ಲಾಸ್ಟಿಗೆ ಯಾವುದೇ ಒಬ್ಬ ಒಂದು ಸಚಿವನನ್ನು ಹೈಜಾಕ್ ಮಾಡಿ ಉಗ್ರಗಾಮಿಗಳನ್ನು ಬಿಡಿಸಿಕೊಂಡ ದೇಶ ಇದು. ರಾಜಕೀಯದವನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಭಯೋತ್ಪಾದಕರನ್ನು ಬಿಡ್ತಾರೆ. ನಾವು ಇನ್ನೇನು ಆಗುವುದಕ್ಕೆ ಸನ್ನಿಹಿತವೇ. ನ್ಯಾಯ ಸಿಗ್ಲಿಲ್ಲ ಅಂತ ಏನು ಮಾಡ್ತೀರಿ? ಬೇಡ, ಕಣ್ಣಿಗೆ ಕಾಣುವಂಥ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣುವಂಥ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳಿ? ನೀವು ಹೇಳಿ, ಏನು ಮಾಡಬೇಕು? ಉಗ್ರವಾದ ಹೋರಾಟ ಮಾಡಬೇಕಾ, ಉಗ್ರವಾದವೇ ಮಾಡಬೇಕಾ? ನನ್ನ ಪ್ರಶ್ನೆ ಇರುವಂಥದ್ದು. ಉಗ್ರವಾದ ಹೋರಾಟ ಎಷ್ಟು? 13 ವರ್ಷವಾ? ನಾವು ಮಾಡ್ತಾ ಇಲ್ವ? ನಾವು 13 ವರ್ಷ ಹೋರಾಟ ಮಾಡ್ತಾ ಇಲ್ವಾ? ಬಿಡಿ, ನಾನು ಒಬ್ಬಲ್ಲ, ಇವತ್ತು ಕೋಟ್ಯಾಂತರ ಜನರು. ಅಲ್ಲ, ನಾನು ಹೇಳೋದು ಸುಮೋಟೋ ಕೇಸ್ ದಾಖಲು ಮಾಡೋದು ಅಂತೇಳಿ. ಈಗ ಕೋಟ್ಯಾಂತರ ಜನರು ಎದ್ದಿದ್ದಾರೆ. ಆ ಬರೇ ಕಮೆಂಟಲ್ಲಿ ನೋಡುವ ಕಂಪ್ಲೇಂಟ್, ಈ ರಾಜ್ಯದ ರಾಜಕೀಯದವರಿಗೆ ಕಣ್ಣಿಲ್ವಾ, ಈ ದೇಶದ ಕಾನೂನಿಗೆ ಕಣ್ಣಿಲ್ವಾ, ಇದನ್ನು ನೋಡಿ ಒಂದು ಸುಮೋಟೋ ಕೇಸ್ ದಾಖಲು ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ತನಿಖೆಗೆ ಆದೇಶ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಸತ್ಯದ ನ್ಯಾಯದ ಪರವಾಗಿ ಬರೀತಾರೆ ಅವರನ್ನೇ ಜೈಲಿಗೆ ಹಾಕ್ಲಿಕ್ಕೆ ನೋಡ್ತಾರಲ್ಲ. ನೀವು ಈಗ ಸ್ವಲ್ಪ ತಲೆ ಅಲ್ಲಾಡಿಸೋದು ಕಮ್ಮಿ ಮಾಡಿದ್ರಿ, ನಿಮಗೆ ಚಿಂತೆಯಲ್ಲಿ ಬಿದ್ದಿದ್ರಿ ನೀವು ಕೂಡ. ಈಗ ಹೇಗಪ್ಪ ಇದನ್ನು ಇನ್ನು ಮುಂದೆ ಹೋಗೋದು ನಾವು ಅಂತೇಳಿ ಈಗ ನಾನು ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ, ಬಿಡುವುದು ಹೇಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಿ ನೀವು ಕೂಡ. ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಅಂತ ನಗುವಂತ ವಿಷಯ ಅಲ್ಲ ಇದು, ನಗುವಂತ ವಿಷಯವೇ ಅಲ್ಲ. ಪರಿಸ್ಥಿತಿ ಆಗಿದೆ. ನಾವು ಟ್ಯಾಕ್ಸ್ ಕಟ್ಟಿ ಸಾಕಿದಂಥ ಜನಗಳು ನಮ್ಮನ್ನೇ ಹಾಳು ಮಾಡೋದಾದ್ರೆ, ನಮ್ಮ ಮೇಲೆ ಒಂದು ಇದು ಏನು ಗೊತ್ತಾ, ನಮ್ಮ ಜೀವನದ ಮೇಲೆ ರೇಪ್ ಮಾಡ್ತಾ ಇದ್ದಾರೆ. ಯಾವುದು? ಈ ಕಾರ್ಯಾಂಗದ ವ್ಯವಸ್ಥೆ ಉಂಟಲ್ಲ, ಈ ಕಾರ್ಯಾಂಗದ ಅಂಗಾಂಗಗಳು ಅನ್ನುವಂಥ ಜನಗಳಿದ್ದಾರಲ್ಲ, ನಿರಂತರವಾಗಿ ನಮ್ಮನ್ನು ರೇಪ್ ಮಾಡ್ತಾ ಇದ್ದಾರೆ. ಯಾರು? ಇದನ್ನೆಲ್ಲ ಆಡಳಿಕೆ ಮಾಡಲಿಕ್ಕೆ ನಾವು ಟ್ಯಾಕ್ಸ್ ಕಟ್ತೇವಲ್ಲ, ನಮ್ಮನ್ನು ರೇಪ್ ಮಾಡ್ತಾ ಇದ್ದಾರೆ ಇವರು. ಹಾಗಾದ್ರೆ ಮಹೇಶಣ್ಣ ಅವತ್ತೇ ಎನ್ಕೌಂಟರ್ ಆಗಿ ಹೋಗ್ಬೇಕಿತ್ತು, ನಮ್ಮ ಮಾತಿಗೆ ಸಿಗ್ತಾ ಇರ್ಲಿಲ್ಲ. ಅಣ್ಣಪ್ಪ ಮಂಜುನಾಥ ಎಲ್ಲಿ ಬಿಡ್ತಾನೆ? ಆ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟವ್ರು ನಾವು. ಅದಕ್ಕೋಸ್ಕರ ಇವತ್ತು ಕೂಡ ಜೀವಂತವಾಗಿ ಇಲ್ಲ. ಆದ್ರೆ ಈ ಕಾಮಂದರುಗಳು, ರೇಪ್ ಆ್ಯಂಡ್ ಮರ್ಡರಿಸ್ಟ್ಗಳು ಉಂಟಲ್ಲ, ಏನೋ ಮಾಟ ಮಾಡಿ ನಮ್ಮನ್ನು ಎಲ್ಲಿಗೂ ಕಳಿಸ್ಬಿಡ್ತಿದ್ರು. ಮಾಟ ಮಂತ್ರ ಮಾಡಿ ಎಲ್ಲಿಗೋ ಕಳಿಸ್ಬಿಡ್ತಿದ್ರು. ಯಾವುದು ನಡೆಯುವುದಿಲ್ಲಮ್ಮ, ಸತ್ಯದ ಮುಂದೆ ಯಾವ್ದಾದ್ರು ನಡೀತದ? ನಾವು ಸತ್ಯವೇ ದೇವರು ಅಂತ ಹೇಳಿ ಬದುಕುವಂಥವ್ರು ನಾವು, ಸತ್ಯವೇ ದೇವರು ಅಂತ ಹೇಳಿ. ಅಲ್ಲ, ಈ ವಯಸ್ಸಲ್ಲಿ ಇಷ್ಟು ಪವರ್ಫುಲ್ ವಾಯ್ಸ್ ಇದೆಯಲ್ಲ, ಮತ್ತೆ ಈ ತರ ಒಂದು ಅದು ಸತ್ಯ ಅಮ್ಮ, ಧ್ವನಿ, ಅದು ಸತ್ಯ. ಸತ್ಯದ ವಾಯ್ಸೇ ಹಾಗೆ, ಅದು ಸತ್ಯ. ಯಾರ್ದು ಭಯ? ಯಾಕೆ? ಯಾವ್ದು ಜೀವ ಬೆದರಿಕೆ? ಯಾಕೆ? ಯಾವ್ದಕ್ಕೆ ಸತ್ಯ ಹೆದ್ರಲ್ಲ? ಕಣ್ಣ ಮುಂದೆ ಇರುವಾಗ ಭಯ ಯಾಕಮ್ಮ? ಸುಳ್ಳು ಮಾತಾಡುವವನಿಗೆ ಭಯ ಅಲ್ವಾ? ಒಂದು ಸುಳ್ಳು ಹೇಳಿದ್ರೆ ಅದನ್ನು ಸತ್ಯ ಮಾಡ್ಲಿಕ್ಕೆ 1000 ಸುಳ್ಳೇ ಹೇಳುದವನು. ಸತ್ಯ ಆಗ್ತದದು? ಆಗುದೇ ಇಲ್ಲ, ಅದು ಸುಳ್ಳೇ ಆಗುದು. ಸೌಜನ್ಯ ಕೇಸಲ್ಲಿ ನೀವು ಮಾತಾಡಿದ ನಂತರ ನಿಮ್ಮ ಮೇಲೆ ಎಷ್ಟು ಕೇಸ್ ದಾಖಲಾದು? ಮುಂಚೆ ಇದು 36-37 ಲೆಕ್ಕನೇ ಇಲ್ಲ ನೋಡಿ. ಒಳ್ಳೆ ಒಳ್ಳೆ ಕಡೆಗಳಲ್ಲಿ ಕೆಲವು ನ್ಯಾಯಾಧೀಶರುಗಳು ಕೂಡ ಕೇಸನ್ನು ತಗೊಳ್ಳಿಕ್ಕೆ, ಏನು ಕೇಸಪ್ಪ ಇದು, ಮೊನ್ನೆ ಹೇಳಿದ್ರಲ್ಲ, ಮೊನ್ನೆ ಸಮೀರ್ನ ಕೇಸ್ನಲ್ಲಿ ಆ ಜಡ್ಜರು ಹೇಳಿದ್ರ, ಇದೇನು ಅಂತ ಜಡ್ಜರು ತುಂಬ ಕೋರ್ಟಲ್ಲಿದ್ದಾರೆ, ತೆಗೆದು ಬಿಸಾಡಿದ್ದಾರೆ. ಎತ್ಕೊಂಡು ಹೋಗಪ್ಪ. ಬಕೆಟ್ಗಳೆಲ್ಲ ಇರ್ತಾರಲ್ಲ, ತೆಕ್ಕೊಂಡು ಆಡಿಸ್ತಾ ಇರ್ತಾರೆ. ಇರಲಿ ಬಿಡಿ, ನಮಗೆ ಎಲ್ಲೆಲ್ಲಿ ಕೇಸುಗಳನ್ನು ಮಾಡಿದರೆ ಅಲ್ಲಲ್ಲಿ ಪ್ರತಿಭಟನೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ, ಅಲ್ಲಲ್ಲಿ ಜನಗಳಿಗೆ ಬೆಂಕಿ ಕೊಟ್ಟು ಬಿಟ್ಟಿದ್ದೇವೆ. ಈ ಸತ್ಯವನ್ನು ಹೇಳಲಿಕ್ಕೆ ಅವಕಾಶ ಆಯಿತು ನಮಗೆ ನೆಂಟರಾಗಿ ಆ ಊರಿಗೆ ಹೋಗಿ ನಾವು ಒಂದು ಕೇಸು ಅಂತ ಹೇಳಿ, ಅಲ್ಲೇ ವಕೀಲರುಗಳ ಟೀಮು ಒಂದೊಂದು ಕಡೆ ಕೋರ್ಟುಗಳಲ್ಲಿ 30 ಜನ 50 ಜನ ವಕೀಲರುಗಳು ನಮಗೆ. ಜುಜುಬಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಪರನ ವಿರೋಧನ? ನಮ್ಮ ಪರ. ಕಡೆಗೆ ಒಂದ್ ದಿವಸ ಇಲ್ಲಿ ಲಾಯರ್ ಫೀಸ್ ಎಷ್ಟು ಕಟ್ತೀರಾ ಮಹೇಶ್ ಶೆಟ್ಟಿ ಸರ್? ನೋಡಿ, ಎಲ್ಲ ಕಡೆಗಳಲ್ಲೂ ಅವರ ಪೇಪರ್ಸ್ಗಳಿಗೆ ದುಡ್ಡು ತಗೊಳ್ತಾರೆ ಅಷ್ಟೇ. ದೇವರ ಕೆಲಸ ಮಾಡ್ತಿದ್ದೀರಿ, ಸನಾತನ ಹಿಂದೂ ಧರ್ಮದ ನಿಮ್ಮನ್ನೆಲ್ಲ ನೋಡಿದ್ದೇವೆ ನಾವು, ನೋಡಿದ್ದೇವೆ. ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದವರು ನೀವು, ನಿಮಗೆ ಇದಿಲ್ಲ, ಸ್ವಾರ್ಥ ಇಲ್ಲ, ನಿಮ್ಮನ್ನು ನೋಡಿದ್ದೇವೆ. ಚಿಲ್ಲರೆ ಇದ್ದರೆ ಪೇಪರ್ಗೆ ಇದ್ದು ಏನಾದರೂ ವರ್ಕ್ ಇದ್ದರೆ ಕೊಡಿ. ಆ ಲಾಯರ್ಗಳು ಕೂಡ ಅಷ್ಟೇ, ಹಿಂದುತ್ವ, ಹಿಂದೂ ಧರ್ಮ ಇನ್ನೂ ಕೂಡ ಅದನ್ನೇ ಹೇಳ್ಕೊಂಡು ಅದೇ ಕಡಲೆಕಾಯಿ ಬೀಜ ತಿಂತಾ ಕೂತಿದ್ದಾರೆ. ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ಇವತ್ತು ಕೂಡ, ಅದೇ ಹಿಂದೂ ಧರ್ಮ. ಹಂಗಾರೆ ತಿಂಗಳಲ್ಲಿ ಎಷ್ಟು ಸಲ ಕೋರ್ಟಿಗೆ ಹೋಗಿ ಬರ್ತೀರಾ? 2-3 ಸಲನಾದ್ರೂ ಹೋಗ್ತೀರಾ? ಆಯ್ತು, ಜಾಸ್ತಿ. ಈ ತೋಟಕ್ಕೆ ಬಂದಂಗೆ ನಿಮ್ಗೆ ಕೋರ್ಟ್? ನಮ್ಗೆ ಈಗ ಅದು ಹಾಗೆ ಆಗಿದೆ. ಒಂದ್ಸಲ ಅನಿಸ್ತದೆ ಏನಾದರೂ ಬೇಡದನ್ನು ಮಾಡಿ
ಅಲ್ಲೇ ಹೋಗಿ ಕೂತ್ಕೊಳ್ಳುವಂತ ಹೇಳಿ ಅನಿಸ್ತದೆ. ಎಲ್ಲ ಒಂದೇ ಕೋರ್ಟಲ್ಲಿ ಆಗ್ತದಲ್ಲ. ಹೀಗೆ ಬೇಡದನ್ನು ಮಾಡಿ ಅಂದ್ರೆ ನಂಗೆ ಆಶ್ಚರ್ಯ ಆಯ್ತು. ಅದಕ್ಕೆ ಅದಕ್ಕೆ ಇದು ಬೇಡದನ್ನು ಮಾಡಿ ಅಂತ ಹೇಳಿದ್ರೆ ಅತ್ಯಾಚಾರ ಅಲ್ಲ. ಅತ್ಯಾಚಾರ ಮಾಡಿದ್ದವರನ್ನು ಬೇಡದನ್ನು ಮಾಡಿ ಒಂದೇ ಕೋರ್ಟಲ್ಲಿ ಹೋಗಿ ಕೂತ್ಕೊಳ್ಬೋದಲ್ಲ. ಎಲ್ಲ ಕೇಸ್ ಒಂದೇ ಜೈಲಲ್ಲಿ ಇದ್ರೆ ಒಟ್ಟಿಗೆ ಒಂದೇ ಕಡೆಯಲ್ಲಿ ಆಗ್ತದೆ ಎಲ್ಲವೂ. ಮತ್ತೆ ಹೋಗುವ ಖರ್ಚಿ ಬರುವ ಖರ್ಚು ಅದೆಲ್ಲ ಇಲ್ಲಲ್ಲ, ಅದೆಲ್ಲ ಬರೋದಿಲ್ಲ. ಅದೆಲ್ಲ ಬಿಟ್ಟು ಸರ್ಕಾರ ಇದೆಲ್ಲ, ನಾವು ಕಟ್ಟಿದ ಟ್ಯಾಕ್ಸ್ ಇದೆಲ್ಲ ಅದರಲ್ಲಿ ಮಾಡ್ಬೋದು. ಅವತ್ತು ಎನ್ಕೌಂಟರ್ ದಿನ ಇವ್ರಿಗೆ ಫೋನ್ ಮಾಡಿದ್ರಿ ಐಜಿಗೆ ಅಂತ ಅಂದ್ರಿ, ಮುಂದೆ ಕೇಳಲಿಲ್ಲ. ಐಜಿಗೆ ಫೋನ್ ಮಾಡಿ ನೀವ್ ಆ ಕಡೆನೆ ಪ್ರತಾಪ್ ರೆಡ್ಡಿಗೆ ಕೇಳಿ. ಈಗ ಬೇಕಾದ್ರೆ ಪ್ರತಾಪ್ ರೆಡ್ಡಿ ಎಲ್ಲ ಇರ್ಬೇಕು, ಡ್ಯೂಟಿಯಲ್ಲಿ ಇದ್ದಾರಂತ ಕಾಣ್ತದೆ. ಇದ್ದಾರೆ, ಅವರಿಗೆ ಕೇಳಿ ಮಹೇಶ್ ಶೆಟ್ರು ಹೇಗೆ ಒಗ್ದಿದ್ದಾರೆ. ನೀವು ಐಜಿ ಆಗಿರುವಾಗ ಸಾಮಾನ್ಯ ಒಬ್ಬ ಇಂದು ನಾನು ಏಯ್ ತಾಕತ್ತಿದ್ರೆ ಬಾರಪ್ಪ, ಏಯ್ ನಿನ್ನ ಎಸ್ ಪಿ ಕಳಿಸು, ನಾನು ಶಾಟ ಅಂತ ಹೇಳಿದ್ದೇನೆ, ಇಡೀ ನೀನು ನನ್ನ ಜೊತೆಯಲ್ಲಿ ಅಣ್ಣಪ್ಪ ಇರೋದು, ನಿನ್ನ ಅಧಿಕಾರಿ ಈ ರೀತಿ ಮಾಡಿದ್ದಾನೆ ಎನ್ಕೌಂಟರ್ ಮಾಡ್ಲಿಕ್ಕೆ, ಕಳಿಸು ಈಗ, ನನ್ನ ಕೂದಲು ಸಿಗುದಿಲ್ಲ ನಿನಗೆ ಅಂತ ಹೇಳಿದ್ದೇನೆ. ಈಗ ಹೋಗಿ ಕೇಳಿ ನೀವು. ಆ ರೋಷ ಇತ್ತಾಗ ನಮಗೆ ಇನ್ನೂ ಇದೆ. ನ್ಯಾಯ ಸಿಗದಿದ್ರೆ ಇನ್ನೂ ಕೂಡ ಆ ರೋಷವನ್ನು ಹೊರಗೆ ಹಾಕ್ತೇವೆ. ಹೇಗೆ ಹಾಕ್ತೇವೆ ಅದು ನಮಗೆ ಗೊತ್ತದು. ನ್ಯಾಯ ಸಿಗಲೇಬೇಕು, ಕಣ್ಣಿಗೆ ಕಂಡಂಥ ಸತ್ಯಕ್ಕೆ. ಹಾಗಾದ್ರೆ ನಾವು ಕಣ್ಣು ನಮ್ಮ ಕಣ್ಣುಗಳನ್ನು ಕೀಳ್ಬೇಕು. ನಾವು ನೋಡಿದ ಸತ್ಯ ಅಲ್ಲ ಅಂತೇಳಿ ನಮ್ಮ ಕಣ್ಣನ್ನೇ ತೆಗಿಬೇಕು. ಅದು ಸಹ ನ್ಯಾಯಪೀಠದಲ್ಲಿ. ಪಾಪಿ ರೇಪಿಸ್ಟರು, ಕಾಮಂದರುಗಳು ನೋಡಿ, 100ಕ್ಕೆ 100 ಕೆಟ್ಟವರಲ್ಲ. ನಿಮಗೆ ಉದಾಹರಣೆ, ಸಮೀರ್ ಕೆಟ್ಟ ಹುಡುಗ ಅಲ್ಲ. ಅವನು 12 ವಿಡಿಯೋ ಮಾಡಿದ್ದಾನೆ. ಅದರಲ್ಲಿ ಹೈಯೆಸ್ಟ್ ವಿಡಿಯೋ ಮಾಡಿದ್ದೆ ಹಿಂದೂಗಳಿದ್ದೆ, ಸ್ವಾಮಿಗಳಿದ್ದು, ದೇವರದ್ದೇ ವಿಡಿಯೋ ಮಾಡಿದ್ದು. ಅಬ್ದುಲ್ ಕಲಾಂ ಏನು ಮಾಡಿದ್ದಾರೆ ಒಪ್ಕೊಳ್ಳಿಲ್ವ ನಾವು? ಈ ದೇಶದ ಪ್ರಥಮ ಪ್ರಜೆಯಾಗಿ ಅಬ್ದುಲ್ ಕಲಾಮನ್ನು ಮಾಡಿ ನಾವು ಒಪ್ಕೊಂಡಿದ್ದೇವೆ. ಒಬ್ಬ ಯೂಟ್ಯೂಬರ್ ಸಮೀರನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ನಮಗೆ ತಾಕತ್ತಿಲ್ವಾ? ನಾಮರ್ದುಗಳು ನೀವು ಹಿಂದೂಗಳು ಈ ದೇಶದಲ್ಲಿ, ಈ ಭಾರತ ಮಾತೆಯ ಮಡಿಲಲ್ಲಿ ಬದುಕಲಿಕ್ಕೆ ಹಕ್ಕೇ ಇಲ್ಲ ಪಾಪಿಗಳಿಗೆ. ನೀವು ಬರೇ ರಾಜ್ಯಕ್ಕೆ ಮಾತ್ರ ಮಾಡೋದು ಹಿಂದೂಗಳು. ನೀವು ಸಮೀರ್ಗೆ ದುಡ್ಡು ಕೊಟ್ಟಿದ್ದೀರಂತಲ್ಲ ವಿಡಿಯೋ ಮಾಡಾಕೋದಕ್ಕೆ. ಏನು ಕೊಡಬಾರ್ದಾ? ಈಗ ನಿಮಗೂ ದುಡ್ಡು ಕೊಟ್ಟೆ ಕರೆಸಿದಲ್ಲ. ಹಾಗಾದ್ರೆ ಹೇಳ್ತಾರೆ ನಾಳೆ ನೋಡಿ, ದುಡ್ಡು ಕೊಟ್ಟು ಕರೆಸಿದ್ದಾರೆ. ಆ ಸತ್ಯ ನಿಮಗೆ ಗೊತ್ತು, ಆ ರಕ್ತೇಶ್ವರಿಗೆ ಗೊತ್ತು, ಆ ಅಣ್ಣಪ್ಪ ಮಂಜುನಾಥನಿಗೆ ಗೊತ್ತು. ಹೇಳುವವನ ನಾಲಿಗೆಯಲ್ಲಿ ಅದೇ ಹೇಳ್ತಾನಲ್ಲ ನಾನು, ಅದು ಬೇಡ ಬಿಡಿ, ಸತ್ತೋಗ್ಲಿ ಹೇಳ್ತಾರಪ್ಪ. ನಾನು ಹೇಳಿದಲ್ಲ, ಅಲ್ಲಿ ಸುಳ್ಳೆ ಇಲ್ಲಿ ಸುಳ್ಳೆ, ಅಯ್ಯೋ ಅದನ್ನು ಕೆಲವು ಮಾತು ನೀವು ಅದನ್ನು ಬರ್ದದ್ದನ್ನು ನೀವು ಓದಿದ್ರೆ ಈಗ ನಿಮ್ಮ ಕಾಲಲ್ಲಿದ್ದದ್ದು ಕೈಗೆ ಬಂದುಬಿಡ್ತದೆ. ಅಂಥದ್ದೆಲ್ಲ ಬರೀತಾರೆ. ಇರಲಿ ಬಿಡಿ, ದೇವರು ಒಳ್ಳೇದು ಮಾಡಲಿ ಅವರಿಗೆ. ಅಣ್ಣಪ್ಪ ಮಂಜುನಾಥ ಇನ್ನೂ ಅವರಿಗೆ ಬರೀಲಿಕ್ಕೆ ಶಕ್ತಿ ಕೊಡಲಿ. ಅವ್ರು ಎಷ್ಟು ಬಡಿದ್ರು ನೋಡಿ. ನಾವೊಂದು ಫುಟ್ಬಾಲ್ ಇದ್ದಾಗೆ ಸ್ಪ್ರಿಂಗ್ ಎಷ್ಟು ಅಮಕಿಡಿ, ನೀವು ಬಿಟ್ಟ ತಕ್ಷಣ ಯಥಾಸ್ಥಿತಿ ಅಲ್ಲಿಗೆ ಬಂದುಬಿಡ್ತದೆ. ಫುಟ್ಬಾಲ್ ಎಷ್ಟು ಜೋರಾಗಿ ಓದಿರಿ ನೀವು, ಅಷ್ಟೇ ಫಾಸ್ಟ್ ಹೋಗ್ತದೆ. ಮಹೇಶ್ ಅಣ್ಣ 7ನೇ ಕ್ಲಾಸ್ ಓದಿದ್ದು. 7ನೇ ಕ್ಲಾಸ್ ಅಂದ್ರೆ ತಪ್ಪಾಗುತ್ತೆ, ನೀವು ಹೇಳಿದ್ದೀರಾ 7ನೇ ಕ್ಲಾಸ್ ಅಂತ ಹೇಳ್ಬೇಕು ಅಂತ. ಈ ಕಾನೂನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ ಅವಾಗ, ಓದು ತಲೆಗೆ ಹತ್ನಿಲ್ಲ ಅಂತ ಹೇಳ್ತಾ ಇದ್ರಿ. ನೋಡಿ, ನಮ್ಮ ಜೀವನವು ನಾನು ಹೇಳ್ತೇನೆ, ಕೆಲವು ಸಲ ಬಹಳ ಬೇಜಾರು ಅಂತ ಹೇಳಿದ್ರೆ, ಕಾನೂನ್ ಬಗ್ಗೆ, ಲಾ ಪಾಯಿಂಟ್ ಬಗ್ಗೆ, ಈ ಸಮಾಜಕ್ಕೋಸ್ಕರ, ಈ ಹಿಂದೂ ಧರ್ಮಕ್ಕೋಸ್ಕರ 42 ವರ್ಷಗಳಿಂದ ಮಾಡಿದಂತ ಈ ಕೇಸುಗಳು, ಈ ಕೋರ್ಟು ಸ್ಟೇಷನ್ ನನ್ನ ಜೀವನವನ್ನು, ನಮ್ಮ ಯೌವನವನ್ನು ಸರ್ವನಾಶ ಮಾಡ್ತು. ನಮ್ಮ ಯೌವನವನ್ನೇ ಸರ್ವನಾಶ ಮಾಡ್ತು. ಆದರೂ ನಮಗೆ ಹೆದರಿಕೆಲ್ಲ. ನಾವು ಹುಟ್ಟಿದ್ದು ಒಂದು ಕಾರಣಿ ಜನ್ಮ. ಇದು ಜನ್ಮ ಈ ನಮ್ಮ ಭಾರತ ಮಾತೆಯ ಮಡಿಲು ಉಂಟಲ್ಲ, ಇದು ಕಾರಣಿ ಜನ್ಮ. ಇದರಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಪಾತ್ರ ಇದೆ ಅಷ್ಟನ್ನು ನಾವು ಮಾಡಲೇಬೇಕು. ಇದು ನನ್ನ ಕರ್ಮ. ನಾನು ಇದನ್ನು ಏನು ಅಂತ ಹೇಳ್ತೇನೆ ಅಂತ ಹೇಳಿದರೆ, ನಾನು ಏನು ಸೌಜನ್ಯನಿಗೆ ಅತ್ಯಾಚಾರ ಆಗಿದೆ, ಅವಳಿಗೆ ಆಗಿದೆ, ಇವನಿಗೆ ಆಗಿದೆ, ಬಡ್ಡಿಯವರೇ ಅಲ್ಲ. ನಾನು ಇಲ್ಲಿ ಹೋದ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ನಾನು ಅದರಲ್ಲಿ ಸೌಜನ್ಯದ, ಬಡ್ಡಿ ವ್ಯವಹಾರದ, ಜಾಗದ, ಅತ್ಯಾಚಾರದ, ರೇಪಿದ್ದ ಅದನ್ನು ಹುಡುಕೋದಿಲ್ಲ ನಾನು. ನನ್ನ ಹೋದ ಜನ್ಮದ ಒಂದು ಆವತ್ತು ಮಾಡಿದ ಪಾಪ ಇವತ್ತು ನನ್ನನ್ನು ಆವತ್ತು ಈ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡಿದೆ ಪಾಪಿ ನೀನು, ಈಗ ಇದನ್ನು ಮಾಡು, ಕಟ್ಟು, ನಿನ್ನ ಜವಾಬ್ದಾರಿ. ಇವಾಗ ನಿಮ್ಮ ಮೇಲೆ ರೌಡಿ ಶೀಟರ್ ಕ್ಯಾನ್ಸಲ್ ಆಗಿದ್ಯಾ? ಹಂಗೆ ಇದೆಯಾ? ಹಂಗೆ ಇದೆ, ಇಟ್ಕೊಂಡಿದ್ದೇನೆ. ಪದವಿ ಅಲ್ವ ಅದು. ಡಾಕ್ಟರ್ ಪದ್ಮಭೂಷಣ, ಡಾಕ್ಟರ್ ರಾಜರ್ಷಿ ಇದ್ದಾಗೆ, ಅದು ನಮಗೆ ನೊಬೆಲ್ ಪ್ರಶಸ್ತಿ ಇದ್ದಾಗೆ.
ಇದೊಂದು ಡಾಕ್ಟರ್ ರೌಡಿ ರೌಡಿ ಶೀಟ್ ಡಾಕ್ಟರ್ ರೌಡಿ. ಡಾಕ್ಟರ್ ರೌಡಿ ಇರ್ಲಿ, ನೋವಿಲ್ಲ ನಮ್ಗೆ. ನಾವು ಮಾಡಿದಂತ ಆ ಇದು ನಾನು ಹೇಳ್ತೇನೆ, 3 ಕೇಸ್ ಇದ್ದದಾಗ ನನ್ನ ಮೇಲೆ. ಹ್ಮ್. 3 ಕೇಸು ಮಂಜುನಾಥ ಶೆಟ್ಟಿ ಅಂತ ನಮ್ಗೆ ನೋಡಿ, ಅದೆಲ್ಲ ಕಲ್ತದ್ದು 7 ವಾರ ಆದ್ರೆ ಸಹ ನಾವು ಅದನ್ನು ಒಂದು ಪುಸ್ತಕ ಬರ್ದಾಗೆ, ಅದು ನಮ್ಮ ಇದರಲ್ಲಿ ಮಸ್ತಕದಲ್ಲಿ. ಎಲ್ಲ ನೆನಪಿರುತ್ತೆ, ಎಲ್ಲ ಮಂಜುನಾಥ ಶೆಟ್ಟಿ ಅಂತವ್ರು, ಕುಂದಾಪುರದವ್ರು, SI. ನಾವೆಲ್ಲ ಇಲ್ಲೊಂದು ಅದನ್ನು ನಗು ಬರ್ತದೆ ನನಗೂ ಕೂಡ. ನಾವು ಫಸ್ಟ್ಗೆ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಮೊದಲು ನಾವೆಲ್ಲ ಫ್ರೆಂಡ್ಸ್, ಎಲ್ಲ ಮಕ್ಕಳಾಟಿಕೆ ನಮಗೆ. ಆಗ ನ್ಯೂ ಇಯರ್ ಅಂತ ಪಾರ್ಟಿ, ಹಿಂದೂ ಸಂಘಟನೆ ಮೇಲೆ ಬಂದ ಮೇಲೆ ಅದು ನ್ಯೂ ಇಯರ್ ಯಾವುದಿಲ್ಲ ನಮಗೆ ಯುಗಾದಿ ಮಾತ್ರ ನ್ಯೂ ಇಯರ್ ಅಂತ ತಿಳ್ಕೊಂಡವ್ರು ನಾವು. ಮುಂಚೆ ಅದಕ್ಕಿಂತ ಸಂಘಟನೆಗೆ 92 ಸಂಘಟನೆ ಬರೋದಕ್ಕಿಂತ ಹಿಂದೆ ನಾವೆಲ್ಲ ಹೀಗೆ ಒಂದು ಫ್ರೆಂಡ್ಶಿಪ್ ಇದರಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ. ಆವಾಗ ಎಲ್ಲೋ ಒಂದು ಇದರಲ್ಲಿ ನಮ್ಮ ಜಾಗರಣ ವೇದಿಕೆ ಸಮಿತಿ ಆದಾಗ ಅಲ್ಲಿ ಯಾರೋ ಮುಸಲ್ಮಾನ್ ಹುಡುಗರು ಅನ್ಯಾಯ ಮಾಡಿದ್ರು ಅಂತ ಹೇಳಿ ಬರುವಾಗ ಎಲ್ಲ ಒಡೆದು ಬಂದದ್ದು. ಬಂದಾಗ ಇಲ್ಲಿ ನಮ್ಮನ್ನು ಬೆಳ್ತಂಗಡಿಯಲ್ಲಿ ಬಂಧನ ಮಾಡಿದ್ರು, ಉಪ್ಪಿನಂಗಡಿ ಸ್ಟೇಷನ್ಗೆ ಕೊಂಡೋದ್ರು, FIR ಎಲ್ಲ ಮಾಡಿದ್ರು. ಅಲ್ಲಿ ಸರ್ಕಲ್ SIಗೆಲ್ಲ ಸಿಕ್ಕಾವಟ್ಟ ಬೈದೆ, ಬಿಸಿ ರಕ್ತ ಬೈದಿದ್ದೇನೆ. ಬೈದು ಅದ್ರ ಮೇಲೆ ಅಲ್ಲಿಯ ಉಪ್ಪಿನಂಗಡಿಯ ಸರ್ಕಲ್ SI ಏನು ಮಾಡಿದ್ರು, ಅವರನ್ನು ಮತ್ತೆ ಇಲ್ಲಿಗೆ SI ಆದ್ರು ಅವರು. ಇಲ್ಲಿಗೆ ಬಂದ ಮೇಲೆ ನಾವು ಸ್ವಲ್ಪ BJP, ಆ ಕಡೆಯಿಂದ ವಸಂತ ಬಂಗೇರು ಕಾಂಗ್ರೆಸ್. ಇಲ್ಲಿ ಏನಾಯ್ತು, ಒಂದು ಇದೆಲ್ಲ ಆಯ್ತು ನ್ಯೂ ಇಯರ್. ಅಲ್ಲಿ ಒಬ್ಬ ಹುಡುಗ ಕುಡಿದು ಮಲಗಿದ್ದ, ಡಿಂಗ ಅಂತೇಳಿ. ಈಗಲೂ ಕೂಡ ನೆನಪಿದೆ, ಒಂದು 25 ವರ್ಷದ ಕತೆ, 25-30 ವರ್ಷದ ಹಿಂದಿನ ಕತೆ. ಈ ಮಂಜುನಾಥ ಶೆಟ್ರು ಹಿಡ್ಕೊಂಡು ಸಾರಿಯಾಗಿ ಬಡಿದ್ರು. ಬಡ್ದದ್ದು ಯಾರಿಗೆ? ಸತ್ತ ಹೆಣಕ್ಕೆ. ಅವನು ಕುಡ್ದವನಿಗೆ ಲೋಕ ಇಲ್ಲ. ಅವನು ಹೊಡೆದ್ರಲ್ಲ, ಏನು ಮಾಡಿದ್ರು ಅವ್ನು ಮಲಗಿದ್ದಾನೆ. ಹೊಡೆದು ಓದ್ದ ಅವ್ನು ಎದೆಗೆ ಎಲ್ಲ ಜೀವ ಹೋಗ್ತದಂತ. ಹೋಗಿ ಕೇಳಿದೆ, ಸರ್ ಯಾಕೆ? ಹೇಯ್ ನೀನು ಯಾವ್ದು? ಆಗಲೇ ಕಾಲರ್ ಪಾರ್ಟಿ ತೆಗ್ದು ಬಿಸಾಡಿದೆ SI ಅನ್ನು. ಜಾಗ್ರತೆ ಅಂತೇಳಿ, ಜಾಗ್ರತೆ, ಪ್ರಾಣ ತೆಗಿತಿದ್ದಿ. ನಿನ್ನ ಹೆಂಡತಿ ಮಕ್ಳಿದ್ದು ಕೆಲಸ ಹೋಗ್ತದೆ, ಅವ್ನು ಸತ್ತರೆ ನಾಳೆ ಅಂತೇಳಿ. ನಾನು ನಿನ್ನನ್ನು ಬಚಾವ್ ಮಾಡ್ತಾ ಇರೋದು. ನೀನು ಕಾಲರ್ ಪಟ್ಟಿ ಹಿಡ್ದಿದ್ದೇನೆ, ಹೌದು, ತಪ್ಪು ನಂದು. ಶುರುವಾಯಿತು ನೋಡಿ, ಮೇಲೆ ಕೇಸಿನ ಮೇಲೆ ಕೇಸ್, ರೌಡಿ ಲಿಸ್ಟ್ ಹಾಕಿಬಿಟ್ರು. ವಸಂತ ಬಂಗೇರು ನಮಗೆ ವಿರೋಧಿ. ಆಗ ಹೇಳಿಬಿಟ್ರ, ಎತ್ತಂಗಡಿ ಮಾಡಿ ಇವನನ್ನು ಹಾಕಿ ನಂದೇ ಕಾಲರ್ ಪಟ್ಟಿ ಅವನಿಗೂ ಬಿಸಿ ಆಯ್ತು, SI ಮಾಡಿಬಿಟ್ಟ. ಸಿನಿಮಾ ಸ್ಟೈಲ್ ಆದಂಗ ಆಯ್ತಲ್ಲ ಸಿನಿಮಾದಲ್ಲಿ. ಆಯ್ತು. ಅದ್ರ ಮತ್ತೆ ಯಾವುದೋ ಒಂದು ಕೇಸಲ್ಲಿ ನಾನು ಬೆಂಗಳೂರಿಗೆ CCB ಹತ್ರ ಹೋಗಿದ್ದೆ. ಆಗ ಸಿಕ್ಕಿದ್ರು. ಆಗ ಇಲ್ಲಿಂದ ಟ್ರಾನ್ಸ್ಫರ್ ಅಲ್ಲೇ ಹೋಗಿ ಆಗಿದ್ದು. ತುಂಬ ಮಂದಿ SI ನನ್ನನ್ನು ಹೋರಾಟದ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದಂಥವ್ರು, ಕೇಸ್ ಮಾಡಿದವರು ಎಲ್ಲ ಒಂದು ಕಡೆಯಲ್ಲಿ ಸಿಕ್ಕಾಕೊಂಡೆ ನಾನು ಹೋಗಿ. ನನಗೆ ಆವತ್ತು ಆದಂಥ ಒಂದು ಹೆದರಿಕೆ ಜೀವಮಾನದಾಗಲಿ. ಆಯ್ತು, ನಂದು ಕತೆ ಮುಗೀತು, ಇವತ್ತು ನನ್ನ ಮುಗಿಸ್ತಾರೆ ಇವರೆಲ್ಲ ಸೇರ್ಕೊಂಡು. ಇವರೆಲ್ಲ ಪೊಲೀಸ್ನವ್ರಿಗೆ ಬೈದವನು ನನ್ನಂತ, ಸರ್ಕಲ್ ಇನ್ಸ್ಪೆಕ್ಟರ್ಗಳು, ASPಗಳು, PSIಗಳೆಲ್ಲ. ನಾನು ಇವತ್ತು ಹೇಳ್ತೇನೆ, ಎಲ್ಲ SIಗಳು, ಎಲ್ಲ PSIಗಳು ಕಣ್ಣೀರಿಟ್ರು. ನನಗೂ ಈಗ ಕಣ್ಣೀರು ಬರ್ತದೆ. ಕಣ್ಣೀರಿಟ್ರು, ಶೆಟ್ರೆ ತಪ್ಪು ಮಾಡಿದ್ದೇವೆ ನಾವು, ನಿಮ್ಮ ಮೇಲೆ ಕೇಸ್ ಮಾಡಿ. ನೀವು ಹಿಂದೂ ಧರ್ಮಕ್ಕೆ ನಿಮ್ಮ ಪೂರ್ತಿ ಇದನ್ನು ಕೊಟ್ಟಿದ್ದೀರಿ, ನಾವು ತಪ್ಪು ಮಾಡಿದ್ದೇವೆ ಅಂತ. ನನಗೂ ಇವತ್ತು ಕಣ್ಣೀರು ಬರ್ತದೆ. SI ಕೂಗಿದ್ದಾನೆ, ಸಾರಿ ಅಂತ ಹೇಳಿ SI ಕೂಡ ಕೂಗಿದ್ದಾನೆ. ನಾನು ನೆನೆಸಿದ್ದು ಆಯಿತು, ನನ್ನ ಕತೆ ಮುಗಿಸಿದ್ರು ಇವತ್ತು ಅಂತೇಳಿ. ಆದರೆ ಪೊಲೀಸ್ನ ಒಳಗಡೆ ಕೂಡ ಅಷ್ಟು ಒಳ್ಳೆಯವರಿದ್ದಾರೆ, ಅವರನ್ನು ಈ ರಾಜ್ಯಕ್ಕೆ ಬಿಡೋದಿಲ್ಲ. ಆ ನೋವಿದೆ ನಮ್ಮ ಹತ್ರ. ಅದರ ಅನ್ಯಾಯ ಮಾಡಿದವನಿಗೆ ಬೈತೇವೆ ನಾವು. ತಪ್ಪನ್ನು ತಪ್ಪಂತಲೇ ಹೇಳಬೇಕಲ್ಲ. ಅದನ್ನು ಇವತ್ತು ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ನಾವು. ಅವತ್ತು ಕೂಡ ಅದೇ ಆಯಿತು, ಈ ರೌಡಿ ಲಿಸ್ಟ್ಗಳು, ಅದು ಇದು. ಅವತ್ತು ಪ್ರತಾಪ್ ರೆಡ್ಡಿ ಅವರಿಗೆ ಅಷ್ಟು ಬೈದಿದ್ದೇನೆ, ಅವ್ರ IG ಆವಾಗ. ಅವತ್ತು ಪ್ರತಾಪ್ ರೆಡ್ಡಿ ಅವರಿಗೆ ಅಷ್ಟು ಬೈದಿದ್ದೇನೆ, ಅವ್ರ IG ಆವಾಗ ನಮ್ಮನ್ನು 10 ನಿಮಿಷದಲ್ಲಿ ಎತ್ತಾಕೊಂಡು ಹೋಗ್ಬೇಕಿತ್ತು. ಅವರ ಒಳ್ಳೆ ಮನಸ್ಸು ನಮ್ಮನ್ನು ಏನು ಮಾಡಲಿಲ್ಲ, ಅವ್ರಿಗೆ ಗೊತ್ತಿತ್ತು ಸತ್ಯ ಏನಾಗಿದೆ ಅಂತೇಳಿ. ಆದರೆ ಅವರು ಅಸಹಾಯಕರು, ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಫೋನ್ ಅಷ್ಟು ಎತ್ತರದಿಂದ ಮುಖ್ಯಮಂತ್ರಿ, ಗೃಹ ಮಂತ್ರಿ ಇವರೆಲ್ಲೇ ಬಂದಿತ್ತು ಅವಾಗ. ನಿಮಗೆ ಅದರಲ್ಲಿ ಒಂದು ಸತ್ಯಕತೆ ಇನ್ನೂ ಹೇಳ್ತೇನೆ ನೋಡಿ. ಯಾರು ಇನ್ಫ್ಲುಯೆನ್ಸು, ಆಗ ಯಾರು ಬಚಾವ್ ಮಾಡಿದ್ದು? ನನಗೆ ಇವತ್ತು ನೋವಾಗ್ತಾ ಇದೆ. ಶಮೀರ್ ಏನು ದೇಶದ್ರೋಹಿ? ಇಲ್ಲ, ಈ ದೇಶದನೇ ಮಗ ಅಲ್ವ ಅವನು? ಹೌದು. ಇವತ್ತು ಅವನು ತಪ್ಪು ಮಾಡಿದ್ರೆ ಸರಿ ಮಾಡ್ಬೇಕು ಯಾರು? ನಾವಲ್ವಾ? ಈ ಸಮಾಜ ಸರಿ ಮಾಡ್ಬೇಕಲ್ಲ. ಒಂದು ಮುಸಲ್ಮಾನ್ ಯುವಕ 21 ವರ್ಷದವ ಈ ಒಂದು ಕ್ರೈಮಿನ ಬಗ್ಗೆ ಮಾತಾಡ್ತಾನೆ, ಒಂದು ಯೂಟ್ಯೂಬಲ್ಲಿ ಮಾತಾಡ್ತಾನೆ.
ಇಷ್ಟು ಜನ ಎಚ್ಚೆತ್ತರು ಅಂತ ಹೇಳಿದರೆ ಆ ಶಕ್ತಿಯನ್ನು ನೋಡಬೇಕು, ಆ ವಿಚಾರಧಾರೆಯನ್ನು ಆವತ್ತು ಸೌಜನ್ಯಳ ಅತ್ಯಾಚಾರ 2012ರಲ್ಲಿ ಆದಾಗ ಇದೇ ದೇಶ ಕಟ್ಟುವಂತಹ BJP ಅವರಿದ್ದದ್ದು. ಮುಖ್ಯಮಂತ್ರಿ BJP, ಗೃಹ ಮಂತ್ರಿ BJP, ಎಲ್ಲ ಹಿಂದೂಗಳನ್ನು ನಾವು ಏನು ವಿಶ್ವಗುರು ಮಾಡಲಿಕ್ಕೆ ಅಂತ ಹೊರಟವರು. ಮಾಡಬೇಕಿತ್ತಲ್ಲಮ್ಮ, ಸದಾನಂದ ಗೌಡರು ಮಾಡಬೇಕಿತ್ತಲ್ಲ. ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯಳ ಜಾತಿಯವರಲ್ವಾ, ಶೋಭಾ ಕರಂದ್ಲಾಜೆ ಮಹಿಳಾ ಶಿಖಾಮಣಿ. ಏನು ಮಾತಾಡ್ತಾರೆ ಅವರು, ಏನು ರೋಷ ವೇಷ. ಯಾಕೆ ಮಾತಾಡಲಿಲ್ಲ, ಬಂದಿರಲಿಲ್ವಾ? 10ನೇ ತಾರೀಕಿಗೆ ಸಾಯಂಕಾಲ ಎಲ್ರಿ ಈಶ್ವರಪ್ಪ, ಯಡಿಯೂರಪ್ಪ, DV ಸದಾನಂದ ಗೌಡ, R ಅಶೋಕ್, ಶೋಭಾ ಕರಂದ್ಲಾಜೆ 5 ಮಂದಿ ಬಂದಿದ್ದಾರಲ್ಲ. ಮಗು ಇದ್ದು ಹೆಣ ಸಿಕ್ಕಿದೆ, ಅವರಿಗೆ ಸಾಂತ್ವನ ಹೇಳಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬಂದು ಮಂಜುನಾಥನ ಅಣ್ಣಪ್ಪನ ಪ್ರಸಾದ ತಗೊಂಡು ಅಲ್ಲಿಂದಲೇ ಹೋಗಿದಾರಲ್ಲ. ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ಮಗುವಿನ ಮನೆಗೆ ಹೆಣ ಇಟ್ಟು ಕಾದಿದಾರಲ್ಲ ಮನೆಯವರು. ಬರ್ತಾರೆ, ನಮ್ಮ ಮುಖ್ಯಮಂತ್ರಿ ಬರ್ತಾರೆ, ನಮ್ಮ ಜಾತಿಯವರು, ಗೃಹ ಮಂತ್ರಿ ಅವರು ನಮ್ಮ ಜಾತಿಯವರು, ಅಶೋಕ್ ಅವರು ಬರ್ತಾರೆ, ಶೋಭಾ ಕರಂದ್ಲಾಜೆ ಸಂಬಂಧ ಅವರು ಇರಲ್ಲ. ಆಗ ಅವನು ಇದ್ದಾನಲ್ಲ, ಯಾರು DV ಸದಾನಂದ, ಅವ್ರು ಕೂಡ ಸಂಬಂಧನೇ ಇವರಿಗೆ. ಆಗ ಇಲ್ಲಿ ಒಬ್ಬ BJP ಲೀಡರ್ ಒಬ್ಬ ಇದ್ದ, ಕುಶಲಪ್ಪ ಗೌಡ ಅಂತ ಹೇಳಿ. ನಾವು ಬಿಡ್ತೇವ ನಾವು ಗೌಡ್ರು, ನಮ್ಮ ಗೌಡ್ರು ಸದಾನಂದ ಗೌಡ್ರು, CM R ಅಶೋಕ್ ಅವರು ಗೃಹ ಮಂತ್ರಿ, ಆಯ್ತು ಮುಗಿಸಿ ಬಿಡ್ತೇವೆ, ನೀವು ಹೆಣ ತೆಗೀರಿ. ಯಾಕೆ ಹೆಣ ತೆಗೀರಿ, ಸಾಕ್ಷ್ಯನಾಶ ಮಾಡ್ಲಿಕ್ಕೆ ಹೆಣ ತೆಗೀರಿ, ಫಸ್ಟ್ ನೀವು ಸುಟ್ಟಾಕಿ. ಮಾಡಿದ್ರಲ್ಲ. ಒಬ್ಬ ಮುಸಲ್ಮಾನ ಮಾತಾಡ್ಬಾರ್ದಲ್ಲ, ನೀವು ಹಿಂದೂ ಆಗಿ ಮಾತಾಡ್ಬೇಕು. ಜಾತಿ ಬೇಡ ನಿಮ್ಗೆ, ಒಂದು ಧರ್ಮದ ಪ್ರಕಾರವಾಗಿ ನಿಮ್ಗೆ ಮಾಡ್ಬೋದಿತ್ತಲ್ಲ, ಅವತ್ತು ಮಾಡ್ಬೋದಿತ್ತಲ್ಲ, ಅಧಿಕಾರ ಇತ್ತಲ್ಲ. ಯಾಕೆ ಮಾಡ್ಲಿಲ್ಲ? ಈಗ ಮುಸಲ್ಮಾನ ನೀವೇನು ಸತ್ತಿದ್ದೀರ ಅವತ್ತು? ಪಾಪಿಗಳೇ ನೀವು. ನಿಮ್ಮ ಮನೆ ಮಗು ಅಲ್ಲ ಅದು, ಒಂದು ಹಿಂದೂ ಮನೆ ಮಗು ಅಲ್ಲ ಅದು. ಕೇಸ್ ಮಾಡ್ಬೇಕಿತ್ತಲ್ಲ ಅವತ್ತು. ನೀವು ಇವತ್ತು ಕೂಡ ಪ್ರಶ್ನೆ ಮಾಡಬೇಕು ಮುಖ್ಯಮಂತ್ರಿಯವರಿಗೆ. DV ಸದಾನಂದ ಗೌಡನಿಗೆ ಫೋನ್ ಮಾಡಿ ಕೇಳಿ, ಈ ಪಾಪಿ R ಅಶೋಕ್ ಇದ್ದಾನಲ್ಲ, ಪಾಪಿಷ್ಟ ಪಿಂಡ, ಅವನು ಏನೋ ಮಿನಿಸ್ಟರ್ ಅಂತ, ಅವನು ವಿರೋಧ ಪಕ್ಷದ ನಾಯಕ ಅಂತ ಕಳ್ಳ, ಗೃಹ ಮಂತ್ರಿ ಅಲ್ಲ. ಮಾಧ್ಯಮದವರು ಕೇಳಿದ್ರಲ್ಲ ಅವನಿಗೆ, ಯಾಕೆ ಸೌಜನ್ಯಳ ಮನೆಗೆ ಹೋಗ್ಲಿಲ್ಲ? ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತೆ. ಆ ಪಾಪಿಗೆ ಒಬ್ಬ ಗೃಹ ಮಂತ್ರಿ, ಅವನಿಗೆ 1.5 ಕಿಲೋಮೀಟರ್ ಸೌಜನ್ಯ ಮನೆಗೆ ಹೋಗ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್. ಇವನಿಗೆ ಏನು ರಾಜ್ಯ ಆಳ್ತಾನೆ ಇವನು? ಅಲ್ಲ, ಏನು ರಾಜ್ಯ ಆಳ್ತಾನೆ ಇವನು? ನಾನು ಕೊಟ್ಟ ಹೇಳಿಕೆ ಅಲ್ಲಮ್ಮ ಇದು. R ಅಶೋಕ್ ಹೇಳೋದು ಪೇಪರ್ನವರಿಗೆಲ್ಲ ಸೆಕ್ಯೂರಿಟಿ ಪ್ರಾಬ್ಲಮ್. ಅಲ್ಲೇ ಬರ್ಬೇಕಾದ್ರೆ ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾಯ್ಬೇಕಿತ್ತು ಇವರೆಲ್ಲ, ಪಾಪಿಗಳು ಇವರೆಲ್ಲ. ಇವ್ರು ಬದುಕಿದ್ದಾರಲ್ಲ, ಇನ್ನೂ ಬದುಕುದು ಇದೆ, ತಿನ್ಲಿಕ್ಕೆ ಇದೆ ನೋಡಿ, ತಿನ್ಲಿಕ್ಕೆ ಇದೆ. ಆ ಹೆಣ್ಣಿನ ಶಾಪ, ಆ ಮನೆಯ ಶಾಪ. ಒಂದು ಸಾಂತ್ವನ ಹೇಳಲಿಕ್ಕೆ ಬಂದವರು ಅಣ್ಣಪ್ಪನ ಮಂಜುನಾಥನ ಪ್ರಸಾದ ತಗೊಂಡು ಅಲ್ಲಿಂದ ಹೋಗ್ತಾರೆ. ಈಗ ಅವರ ಕಾರ್ಯಕರ್ತರೇ ಆಗೋದು, ಅವನೇನು ಶಮೀರು, ಅವನೇನು ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡ್ತಾನೆ, ಇವರಿಗೆ ಗೊತ್ತಿದೆಯಾ ಅದು ಹಿಂದೂ ದೇವಸ್ಥಾನವಾ? ನಾನು ಇವತ್ತಿನ ಯಾರ್ಯಾರು ಹಿಂದೂಗಳು ಇವತ್ತು ಸಮೀರ್ರ ವಿರೋಧವಾಗಿ ಬರೀತಾ ಇದ್ದಾರ, ಪಾಪಿಗಳೇ ಎಚ್ಚರಿಕೆ. ಮೊನ್ನೆ ಒಬ್ಬ ಪೂವಪ್ಪ ಗೌಡ ಅಂತ ಹೇಳಿ ಈ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬ ಅಧ್ಯಕ್ಷ, 80 ವರ್ಷದ ಅಧ್ಯಕ್ಷ, ಮಹೇಶ್ ಶೆಟ್ಟಿ ಬಂದು ವಿಶ್ವ ಹಿಂದೂ ಪರಿಷತ್ ಹತ್ರ ಮಾತಾಡ್ಲಿ. ಅವನು ಯಾರು ಸಮೀರ್ ಮಾತಾಡ್ಲಿಕ್ಕೆ? ಮಹೇಶ್ ಶೆಟ್ಟಿ ದುಡ್ಡು ಕೊಟ್ಟಿದ್ದಾನೆ, ಅದು ಕೊಟ್ಟು ಮಾತಾಡಿಸಿದ್ದು ಅಂತ ಹೇಳ್ತಾನೆ. ರಾತ್ರಿ ಫೋನ್ ಮಾಡ್ತೇನೆ ಅವನಿಗೆ, ಪೂವಪ್ಪಣ್ಣ ಎಲ್ಲಿದ್ದೀರಿ? ಪುತ್ತೂರಲ್ಲಿದ್ದೇನೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸಂಘಟನೆ ಹೇಗೆ ಇದೆ? ಚೆನ್ನಾಗಿದೆ. ವಯಸ್ಸು ಎಷ್ಟಾಯಿತು ನಿಮಗೆ? 80 ಆಯಿತು. ನನಗೆ 56 ಆಯಿತು ಅಂತ ಹೇಳಿದೆ. ಸಮೀರಿಗೆ ವಯಸ್ಸು ಎಷ್ಟಾಯಿತು ಗೊತ್ತಾ ನಿಮಗೆ ಅಂತ? ಇಲ್ಲ. ಸಮೀರ್ ಏನು ತಪ್ಪು ಮಾಡಿದ್ದಾನೆ? ಪುತ್ತೂರಿಗೆ ಬರಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಯಾರಾದರೂ ಬರ್ತೇನೆ ಅಂತ ಹೇಳಿದಾರ? ಇಲ್ಲಲ್ಲ ಗೌಡ್ರೆ, ಬರ್ತೇನೆ ಅಂತ ಹೇಳಿದಾರ ಪುತ್ತೂರಿಗೆ? ಇಲ್ಲಲ್ಲ. ಈಗ ನಾನೇ ಕರ್ಕೊಂಡು ಬಂದು ನಿಲ್ಲಿಸ್ತೇನೆ, ಏನು ಮಾಡ್ತೀರಿ ನೀವು ಅಂತ ಕೇಳಿದವರಿಗೆ. ನೀವು ಹೇಳಿದ್ರಲ್ಲ ಮಹೇಶ್ ಶೆಟ್ಟಿ ಬಂದು ಮಾತಾಡಲಿ, ನಿಮಗೆ ಗೊತ್ತಿದೆಯಾ? ನೀವು ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು,
ಯಾವ ದೇವಸ್ಥಾನ ಎಲ್ಲಿರಬೇಕು, ಯಾರ ಹೆಸರಲ್ಲಿ ಇರಬೇಕು, ಏನು ಮಾಡಬೇಕು, ವಿಶ್ವ ಹಿಂದೂ ಪರಿಷತ್ ತೀರ್ಮಾನ ಮಾಡಲೇಬೇಕು. ಈ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ತೀರ್ಮಾನ ಮಾಡಲೇಬೇಕು. ನೀವೇನು ಮಾಡ್ತಿದ್ದೀರಿ ಅಂತ ಕೇಳಿದೆ. ಪೂವಪ್ಪ ಗೌಡ್ರೆ, ದೇವಸ್ಥಾನ ಯಾರ ಹೆಸರಲ್ಲಿದೆ ಗೊತ್ತಾ ನಿಮಗೆ? ಹಿಂದೂಗಳ ಹೆಸರಲ್ಲಿ ಉಂಟು. ನನಗೆ ವಿಷಯ ಗೊತ್ತಿಲ್ಲ. ವಯಸ್ಸೆಷ್ಟು ನಿಮಗೆ? 80. ಮತ್ತೆಂಥದ್ದು ಮಾಡಿದಿರಿ ನೀವು? 3 ಮದುವೆ ಆಗಿದ್ದು ಮಾತ್ರವಾ? ಎಲ್ಲಿ 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 ಅಂತ ಹೇಳ್ತಾರೆ. ಬೇಕಾ ನಿಮಗೆ 3 ಮದುವೆ ಆಗಿದ್ದು ದಾಖಲೆ? ನೀವು ವಿಶ್ವ ಹಿಂದೂ ಪರಿಷತ್ ಅಂತ ಕೇಳಿದೆ. ನಿಮ್ಮಂಥ ಪಾಪಿಗಳಿದ್ದರಿಂದ ದೇವಸ್ಥಾನ ಹೋಗಿ ಆಗಿದೆ ಅಂತ ಹೇಳಿದೆ. ಅಲ್ಲ, ಅದಿನ್ನೂ ಸರಿ ಆಗ್ತದೆ. ಹೇಗೆ? ಮೊನ್ನೆ ಕುಂಭಮೇಳದಲ್ಲಿ ತೀರ್ಮಾನ ಆಯ್ತು. ಎಂಥದ್ದು? ಮೊನ್ನೆ ಬೆಂಗಳೂರಿನ ಮೀಟಿಂಗಲ್ಲಿ ಹೇಳಿದ್ರು ಏನು? ಎಲ್ಲ ದೇವಸ್ಥಾನ ಯಾರ ಹೆಸರಲ್ಲಿ ಬೇಕಾದ್ರೆ ಇದೆ, ಅದು ಎಲ್ಲ ಇನ್ನು ಹಿಂದೂಗಳಿಗೆ ಅಂತೆ. ನಿಮ್ಮ ಹತ್ರ ಲೆಟ್ರ್ ಉಂಟು ಅಂತ ಕೇಳಿದೆ. ಇದು ನೋಡಿ, ನಾವು ಇದನ್ನೆಲ್ಲ ಮಾತಾಡಿದರೆ ನಾವು ಎಲ್ಲಿದ್ದೇವೆ? ನಮ್ಮ ಹಿರಿಯರು ಕೊಟ್ಟಂಥ ಪಂಕ್ತಿ ಎಲ್ಲಿದೆ? ಈ ದೇಶ ಸ್ವಾತಂತ್ರ್ಯ ಹೋರಾಟ ಎಷ್ಟು ಜನರ ಬಲಿ ತೆಗೊಂಡಿದೆ. ಅವರ ರಕ್ತಕ್ಕಾದ್ರೂ ಒಂದಿಷ್ಟು, ಸೌಜನ್ಯಕ್ಕಾದ್ರೂ ಒಂದು ಬೆಲೆ ಕೊಡಬೇಕಲ್ಲ ನಾವು. ಏನಿಲ್ಲ. ಇದನ್ನು ಮಾಧ್ಯಮಗಳು ಮಾಡಬೇಕು. ಎಲ್ಲಿ ಮಾಡಿದ್ರಿ? ಹಾಗಾದರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆ? ಉದಾಹರಣೆಗೆ ಮೊನ್ನೆ ಒಂದು ಜಡ್ಜರ್ ಹೇಳಿದರು, ಯಾರು ಹೋಗಿದ್ದು ಕೋರ್ಟಿಗೆ? ಯಾರು ಹೋಗಿ? ಅವನ ಹುಡುಗನ ಮನೆಗೆ ಯಾರು ಹೋಗಿದ್ದು? ಪೊಲೀಸ್ನವರಿಗೆ, ಅವರ ಗೌರ್ಮೆಂಟ್ ವಕೀಲರಿಗೆ ಕೇಳ್ತಿದ್ರಲ್ಲ, FIR ಆಗಿದೆಯಾ? ಹೇಗೆ ನೋಟಿಸ್ ಕೊಡಲಿಕ್ಕೆ ಮನೆಗೆ ಹೋದ್ರಿ ನೀವು? ರಿಜಿಸ್ಟ್ರ್ ಪೋಸ್ಟ್ ಮಾಡಿ. ಇದು ನ್ಯಾಯ? ಇದು ನ್ಯಾಯ? ಇದು ನ್ಯಾಯ? ವ್ಯಕ್ತಿ ಎಷ್ಟೋ ದೊಡ್ಡವನಿರಲಿ, ಸತ್ಯಕ್ಕಿಂತ ದೊಡ್ಡವನಿದ್ದಾನ? ನನ್ನ ಲೆಕ್ಕದಲ್ಲಿ ಯಾರಿಲ್ಲ. ಸತ್ಯಕ್ಕಿಂತ ದೊಡ್ಡವನಾಗಿರುವವನಿದ್ರೆ ಅದು ಅಣ್ಣಪ್ಪ. ಧರ್ಮಕ್ಕಿಂತ ದೊಡ್ಡವನು ಯಾರಿದ್ರೆ ಅದು ಮಂಜುನಾಥ. ನೀವಾಗಾದ್ರೆ ಮಂಜುನಾಥ ಸ್ವಾಮಿಯ ವಿರೋಧಿ ಅಲ್ಲ, ಆರಾಧಕರು. ಅರೆ, ನಮ್ಮ ರಕ್ತ ಅದು. ನಾನು ಹೇಳ್ತೇನೆ ನಾನೇ ಮಂಜುನಾಥ ಅಂತ ಹೇಳಿ. ನೀವೇ ದೇವರ? ನಾನೇ ಹೇಳ್ಕೊಳ್ತೇನೆ ಅಂತ. ಅದಕ್ಕೋಸ್ಕರ ನಾನು ಬದುಕಿದ್ದೇನೆ ಇವತ್ತು. ಇಲ್ಲಾದ್ರೆ ನನ್ನನ್ನು ಮಾಟ ಮಂತ್ರ ಮಾಡಿಕೊಳ್ಳೆ ಮಾಡ್ತಿದ್ರು. ನಾನು ಹೇಳೋದು ಅದೆಲ್ಲ, ಸತ್ಯವೇ ದೇವರು. ನೀವೆಲ್ಲ ಅಂತ ಹೇಳ್ಬೇಕಾದ್ರೆ ನೀವು ಹೇಳ್ಕೊಳ್ಳಿ. ನೀವೇ ಒಂದು ದೇವಿ ಸ್ವರೂಪಿ. ನಾವು ಈ ಸೌಜನ್ಯನೇ ಯಾಕೆ ದೇವಿ ಅಂತ ಹೇಳ್ತೇವೆ? ನಾವು ಹಾಗೆ ಬದುಕಬೇಕು. ಬದುಕಿದ್ದಾಗ ಮಾತ್ರ ಆಗೋದು. ನಾವು ಕಂಡವರ ಹೆಣ್ಮಕ್ಳನ್ನು ಇದೇ ರೀತಿ ಮಾರ್ಗದಲ್ಲಿ ರೇಪ್ ಮಾಡಿ ಬಿಸಾಡಿದ್ರೆ ದೇವರು ಆಗೋದಲ್ಲ, ಅತ್ಯಾಚಾರಿ ಆಗ್ತಾನೆ, ಕಾಮಂದ ಆಗ್ತಾನೆ ಅವನು. ಅದನ್ನು ತಿಳ್ಕೊಳ್ಬೇಕು ನಾವು. ಸತ್ಯ ಇರಬೇಕು. ಸತ್ಯವೇ ದೇವರು. ನಾವು ಹೇಳ್ತೇವೆ ಸತ್ಯವೇ ಬಂಧು, ಸತ್ಯವೇ ಬಳಗ, ಸತ್ಯವೇ ದೇವರು. ದೇವರನ್ನು ಯಾರು ನೋಡಿದ್ದೀರಿ? ನೀವು ಮಂಜುನಾಥನನ್ನು ನೋಡಿದ್ದೀರಾ? ನಾನು ನೋಡಲಿಲ್ಲ. ಅಣ್ಣಪ್ಪನನ್ನು ನೋಡಿದ್ದೀರಾ? ನಾವು ನೋಡಿದ್ದೀವಿ. ಸತ್ಯದ ಮುಖಾಂತರ ನೋಡಿದ್ದೇವೆ ನಾವು. ಅದನ್ನು ಸತ್ಯದಿಂದ ನೋಡಿದ್ದೇವೆ. ಹಿಂದೂಗಳಿಗೆ 3 ಕೋಟಿ ದೇವತೆಗಳು. ಎಲ್ಲಿ? ಯಾರು? ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಉಂಟು? ನಾವು ಇಲ್ಲಿ ಕೂತ್ರೆ ನಮ್ಗೆ ಈಗ ಆದಂಥ ಅತ್ಯಾಚಾರ ಕೊಲೆ ಪ್ರಕರಣ ಲೆಕ್ಕ ಮಾಡಲಿಕ್ಕೆ ಹೊರಟ್ರೆ 1, 2, 3 ಅಂತ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೆ ಇದನ್ನು ನಮ್ಮ ದೇವರುಗಳನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಉಂಟು? ನಾವು ಈ ಹುಲ್ಲಿನಲ್ಲಿ ಕೂಡ ನೋಡಿ, ಇದೇನು, ಇದಕ್ಕೇನು ಹೇಳ್ತಾರೆ? ನಿಮ್ಮಲ್ಲಿ ಏನು ಹೇಳ್ತಾರೆ ಇದಕ್ಕೆ? ಗದ್ದೆ ಬದಿನ ಸೊಪ್ಪು. ಒಂದೆಲಗ. ಒಂದೆಲಗ. ಒಂದೆಲಗ ಅಂದ್ರೆ ಏನು? ನಮ್ಮಲ್ಲಿ ತಿಮರೆ ಅಂತ ಹೇಳ್ತಾರೆ. ಇದು ಜ್ಞಾನ ಕೊಡುವಂತ ವಸ್ತು. ಇದು ಕಹಿ ಇರುತ್ತೆ ತಿನ್ಲಿಕ್ಕೆ. ಜ್ಞಾನ ಕೊಡುವಂತ ವಸ್ತು ಇದು. ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಡುವಂತ ವಸ್ತು ಇದು. ಕತ್ತಲೆಯ ಜಗತ್ತನ್ನು ಬೆಳಕು ತೋರಿಸುವಂತ ವಸ್ತು ಜ್ಞಾನ ಅಂತ ಹೇಳಿದ್ರೆ. ನೋಡಿ, ಇದನ್ನು ದೇವರು ಅಂತ ಪೂಜೆ ಮಾಡ್ತೇವೆ ನಾವು. ಹುಲ್ಲನ್ನು ಪೂಜೆ ಮಾಡ್ತಾರೆ. ಮರ, ಕಡ್ಡಿ, ಮಣ್ಣು, ಕಲ್ಲು, ಮುಳ್ಳು. ಈ ಹಿಂದೂ ಧರ್ಮ ಯಾವುದನ್ನು ದೇವರು ಅಂತ ಹೇಳುವುದಿಲ್ಲ. ಎಲ್ಲವನ್ನು ಪ್ರಕೃತಿಯೇ ದೇವರು. ಪ್ರತಿಯೊಂದರಲ್ಲೂ ದೇವರನ್ನ ಕಾಣ್ತೀವಿ, ಆರಾಧಿಸ್ತೀವಿ. ಅದು ನಾನು ಹಾಗೆ ಹೇಳಿದ್ದು ದೇವರು ಅಂತ ಹೇಳಿ. ಮತ್ತೆ ಫಸ್ಟ್ ಟೈಮು ಒಬ್ರು ರಿಪೋರ್ಟರ್ ಕೊಲೆ ಮಾಡ್ತಾರಲ್ಲ, ಅದೇನು, ಏನಾಯ್ತು, ಏನು ವಿಷಯ, ಹೇಗೆ, ಏನು? ನೋಡಿ, ನೀವೀಗ ಕೇಳುವಾಗ ನೀವೇ ಇನ್ವೆಸ್ಟಿಗೇಷನ್ ಆಫೀಸರ್ ಕೇಳಿದಾಗ ಕೇಳ್ತೀರಿ. ನೀನೆಲ್ಲಿ ನೋಡಿದಿ ಬಂದದ್ದು? ಕೋರ್ಟಲ್ಲಿ ಹೇಳು ಅಂತ ಹೇಳಿದ್ರೆ ನಾನೆಲ್ಲಿ ಹೇಳುದು? ಇಂಥ 1000 ಘಟನೆ ಇದೆ ಅಮ್ಮ. ಒಂದು ರಿಪೋರ್ಟರ್ ಅಲ್ಲ. ನಾನು ಅದನ್ನೇ ಹೇಳೋದಲ್ಲ. ಅದಕ್ಕೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗಬೇಕು. ಯಾವುದು? ಅದನ್ನು ಲೀಸ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು 1000 ಅಂತ ಎಂತ ಹೇಳೋದು? 1000 ದುಡ್ಡು ಬರುವುದಲ್ಲಮ್ಮ. 1000 ಕೊಲೆಗಳು, ಅದು ಹೆಣ್ಮಕ್ಳಿದ್ದು. ನಾನು ಹೇಳೋದು ನಿಮ್ಮ ವಾಹಿನಿಯ ಮುಖಾಂತರ ಹೇಳ್ತೇನೆ. ಈ ದೇಶದ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಒಳ್ಳೊಳ್ಳೆ ನ್ಯಾಯಾಧೀಶರುಗಳು ಎಲ್ಲ ಸೇರ್ಕೊಂಡು ಒಂದು
ನಮ್ಮನ್ನು ಮುಂದೆ ನಿಂತು ಈ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಲಿ. ಭಾರಿ ಬೊಗಳೆ ಬಿಡ್ತಿರಲ್ಲ ಸೌಜನ್ಯ ಪರ ಹೋರಾಟಗಾರರು, ಮಹೇಶ್ ಶೆಟ್ಟಿ ಇರ್ಬೋದು, ಮಟ್ಟಣ್ಣ ಇರ್ಬೋದು, ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳಿ ಒಂದು ಆದೇಶ ಮಾಡಲಿ. ಬೇಕಾದರೆ ಬರೀಲಿ, ಏ ಪಾಪಿಗಳ ಯಾರ್ಯಾರ ಮೇಲೆ ಬ್ಲೇಮ್ ಮಾಡ್ತಿರಲ್ಲ, ಸಾಕ್ಷಿ ಇದ್ರೆ ತಂದು ಮುಟ್ಟಿಸ್ರೋ. ಅಲ್ಲಲ್ಲಿ ಮೈಕೆ ಇಟ್ಕೊಂಡು ಬೊಬ್ಬೆ ಹೊಡಿಬೇಡಿ ಮಾರ್ಗದ ಮಧ್ಯೆ, ಇದೆ ಇದೆ ಅಂತ ಹೇಳಿ ಆದೇಶ ಮಾಡಲಿ. ಬೇಕಾದರೆ ನಮ್ಮನ್ನೇ ಆರೋಪಿಗಳನ್ನಾಗಿ ತಗೊಳ್ಳಿ. ಅದರಲ್ಲಿ ಬೇಕಾದರೆ ಏನು ಸಾಕ್ಷಿ ಬೇಕು ಅಂತ ಹೇಳಿ, ಯಾವ ರೀತಿಯ ಸಾಕ್ಷಿ ಯಾವ ಕೇಸುಗಳಲ್ಲಿ ಬೇಕು ಅಂತ ಹೇಳಿ. ದುಡ್ಡಿನದ್ರಲ್ಲ, ಜಾಗದ್ದಲ್ಲ, ಅತ್ಯಾಚಾರದ್ದಲ್ಲ, ಭೂ ವಿವಾದದಲ್ಲ, ಯಾವುದರಲ್ಲಿ ಬೇಕು ಹೇಳಿ? ಯಾವ ಈ ದೇಶದಲ್ಲಿ ನಾನು ಹೇಳಿದಲ್ಲ, ಹೊಸ ಒಂದು ಕಾನೂನು, ಹೊಸ ಸೆಕ್ಷನ್ ಮಾಡಬೇಕಷ್ಟೇ. ಅದು 1ರಿಂದ 0ದಿಂದ 9 ತನಕ ನಂಬರ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೊಸ ನಂಬರ್ ಆಗಬೇಕು. ವೇದ ಏನು ಕೊಟ್ಟಿದೆ ಅಲ್ಲ 0ದಿಂದ 9, ಅದು ನಡಿಲಿಕ್ಕಿಲ್ಲ. ಹೊಸತ್ತು ಇನ್ನೊಂದು ವೇದ ಮಾಡಬೇಕಷ್ಟೇ ಆಗ್ತದೆ ನಂಬರ್. ನೋಡಿ, ಬಡ್ಡಿ ದಂಧೆದ್ದು ನಾನು ಅದನ್ನು ಹೇಳಬೇಕಾದ್ರೆ ನಾನು ಸ್ವಲ್ಪ ಲೆಕ್ಕದಲ್ಲಿ ಸ್ವಲ್ಪ ಹಿಂದೆ. ಲೆಕ್ಕ ನೀವೇ ಮಾಡಬೇಕು, ಆದರೆ ನಿಮ್ಮ ಲೆಕ್ಕಕ್ಕೂ ಸಿಗೋದು ಕಷ್ಟ. ಅದು ಏನು ಫ್ಯಾಕ್ಟ್ ಏನಾಯಿತು ಅಂದರೆ ನಿಮ್ಮ ಮಿಷಿನ್ ದೊಡ್ಡದು ಬೇಕು. ಅದಕ್ಕೆ ಈ ಸಾಧಾರಣ ವೆಬ್ಸೈಟ್ ಎಲ್ಲ ಸಾಕಾಗೋದಿಲ್ಲ. ಅಂದರೆ ನಾನು ಲೆಕ್ಕದಲ್ಲಿ ವೀಕು. ಅಲ್ಲ, ಲೆಕ್ಕ ಅಂದರೆ ನಿಮ್ಮ ಈ ಸಣ್ಣ ಪೆಟ್ಟಿಗೆ ಇವರಿಗೆ ಇಟ್ಕೊಂಡಿದ್ದಾರಲ್ಲ ಅಂಥದ್ರಲ್ಲಿ, ಮತ್ತು ಅಲ್ಲಿ ಟೇಬಲ್ ಮೇಲೆ ಒಂದಿರ್ತಾರೆ, ಅದು ಸಹ ಸಾಕಾಗೋದು. ಅದು ಅದು ಬೇಕಾಗ್ತದೆ. ಅಂದರೆ ಲೆಕ್ಕ ತುಂಬ ದೊಡ್ಡದು. ಅದು ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಹಗರಣ. ಅದು ಇಡೀ ದೇಶವೇ, ವಿಶ್ವವೇ. ನಾವು ಹೇಳ್ತೇವಲ್ಲ, ಸ್ಕ್ಯಾಂಡಲ್ ಅಷ್ಟು ದೊಡ್ಡದು, ಇಷ್ಟು ದೊಡ್ಡದು, 30,000 ಕೋಟಿ, 50,000, ಇದು ಲಕ್ಷ ಗಟ್ಟಲೆ, 1-2 ಲಕ್ಷ ಗಟ್ಟಲೆ ಎಲ್ಲ ಸೇರಿಕೊಂಡು, ಯೂಟ್ಯೂಬರ್ಸ್ಗಳು, ಇದು ನಿಮ್ಮ ವೆಬ್ಸೈಟ್ ನ್ಯೂಸ್ಗಳು ಎಲ್ಲ ಸೇರಿಕೊಂಡು ನೀವೇನೊಂದು ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಜಡ್ಜಿಗಳೆಲ್ಲ ಬರಿತೇವೆ ನಾವು ಅಂತೇಳಿ, ನಮಗೆ ಒಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಹೇಳಿ. ಸೌಜನ್ಯ ಪರ ಹೋರಾಟಗಾರರಿಗೆ ಅವ್ರದ್ದು ಹಣದ ಮೂಲ ಯಾವುದು, ಎಲ್ಲಿಂದ ಬರ್ತದೆ, ನಾವು ದಾಖಲೆ ಕೊಡ್ತೇವೆ. ಅದಕ್ಕೆ ಸಾಕ್ಷಿಯನ್ನು ಕೊಡ್ತೇವೆ. ಅವ್ರ ಜೊತೆಗೆ ಇದ್ದವನನ್ನೇ ಕೊಡ್ತೇವೆ ನಾವು. ಈಗಲಿದ್ದಾನೆ, ಅವ್ರ ಜೊತೆಯಲ್ಲಿದ್ದಾನೆ, ಅವರೇ ಇದ್ದಾರೆ ಸಾಕ್ಷಿಗಳು. ಅವರ ಜನಗಳನ್ನೇ ಕೊಡ್ತೇವೆ ನಾವು ಸಾಕ್ಷಿ. ಅವರೊಟ್ಟಿಗೆ ಜೊತೆಯಲ್ಲಿ ಇರುವವರೇ ಬರ್ತಾರೆ. ಅದು ಅಣ್ಣಪ್ಪನ ಮಂಜುನಾಥನ ಸತ್ಯ. ಅವಕಾಶ ಮಾಡಿಕೊಡ್ಲಿ. ಇದು 1-2 ಲಕ್ಷ ಕೋಟಿ ಅಲ್ಲ, ಅದು ಸಹ ಯಾವುದೇ ಒಂದು ಚೂರು ದಾಖಲೆ, ಒಂದು ಚೂರು. ಈ ದೇಶದ ಯಾವುದೇ ಥರದ ದಾಖಲೆಗಳು, ಈ ರಾಜ್ಯದ ಯಾವುದೇ ಥರದ ದಾಖಲೆಗಳಿಲ್ಲದೆ ಮಾಡುವಂಥ ಲಕ್ಷಾಂತರ ಕೋಟಿ, 1-2 ಲಕ್ಷ ಅಂತ ಹೇಳೋದಿಲ್ಲ ನಾನು. ಅದು ಎಷ್ಟು ಲಕ್ಷ ಸಹ ಆಗ್ಬೋದು, ಎಷ್ಟು ಲಕ್ಷ ಕೋಟಿ ಸಹ ಆಗ್ಬೋದು. ಅದೇ ಹೇಳಿದಲ್ಲ, ಸಣ್ಣ ನಿಮ್ಮ ಮೊಬೈಲಲ್ಲೆಲ್ಲ ಲೆಕ್ಕ ಬರಲಿಕ್ಕಿಲ್ಲ, ಸೊನ್ನೆಗಳೆಲ್ಲ ಸಿಕ್ಕಾಬಟ್ಟೆ ಉದ್ದ ಬರ್ತದೆ. ಅದು ನೀವೇ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಜೋಬಿನಿಂದ ಒಂದು 10 ರೂಪಾಯಿ ತೆಗಿಬೇಕಾದ್ರೆ ನೀವು ಗಂಡನಿಗೆ ಕೇಳ್ತೀರಿ, 10 ರೂಪಾಯಿ ತೆಗ್ದಿದ್ದೇನೆ ಅಂತೇಳಿ. ಇಲ್ಲಾಂದ್ರೆ ಗಂಡ ಕೇಳ್ತಾನೆ, ಒಂದು 10 ರೂಪಾಯಿ ನೋಟಿತ್ತು ಎಲ್ಲೋಗಿದೆ ಅಂತೇಳಿ. ಕೇಳೋದಿಲ್ವಾ? ಖಂಡಿತ ಕೇಳ್ತಾರೆ. ಇವರನ್ನು ಕೇಳಲಿಕ್ಕೇನೆ ಇಲ್ಲ ಅಲ್ಲ, ಇವರನ್ನು ಕೇಳಲಿಕ್ಕೇನೆ ಇಲ್ಲ. ಇವರು ನೋಡಿ, ನಾವು ಸಾಧಾರಣ ಒಂದು 5-6 ತಿಂಗಳಿಂದ ಕೇಸುಗಳನ್ನು ಮಾಡ್ತಿದ್ದೇವೆ. ದಾಖಲೆ ಇದೆ, RBI ಇದೆ, ಕರ್ನಾಟಕ ಲೇವಾದೇವಿ ಇಲಾಖೆ ಇದೆ. ಇಲ್ಲಿ ತನಕ ನಿಮ್ಮ ಮಾತಲ್ಲಿ ಕೇಳಿ ಎಲ್ಲಾದರೂ ಒಂದು ತುಂಡು ದಾಖಲೆ ಕೊಟ್ಟಿದ್ದಾರೆ ಅಂತೇಳಿ. ಯಾವುದು ಬೇಡ ನಮಗೆ, ಯಾವುದು ಬೇಡ. ಬರೀ RBIದೊಂದು ಪರ್ಮಿಷನ್ ಕೊಡಲಿ. ನೋಡಿ, ಒಬ್ಬ ಒಂದು 10 ಲಕ್ಷ ಇಟ್ಕೊಂಡು ಒಂದು ಫೈನಾನ್ಸ್ ಮಾಡ್ತಾನೆ ಆದರೆ, ಮೈಕ್ರೋ ಫೈನಾನ್ಸ್ ಮಾಡ್ತಾನೆ ಆದರೆ, ಕರ್ನಾಟಕ ಲೇವಾದೇವಿ ಇಲಾಖೆ ಪರ್ಮಿಷನ್ ಬೇಕು ಅವನ ಹತ್ರ. ಇಲ್ಲಿ ಪಂಚಾಯತಿದ ಪರ್ಮಿಷನ್ ಬೇಕು. ಅವನು ರೂಮ್ ಯಾವುದು, ಎಷ್ಟು, ಡೋರ್ ನಂಬರ್, ಅದು ಇದೆಲ್ಲ ಬೇಕು. ಇವರಿಗೆ ಡೋರ್ ನಂಬರ್ ಬಿಡಿ, ಇಡೀ ದೇಶದಲ್ಲಿ ಡೋರ್ ನಂಬರ್ ಸಿಕ್ಕಾಬಟ್ಟೆ ಇದೆ. ಸರ್ಕಾರಿ ಭೂಮಿಗೆ ಕೊಟ್ಟು ಒಳಗೆ ಹಾಕೊಂಡದ್ದು ಎಲ್ಲಿ ಸಹ ಡೋರ್ ನಂಬರ್ ಬರ್ತದೆ, ಅದು ಬಿಡಿ. RBI ಪರ್ಮಿಷನ್ ತೆಗಿಲಿ. RBI ಇದೆಲ್ಲಾದ್ರೂ ಒಂದು ತುಂಡು ಪರ್ಮಿಷನ್ ಇರಲಿ. ಹೇಳ್ತಾರಲ್ಲ ಉಂಟು ಅಂತ, ಯಾಕೆ ಸರ್ಕಾರ ತಗೊಳ್ಳೋದಿಲ್ಲ? ಯಾಕೆ ಸುಮೋಟೋ ಕೇಸ್ ಈಗ ಇದಾಯ್ತಲ್ಲ, ಈಗ ಯಾವುದು ನಮ್ಮ ಸಮೀರ್ ಇದ್ದಲ್ಲಪ್ಪ, ಸುಗ್ರೀವಾಜ್ಞೆ ಜಾರಿ ಆಯ್ತಲ್ಲ, ಸುಮೋಟೋ ಕೇಸ್ ದಾಖಲು ಮಾಡ್ಬೋದಲ್ಲ. ಈಗ ನಾನು ಹೇಳುವಂಥದ್ದು ಪೊಲೀಸರಿಗೆ ಕೇಳ್ಬೋದು, ಪೊಲೀಸ್ ಮಹಾನಿರ್ದೇಶಕರಿಗೆ ಹೇಳೋದು, ನೋಡಪ್ಪ, ಅನಾಧಿಕೃತ ಬಡ್ಡಿ ದಂಧೆ ಮಾಡ್ತಾ ಇದೆಯಾ, ಬಾ, ನಿನ್ನ ಹತ್ರ ಏನು ದಾಖಲೆ ಉಂಟು ಕೊಡು, ಸುಗ್ರೀವಾಜ್ಞೆ ಜಾರಿಯಾಗಿದೆ, ಒದ್ದೊಳಗಾಗ್ತಾನೆ ಬೋಳಿ ಮಗ. ನಮ್ಗೆ ಹೇಳೋದಿಲ್ವಾ? ಯಾಕೆ ಹೇಳೋದಿಲ್ಲ? ಕಾನೂನು ಯಾರಿಗೆ ಮಾಡಿದ್ದು? ಸುಗ್ರೀವಾಜ್ಞೆ ಯಾರಿಗೆ ಮಾಡಿದ್ದು? ನಾವು ಇದೆಲ್ಲ ಅದೇ ಹೇಳಿದಲ್ಲ. ಹಾಗಾದ್ರೆ ಈ ಭಾಗದಲ್ಲಿ ಎಷ್ಟು ಭೂ ಒತ್ತುವರಿ ಆಗಿದೆ?
ನಿಮ್ಗೆ ಅದು ಮೇಲಿದ್ದು ಕಾಣ್ತದಾ? ಕಾಣಿಸ್ತಾ ಇದೆ. ಹಾ, ಅದು ಸೌರ್ದಿ ಹಿಂದೆ. ಓಕೆ. ಇದು ಅಲ್ಲ, ಇದಲ್ಲ, ಆ ಜಾಗ ಕಾಣ್ತದಲ್ಲ. ಓಕೆ. ಆ ಮುದುಕ ಒಂದು 2, 3, 4 ವರ್ಷ ಆಯ್ತು ಸತ್ತು. ಈಗ ಸಹ ಕೊಂಡೋಗ್ತಿತ್ತು ವರ್ಷಕ್ಕೆ ಒಂದು 2 ಮುಖ್ಯ ಅಕ್ಕಿ, ತರಕಾರಿ, ತೆಂಗಿನಕಾಯಿ ಎಲ್ಲ. ಇಲ್ಲಿ ಒಂದು 10-30 ಸೆಂಟ್ ಜಾಗ ಇದೆ ಅಲ್ಲಿ ಮೇಲೆ ಕೋಪ್ರೆಯಲ್ಲಿ. ಇವತ್ತಲ್ಲಿ ಬೇಲಿ ಹಾಕ್ತಾರೆ ಅಲ್ಲಿ. ಬೇಲಿ ಅದಕ್ಕಿಂತ 30 ಸೆನ್ಸಿಗೆ ಆಯ್ತು, ಅದು ಸುತ್ತ 30 ಎಕರೆ ಬೇಲಿ ಹಾಕ್ತಾರೆ. ಸರ್ಕಾರಿ ಭೂಮಿ ಇದ್ರೆ ಆ 30 ಸೆನ್ಸಿಗೆ 30 ಎಕರೆಗೆ ಬೇಲಿ ಹಾಕ್ತಾರೆ. ಕೈ ಕಡಿಯೋದಿಲ್ಲ, ಒಂದು ತಲೆನೇ ಕಡಿತೇವೆ ನಾವು ಪಾಪಿಷ್ಟೊಂದು. ನಮ್ದೊಂದು ಕೂದಲನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಜನಗಳು ಎದುರ್ತಾರೆ ಅಷ್ಟೇ, ಅಧಿಕಾರಿಗಳು ಎದುರ್ತಿದ್ದಾರೆ. ಯಾಕೆ ಹೇಳಿ, ಯಾಕೆ ಎದುರೋದು? ಅಧಿಕಾರಿಗಳು ಯಾಕೆ ಎದುರು? ರಾಜಕೀಯದವ್ರು ಯಾಕೆ ಎದುರು? ಎಲ್ಲರದ್ದು ವಿಡಿಯೋ ಇದೆ ಇಲ್ಲಿ. ತಂದು ಕೊಟ್ಟಾಗ ತೆಗೊಂಡೋಗ ತೆಗ್ದಿಟ್ಟದ್ದು ಸೂಟ್ ಕೇಸ್. ಮಗ ಮಾತಾಡ್ತೀಯಾ? ಬಿಡ್ತಾನೆ. ನೀನಿದ್ಯಾ ನಮ್ಮ ಜೊತೆಯಲ್ಲಿ ಪಾಲ್ದಾರಕ್ಕೆ? ಅದಕ್ಕೆ ಎಲ್ಲ ಸುಮ್ಮನೆ ಕೂತಿದ್ದಾರೆ. ಈಗ ಜನ ಎದ್ದಾಗ ನೆನೆ ಮಾಡ್ತಾರೆ. ಈ ಬೋಳಿ ಮಗ ಒಂದ್ಸಲ ಇವರನ್ನು ಲಗಡಿ ತೆಗ್ದ್ರೇನೆ ಒಳ್ಳೇದು ಅಂತೇಳಿ ಮನೇಲಿ ಹೆಂಡತಿ ಹತ್ರ ಹೇಳೋದಿಲ್ಲ ಅವನು. ನಂದು ಫೋಟೋ ಉಂಟು ಮಾರ ಇದೆ, ಅವತ್ತು ಸೂಟ್ ಕೇಸ್ ತಂದಾಗ ತಗೊಂಡದ್ದು ಅಂತ ಹೇಳ್ತಾನೆ. ಖಂಡಿತ ಹೇಳ್ತಾನೆ. ಆ ನೋವು ಎಲ್ಲ ಅಯ್ಯಷ್ಟು ಜನರ ಹತ್ರ ಇದೆ. ಅದು ಮಾಡಲಿ, ಅದೇ ಅಣ್ಣಪ್ಪನ ಮಂಜುನಾಥನ, ಆಗ ಅವ್ರಿಗೆ ಪ್ರಸನ್ನರಾಗ್ತಾರೆ. ಈಗ ನೋಡಿ, ಡಬಲ್ ಮಾಡ್ರಿ. ಆಕ್ಚುಲಿ ಕೇಸ್ ಏನು? ಕೇಸು ನೋಡಿ, ಏನಾಯ್ತು, ಯಾವಾಗ ಆಯ್ತು, ಹೇಗೆ? ಅವರು ಸಾಧಾರಣ 200 ವರ್ಷಗಳ ಹಿಂದಿನಿಂದ ಅಲ್ಲಿ ಆನೆ ಮಾವುತನಾಗಿ ಕೆಲಸ ಮಾಡ್ಕೊಂಡು ಬಂದವರು. ಯಾರು? ಅವ್ರ ಅಪ್ಪ ಕೂಡ, ನಾರಾಯಣ ಮಾವುತರ ಅಪ್ಪ ಕೂಡ. ಮೈನ್ ಜಾಗ ಅದು, ರೋಡ್ ಸೈಡ್ ಅದು. ಅಲ್ಲಿಂದ ಇಲ್ಲಿಗೆ ಅವ್ರದ್ದು ಎಲ್ಲ ದಾಖಲೆಗೆ ಕೊಟ್ಟಿದ್ರು, ಅಕ್ರಮ ಸಕ್ರಮ ಇದಕ್ಕೆಲ್ಲ ಕೊಟ್ಟಿದ್ರು, ಅದಲ್ಲೇ ಇದ್ದವರು ಅವರು. ಈಗ ಬೆಳೀತಾ ಬಂದಿದೆ ಆ ಜಾಗ. ಆಗೆಲ್ಲ ಕೋಪ್ರೆಯಲ್ಲಿ ಇದ್ದದ್ದು. ಮೈನ್ ಜಾಗದಲ್ಲಿ ಇವರೆಲ್ಲಿ ಕೊಡ್ತಾರೆ? ಎಲ್ಲೋ ಒಂದು ಮೂಲೆಯಲ್ಲಿ ಸರ್ಕಾರಿ ಜಾಗವನ್ನು ತೋರಿಸಿಬಿಟ್ಟಿದ್ದಾರೆ, ಅದರಲ್ಲಿ ಇದ್ರು ಅವರು. ಸರ್ಕಾರಿ ಯಾರಪ್ಪನ ಆಸ್ತಿ? ಯಾರೋ ಒಂದು ಪಾಪದ ಕೂತಿರ್ತಾನೆ, ಅವನಿಗೆ ಒಂದು 5 ಸೆನ್ಸ 10 ಸೆನ್ಸ ಸರ್ಕಾರ ಮಾಡಿ ಕೊಡ್ತದೆ, ಪಾಣಿಪತ್ರ ಕೊಡ್ತದೆ, 94C ಅದರಲ್ಲಿ ಕೊಡ್ತಾರೆ. ಅದೇ ರೀತಿ ಇವರೆಲ್ಲ ಅದಕ್ಕೆ ಅರ್ಜಿ ಹಾಕಿದ್ರು, ಅದರಲ್ಲಿ ಇದ್ರು ಅವರು. ಆದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ರೆಡಿ ಆಗ್ತದೆ, KSRTC ಬಸ್ ಸ್ಟ್ಯಾಂಡ್. ಅದರ ಎದುರುಗಡೆ ಇದ್ದ ಜಾಗ ಇದು. ಹೊಟ್ಟೆವರಿ ಶುರು ಆಯಿತು. ನಾನು ಹೇಳಿದ್ದಲ್ಲ. ಅದು ಸುಂದರಿ ಅಂತೇಳಿ, ನಾರಾಯಣ ಮಾವುತರ ಹೆಂಡತಿ ಸುಂದರಿ, ಅವರೊಂದು ಕಂಪ್ಲೇಂಟಲ್ಲಿ ಅವರ ಗಂಡ ಮತ್ತು ನಾದಿನಿಯನ್ನು 2012 ಸೌಜನ್ಯ ಸಾಯುವುದಕ್ಕಿಂತ 20 ದಿವಸದ ಹಿಂದೆ ಕೊಲೆ ಮಾಡಿತ್ತು. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ, ರುಬ್ಬೋ ಕಲ್ಲು ಹಾಕಿ. ಅದರಲ್ಲೂ ಯಮುನನನ್ನು ಅಲ್ಲಿ ಒಬ್ಬ, ಅದನ್ನು ನಾನು ಯಾವ ಬಾಯಲ್ಲಿ ಹೇಳೋದು ಗೊತ್ತಾಗೋದಿಲ್ಲ. ಅಲ್ಲಿ ಒಬ್ಬ ಕಂಪ್ಲೇಂಟೆಂಟ್ ಇದ್ದಾನೆ, ಎಂಥ ಶೆಟ್ಟಿ ಅವನು. ಅವನಿಗೆ 2 ಕಣ್ಣು ಕಾಣೋದಿಲ್ಲ ಅಂತೆ. ಅವಳು ಆ ಯಮುನನನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಅವನೇ ಕಂಪ್ಲೇಂಟೆಂಟ್. ನೋಡಿ, ನಾರಾಯಣ ಮಾವುತನಿಗೆ ಹೆಂಡತಿ ಇದೆ, ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು 1 ಹೆಣ್ಣು ಮಕ್ಕಳಿದ್ದಾರೆ, ಹೆಂಡತಿ ಇತ್ತು. ಈಗ ಗಂಡನನ್ನು ಕೊಲೆ ಮಾಡಿದ್ದಾರೆ, ನಾದಿನಿಯನ್ನು ಕೊಲೆ ಮಾಡಿದ್ದಾರೆ. ಅವರು ಬೆಳ್ತಂಗಡಿಯಲ್ಲೆಲ್ಲ ರೂಮಲ್ಲಿದ್ದಾರೆ. ಅವರು ಯಾಕೆ ಅಲ್ಲಿ ಇದ್ದಾರೆ ಅಂತ ಕೇಳ್ಬೋದು ಕೆಲವರು. ಯಾಕೆ ಅಲ್ಲಿ ಅವರಿದ್ದದ್ದು? ಇವರು ಅಣ್ಣ ಮತ್ತು ತಂಗಿ ಮಾತ್ರ ಇಲ್ಲಿ ಏನು ಅಂತೇಳಿ. ಅವರ ತಂದೆ ಕಾಲ ನೋಡಿ, ಹಿರಿಯರಿಗೆ ಒಂದು ಇದಿರ್ತದೆ, ನಾವು ಹೋಗೋದಿಲ್ಲ, ಇದು ನನ್ನ ತಂದೆದ್ದು, ಇದು ನಮ್ಮ ತಾಯಿದ್ದು, ನಮಗೆ ಇದರಲ್ಲಿ ಸಿಗಲೇಬೇಕು, ಬಿಡೋದೇ ಇಲ್ಲ ಅಂತೇಳಿ, ಅದು ನಮ್ಮ ರಕ್ತ ಅಂತೇಳಿ. ಪಾಕ 8 ಮಕ್ಕಳು ಬಿಟ್ಟು ಹೋದ್ರೆ ಇವರು ಅಲ್ಲೇ ಇದ್ದರು ತಂಗಿಯನ್ನು ಇಟ್ಕೊಂಡು. ಅದು ಎಂಥದ್ದು? ನಡಿಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಹೊಡೆದು ಅವನನ್ನು ರಕ್ತ ಬರುವಾಗೆ ಹೊಡೆದು, ಗಾಡಿಯಿಂದ ಕೆಳಗೆ ದೂಡಿ, ರಿಕ್ಷಾದಲ್ಲಿ ಓಡಿಸಿ, ಏನೇನೋ ಮಾಡಿ ಎಷ್ಟು ಮಾಡಿದ್ರು ಬಿಡಲೇ ಇಲ್ಲ ಅವನು. ಹೋಗೋದೇ ಇಲ್ಲ, ನಾನು ಇಲ್ಲಿಂದ, ಈ ಜಾಗ ನಂದೆ ಅಂತ ಪಾಪ ಆ ನಾರಾಯಣ ಮಾವುತ. ಲಾಸ್ಟಿಗೆ ಅಲ್ಲಿ ಇಲ್ಲಿ ಪೆಟ್ಟಾಗಿ ಲಾಸ್ಟಿಗೆ ಮಲಗಿದಲ್ಲಿ ಹಾಕ್ತಾನೆ. ಅಲ್ಲಿಗೇ ಕಲ್ಲು ಹಾಕಿದ್ದಾರೆ, ರುಬ್ಬೋ ಕಲ್ಲು. ಅದು ಕಲ್ಲು ಅಂದರೆ ಇಷ್ಟು ದೊಡ್ಡ ಸೈಜು, ಎದ್ದೇಳಲಿಕ್ಕೆ ಆಗ್ತಿರ್ಲಿಲ್ಲ. ಮಲಗಿದ್ದಲ್ಲಿಗೆ ತಲೆಗೆ ಹಾಕಿ. ಆ ಫೋಟೋ ಕೊಡ್ತೀವಿ ನಿಮಗೆ.
ರಾಜೇಂದ್ರ ರೈ ಇಂಥವನು. ಈ ತಾಯಿದ್ದು ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಉಂಟು ಅತ್ಯಾಚಾರ ಆಗಿದೆ ಅಂತೇಳಿ. ತನಿಖೆ ಆಗಿದೆ, ಅದು ಸಿ ರಿಪೋರ್ಟ್ ಅಂತೆ. ವೇದವಲ್ಲಿ ಸಿ ರಿಪೋರ್ಟು, ಪದ್ಮಲತಾ ಸಿ ರಿಪೋರ್ಟು, ಡಬಲ್ ಮರ್ಡರ್ ಸಿ ರಿಪೋರ್ಟು. ಇನ್ನು ನಾವು ಸುಮ್ಮನೆ ಕೂತಿದ್ರೆ ಸೌಜನ್ಯ ಸಿ ರಿಪೋರ್ಟು, ಕೇಸುಗಳು ಸಿ ರಿಪೋರ್ಟು, ಮಾತಾಡೋದಿದ್ದದ್ದೆಲ್ಲ UDR, ಅಸಹಜ ಸಾವುಗಳು, ಮಾತಾಡಿದ್ದಕ್ಕೆಲ್ಲ ಸಿ ರಿಪೋರ್ಟು. ಅದರಲ್ಲಿ ಕೂಡ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಸಿಕ್ಕಿದ್ದಾನಲ್ಲ, ಅವನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ಅದರಲ್ಲಿ ಸೇರಿಸಿದ್ದಾರೆ ಸಂತೋಷ್ ರಾವ್ನನ್ನು. ಅದೇ ಸೌಜನ್ಯನ ತನಿಖೆಯಲ್ಲಿ ಬರೀತಾನೆ ಅವನು, ತನಿಖಾಧಿಕಾರಿ, ಅದೇ ತನಿಖಾಧಿಕಾರಿ, ಆ ಡಬಲ್ ಮರ್ಡರಲ್ಲಿದ್ದ ತನಿಖಾಧಿಕಾರಿಯೇ ಸೌಜನ್ಯಳಿಗೂ 20 ದಿವಸದ ಗ್ಯಾಪ್ ಅಲ್ವಾ, ಅದೇ SP, ಅದೇ ತನಿಖಾಧಿಕಾರಿ. ಮತ್ತು ನಿಮಗೊಂದು ಹೇಳ್ತಾನೆ, ಇದು ಎಷ್ಟು ತಪ್ಪು ಅಂತ ಹೇಳಿದರೆ, ನಿಜವಾಗ್ಲೂ ಒಬ್ಬ PSIಯನ್ನು ತನಿಖಾಧಿಕಾರಿ ಮಾಡಲಿಕ್ಕೇ ಇಲ್ಲ, ಟೂ ಸ್ಟಾರ್ ಆಗಿರಬೇಕು ಅವನು. ಮರ್ಡರ್ ಕೇಸಲ್ಲಿ ಅದು ಸಹ ರೇಪ್ ಆ್ಯಂಡ್ ಮರ್ಡರ್, ಅದು ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್, ಇದು ಅಪ್ರೂಪ್ತ ಹುಡುಗಿ. ಸರ್ಕಲ್ ಇನ್ಸ್ಪೆಕ್ಟರಿಂದ ಮೇಲೆಯೇ ತನಿಖೆ ಮಾಡಬೇಕು, ಅದನ್ನು ತನಿಖಾಧಿಕಾರಿ ಆಗಬೇಕು. ಇದರಲ್ಲಿ PSIಯನ್ನು ತನಿಖಾಧಿಕಾರಿ ಮಾಡಿ, ಆ ಡಬಲ್ ಮರ್ಡರಲ್ಲಿ PSI ತನಿಖಾಧಿಕಾರಿ, ಅದರಲ್ಲೂ ಸಂತೋಷ್ ರಾವ್ನು ಸೇರಿಸಿದ್ದು. ಸೌಜನ್ಯನ ಅತ್ಯಾಚಾರ ಕೊಲೆ ಆಗೋದಕ್ಕಿಂತ 20 ದಿವಸದ ಹಿಂದದ್ದು, ಅದರಲ್ಲಿ ಸಂತೋಷ್ ರಾವ್ ಆರೋಪಿ, ಅವನ ಕೈವಾಡ ಇದೆ ಅಂತ ಹೇಳ್ತಾರೆ. ಇದನ್ನು ಯಾರ ಹತ್ರ ಹೇಳೋದು, ಅದರಲ್ಲಿ ಕೂಡ ಇನ್ನೂ ಗಮ್ಮತ್ತೇನು ಅಂತ ಹೇಳಿದರೆ, ಅಲ್ಲ ಸಂತೋಷ್ ರಾವ್ ಸಿಕ್ಕಿದಾಗ ಜನ ಎಲ್ಲ ಸೈಲೆಂಟ್ ಆದ್ರ, ಕೊಲೆ ಮಾಡಿದವ್ರು ಸಿಕ್ಕಿದ್ದಾರೆ ಅಂತ ಹೇಳಿ. ವಾತಾವರಣ ಎಲ್ಲ ಇಲ್ಲಿ ವಾತಾವರಣ ಎಲ್ಲ ಆ ಸಂದರ್ಭದಲ್ಲಿ ಹೇಗಿತ್ತು? ಇಲ್ಲ, ಪ್ರತಿಭಟನೆ ನಡೀತು, ಇನ್ನು ಬಾಕಿಯವರು ಇದ್ದಾರಲ್ಲ, ಯಾರು ಅಂತ ಹೇಳಿ ನಡೆದಿದೆ. ಮತ್ತೆ ಎಲ್ಲರನ್ನು ಫಿನಿಶ್. ಸಂತೋಷ್ ಅವ್ರನ್ನ ರಿಪೋರ್ಟಲ್ಲಿ ಬರೀತಾನೆ, ಇದೆ ಯೋಗೀಶ ಏನು ಬರೀತಾನೆ ಗೊತ್ತಾ? ಸಂತೋಷ್ ಅವ್ರನ್ನ ರಿಪೋರ್ಟಲ್ಲಿ, ಅವನು ಸಿಂಗೇರಿಯಲ್ಲಿ ಇದ್ದವ, 1 ದಿವಸದ ಮುಂಚೆ ಇಲ್ಲಿಗೆ ಬಂದ. ಹಾಗಾದ್ರೆ 20 ದಿವಸದ ಒಳಗೆ ಬಂದದ್ದು ರಿಪೋರ್ಟ್ ಸಿಗ್ಲಿಲ್ಲ ಇವನಿಗೆ, ಸಂತೋಷ್ ರಾವ್. ಸೌಜನ್ಯನ ಅತ್ಯಾಚಾರ ಕೊಲೆ ಆದಾಗಲೇ ಬಂದದ್ದು ಅಂತ ಹೇಳಿ ಬರೀತಾನೆ ಆ ರಿಪೋರ್ಟಲ್ಲಿ. ಅದು ದಾಖಲೆ ಅದಲ್ಲ, ಅದೆಲ್ಲ ದಾಖಲೆ. ಅವ್ರ ತಲೆಯಲ್ಲಿ ಏನು ಗೊತ್ತಾ, ಕಳೆದ 200-250 ವರ್ಷಗಳಿಂದ ಯಾರೂ ಕೂಡ ನಮ್ಮನ್ನು ಕೇಸ್ ಮಾಡ್ಲಿಕ್ಕೆ ಆಗಲಿಲ್ಲ, ನಮ್ಮನ್ನು ಯಾರೂ ಕೇಳುವವರಿಲ್ಲ, ಯಾವುದು ಕೇಸ್ FIR ಆಗೋದಿಲ್ಲ, ಎಲ್ಲ ಅಧಿಕಾರಿಗಳು ಕೂಡ ಅದೊಂದು ಬೇರೆ ಸ್ವತಂತ್ರ ರಾಜ್ಯ ಅದು. ಹಾಗಾಗಿ ಮಹೇಶ್ ಶೆಟ್ಟಿ 1-2 ದಿವಸ ಬೊಗಳೆ ಬಿಡ್ತಾನೆ, ಮತ್ತೆ ಅಲ್ಲಿಗೆ ಸ್ಟಾಪ್ ಆಗ್ತಾನೆ ಅಂತ ಅವ್ರ ತಲೆಯಲ್ಲಿ. ಈ ರೀತಿ ತಿಗಣೆ ಹಿಡ್ಕೊಂಡು ಜಡಿತೇವೆ ಅಂತೇಳಿ ಗೊತ್ತೇ ಇಲ್ಲ. ಹಾಗಾಗಿ ಇವತ್ತು ಈ ಪ್ರಕರಣ ಜೀವಂತವಾಗಿ ಎಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಇದು ಫ್ಯಾಕ್ಟ್. ಈ 250 ವರ್ಷದಲ್ಲಿ ಎಷ್ಟೆಷ್ಟು ಅತ್ಯಾಚಾರ ಆಗಿದೆ, ಆದರೆ ಹಿಂದುಗಡೆ ಒಂದು ಅತ್ಯಾಚಾರದ ಹಿಂದೆ 5, 10, 15 ಕೊಲೆಗಳಾಗಿದೆ. ಮಾತಾಡಿದವನು, ಕಣ್ಣು ನೋಡಿದವನ ಕಣ್ಣು ಕಿತ್ತಿದ್ದಾರೆ, ಮಾತಾಡಿದವನು ತಲೆ ತೆಗೆದಿದ್ದಾರೆ, ನಾಲಿಗೆ ಕತ್ತರಿಸಿದ್ದಾರೆ, ಕೈಕಾಲುಗಳನ್ನು ಕತ್ತರಿಸಿದ್ದಾರೆ. ಅದಕ್ಕೆ ಇನ್ನು ಮುಂದಕ್ಕೆ ಇದೆಪ್ಪ, ತುಂಬ ಇದೆ. ಅದನ್ನು ಹೇಳಿದರೆ ಅದೊಂದು ಕರಾಳ ಚರಿತ್ರೆ. ಅದು ನಾವೇನು ಹೇಳಿ ಮಾತಾಡ್ತೇವೋ ಅದು ನಮ್ಮ ಒಂದು ಮೂಲ ಧರ್ಮಪೀಠ, ಮೂಲ ನ್ಯಾಯಪೀಠ. ಅದು ನಮಗೆ ಇವತ್ತು ನಾವು ಜೀವಂತ ಇದ್ದು ಸತ್ತು ಬದುಕಿದಾಗೆ ನಮಗೆ ನಾಚಿಕೆ ಆಗ್ತದೆ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ. ಇವತ್ತು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಮಹೇಶಣ್ಣ, ಯಾಕೆ ಕಾಲಿಗೆ ಸ್ಲಿಪ್ಪರ್ ಹಾಕಲ್ಲ ನೀವು ಯಾವಾಗಲೂ? ಇಲ್ಲ, ಚಪ್ಪಲಿ ಕಮ್ಮಿ. ಯಾಕೆ ಸವಿಯುತ್ತೆ ಹೋರಾಟದಲ್ಲಿ ಅಂತಲ್ಲ, ಹೇಗೆ ಏನು? ಎಲ್ಲ ನಮ್ಮದು ಸವಿಯುವುದಲ್ಲ, ನಮ್ಮದು ಜೀವನವೇ ಸವಿದೋಯ್ತು. ನಮ್ಮದು ಯೌವನ ಎಲ್ಲ ಈ ಹೋರಾಟದಲ್ಲಿ ಸವಿದೋಯ್ತು. ಚಪ್ಪಲ್ ಎಂಥದ್ದು, ಚಪ್ಪಲು ಅದಕ್ಕೆ ಒಂದು ಇರಲಿ ತ್ಯಾಗ, ಯಾವುದಾದ್ರೂ ಒಂದು ಸೌಜನ್ಯಗಳಿಗೋಸ್ಕರ ಯಾವುದಾದ್ರೂ ಒಂದು ತ್ಯಾಗ ಅನ್ನುವಂಥದ್ದು ಇರಲಿ. ಓ, ಹಾಗಾಗಿ ಅವಾಗ್ತಿಂದನೇ ಸ್ಲಿಪ್ಪರ್ ಹಾಕಲ್ವಾ? ಎಲ್ಲಿ ಹೊರಗಡೆ ಹೋದ್ರು, ಬೆಂಗಳೂರು ಎಲ್ಲಿಲ್ಲ, ಬೆಂಗಳೂರಿಗೆ ಅಥವಾ ಬೇರೆ ಕಡೆ ಸಿಟಿಗೆಲ್ಲ ಹೋದ್ರು? ಇಲ್ಲ, ಸಿಟಿ ಇಲ್ಲ, ಕಾಡು, ಎಲ್ಲಿ ಹೋದ್ರು ಚಪ್ಪಲ್ ಹಾಕೋದಿಲ್ಲ. ಕಾಲಿಗೆ ಏನೂ ಆಗಲ್ಲ, ಮಾಮೂಲಿ ಅಲ್ವಾ ಅದು. ಈಗೆಲ್ಲ ಫ್ಯಾಷನ್ ಆಗಿದೆ ಅಷ್ಟೇ.